ಎಲ್ರಿಗೂ ನಮಸ್ತೆ. ರೆಕಾರ್ಡಿಂಗ್ ಅಲ್ಲಿ ಆತ್ಮೀಯ ಗೆಳೆಯರೇ, ಇವತ್ತು ಮತ್ತೊಂದು ವಿಶಿಷ್ಟ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೀವಿ. ನಮ್ಮ ವೇದಿಕೆಯಲ್ಲಿ ಬಹಳ ಜನ ಪ್ರತಿಭಾವಂತರಿದ್ದಾರೆ. ನಾನು ಬಹಳಷ್ಟು ಸತಿ ಯೋಚನೆ ಮಾಡ್ತೀನಿ, ಯಾಕೆ ವೇದಿಕೆಯಲ್ಲಿ ನಾವು ಇಷ್ಟೊಂದು ಯಶಸ್ಸಾಗಕ್ಕೆ ಸಾಧ್ಯ? ನಾವು ಯೋಜಿಸಿದ ಕಾರ್ಯಕ್ರಮಗಳೆಲ್ಲವೂ ಜೇಬೇರಿಯನ್ನೇ ಹೊಡಿತಾ ಇದೆ. ಇತ್ತೀಚೆಗೆ ತನಗ ಉತ್ಸವ ಆಯ್ತು, 2 ದಿವಸ, ಆಗಸ್ಟ್ ತಿಂಗಳ 24, 25. ಬಹಳಷ್ಟು ಜನ ಇದಕ್ಕೆ ಏನು ಅಷ್ಟು ಪ್ರತಿಸ್ಪಂದನೆಗಳು ಬರಲ್ಲ ಅಂತ ಅನ್ಕೊಂಡಿದ್ರು. ಅದನ್ನ ನನ್ನ ಜೊತೆನೂ ಕೂಡ ಹೇಳಿದ್ರು. ಆದ್ರೆ ನನಗೆ ಏನೋ ಒಂದು ರೀತಿ ನಂಬಿಕೆ ಇತ್ತು. ಇಲ್ಲ, ನೀವು ಹಾಗೆ ಅನ್ಕೋಬೇಡಿ, ಕನಿಷ್ಠ 50 ಬರುತ್ತೆ, 51ನೇದು ನಂದೇ ತನಗ ಅಂತ ಹೇಳಿದೆ. ಅಂದ್ರೆ ನಾನು ಕೂಡ ಕಡಿಮೆನೆ ನಿರೀಕ್ಷೆ ಮಾಡಿದೆ ಅಂತ ಅಲ್ಲಿಗೆ ಅರ್ಥ. ತನಗ ಉತ್ಸವ ಮುಗಿಯೋಷ್ಟೊತ್ತಿಗೆ 81 ಜನ ನಮ್ಮ ವೇದಿಕೆಯಲ್ಲಿ ಕವಿತೆಗಳನ್ನ, ತನಗಗಳನ್ನ ಬರೆದ್ರು. ಇದು ಸಾಮಾನ್ಯವಾದಂತ ಒಂದು ಸಾಧನೆ ಅಂತ ನಾನೇನು ಅನ್ಕೊಳ್ಳೋದಿಲ್ಲ. ನಾವು 5 ಬರೀರಿ ಅಂದ್ರೆ 10, 100, ಕೆಲವರಿಗೆ ವಿರಾಟ್ ಕೊಹ್ಲಿ ಶೈಲಿನಲ್ಲಿ, ಸಚಿನ್ ತೆಂಡೂಲ್ಕರ್ ಶೈಲಿನಲ್ಲಿ ಎಲ್ಲರೂ ತನಗಳನ್ನ ಹೊಡೆದು ಬಾರಿಸ್ಬಿಟ್ರು. ಅಷ್ಟು ಒಳ್ಳೆ ಯಶಸ್ವಿ ಆಯ್ತು, ಅದ್ಭುತವಾಯ್ತು. ಇಷ್ಟೊಂದು ಯಶಸ್ಸಿಗೆ ಕಾರಣ ನಮ್ಮ ವೇದಿಕೆಯಲ್ಲಿ ಬಹಳ ಜನ ಪ್ರತಿಭಾವಂತರಿದ್ದಾರೆ. ಅದೇ ಮುಖ್ಯವಾದ ಕಾರಣ ಅಂತ ನಾನು ಅಂದ್ಕೊಳ್ತೀನಿ. ಇದು ಬಹಳ ಒಂದು ಒಳ್ಳೆಯ ವೇದಿಕೆ. ಈ ವೇದಿಕೆಯ ಒಂದು ಹಿರಿಮೆ ಏನಿದೆ ಅದನ್ನ ನಾವು ಕಾಪಾಡಲೇಬೇಕು. ಅದು ಬಹಳ ಮುಖ್ಯ. ಈ ಹಿರಿಮೆ ಕಾಪಾಡ್ಕೊಳ್ಳೋಕೆ ನಾವೇ ನಮ್ಮದೇ ಆದ ಕೆಲವು ನಿಯಮಗಳನ್ನ ಹಾಕೊಂಡಿದ್ದೀವಿ. ಆ ನಿಯಮಗಳನ್ನ, ಅನುಶಾಸನವನ್ನ ನಾವು ಕಡ್ಡಾಯವಾಗಿ ಅನುಸರಿಸ್ಕೊಂಡು ಹೋದ್ರೇನೆ ನಾವು ಯಶಸ್ಸಾಗೋದಕ್ಕೆ ಸಾಧ್ಯ. 2014 ಆರಂಭವಾಗಿದ್ದ ವೇದಿಕೆ ಇದು. 2022 ಕೊನೆಗೆ ಬಂದಿದ್ದೀವಿ ನಾವು. ಕಳೆದ 9 ವರ್ಷಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೀವಿ. ಈ ಸಾಧನೆಗೆ ನಮ್ಮ ಪ್ರತಿಭೆಯ ಜೊತೆಗೆ ವೇದಿಕೆಯ ಶಿಸ್ತು ಕೂಡ ಕಾರಣ ಅಂತ ನನ್ನ ಸ್ಪಷ್ಟವಾದ ಅನಿಸಿಕೆ. ಆದ್ರಿಂದ ಎಲ್ಲರೂ ಅದರ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ನಾವು ಯಶಸ್ಸಿನ ಸಾಗೇ ಸಾಕ್ತೀವಿ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭಾವಂತರಾದ ಶ್ರೀಮತಿ ನಾಗರತ್ನ ಮೂರ್ತಿ, ರತ್ನಾಮೂರ್ತಿ, ಗೌರಮ್ಮ, ನೀವ್ ಏನ್ ಬೇಕಾದ್ರೂ ಕರೀರಿ, ಹಲವಾರು ವಿವಿಧ ನಾಮಗಳಿಂದ ಅವರು ಇವಾಗ ವೇದಿಕೆಯಲ್ಲಿ ಬಂದಿದ್ದಾರೆ. ಮತ್ತೆ ಗೌರಮ್ಮ, ಇನ್ನೊಂದು ರೋಡ್ ಬರ್ತಾ ಇದ್ದಾರೆ. ಗೌರಮ್ಮ ದೇವನೂತಿ ಹೇಳ್ತೀರಾ, ಅಲ್ಲಿದ್ದಾರೆ. ಗೇಯ ಗೀತಾಧಾರೆ ಅಂತ ಹೇಳ್ತಿದ್ದೀರಾ, ಅಲ್ಲಿದ್ದಾರೆ. ಕೇಶವ ನಾಮ ಸಂಕೀರ್ತನೆ ಅಂದ್ರೆ ಅಲ್ಲಿದ್ದಾರೆ. ಮುಂಡಿಗೆ ಅಂದ್ರೆ ಅಲ್ಲಿದ್ದಾರೆ. ಒಂದು 27 ಕೃತಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು ಒಂದು 5-6 ಕೃತಿಗಳು ಬಿಡುಗಡೆ ಆಗುವ ಹಂತದಲ್ಲಿದೆ. ಅದಕ್ಕೆ ನಮ್ಗೆ ಅನಿಸ್ತು, ಒಂದು ಸತಿ ಒಂದು ಇಣುಕು ನೋಟವನ್ನ ನಾವು ಯಾತಕ್ಕೆ ಪಡೆಯಬಾರ್ದು ಸಮಗ್ರ ಸಾಹಿತ್ಯದ ಬಗ್ಗೆ ಅಂತ ಹೇಳಿ. ಇದನ್ನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತಹ ಸಾಧ್ಯತೆಗಳಿತ್ತು. ಆದ್ರೆ ನಮ್ಗೆ ವೇದಿಕೆಯಲ್ಲಿ ಬಹಳ ಕಡಿಮೆ ಸಮಯ ಇರೋದ್ರಿಂದ ನಾವು ಎಲ್ಲವನ್ನ ಸೇರಿಸಿ ಒಟ್ಟಿಗೆ ಒಂದ್ಸತಿ ಮಾಡೋಣ, ಆಮೇಲಿಂದ ನೋಡೋಣ ಹೇಗೆ ಸಾಧ್ಯವಾಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದಕ್ಕೆ ರಾಧಿಕಾ ಗುಜ್ಜರ್ ಅವ್ರಿಗೆ, ನೀವು ಒಂದು ಸಮಗ್ರ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅದನ್ನ ಒಂದು ಗಂಟೆಯಲ್ಲಿ ನೀವು ಅದನ್ನ ನಮ್ಮ ಮುಂದೆ ಉಪನ್ಯಾಸದಲ್ಲಿ ಹೇಳಿ ಅಂತ ಒಂದು ಟಾಸ್ಕ್ ಅನ್ನ ಕೊಟ್ಟು, ಬಹಳ ಕಷ್ಟದ ಕೆಲಸ ಇದು. ಅದು 27 ಕೃತಿಗಳನ್ನ ಓದಿ ಅದನ್ನ ಅರಗಿಸ್ಕೊಂಡು ಆಮೇಲಿಂದ ಮತ್ತೆ ಅದನ್ನ ಜನರ ಮುಂದೆ ಮಂಡಿಸ್ತಕ್ಕಂಥದ್ದು, ಇದು ಬಹಳ ದೊಡ್ಡ ಕೆಲಸವೇ ಆಗಿದೆ. ಆ ಕೆಲಸಕ್ಕೆ ಇವತ್ತು ರಾಧಿಕಾ ಅವರು ಸಿದ್ಧವಾಗಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ರತ್ನಾಮೂರ್ತಿ ಅವರ, ರಾಧಿಕಾ ಗುರ್ಜರ್ ಅವರ ಅಂತ ಹೇಳಿ ನಿಮ್ಮಲ್ಲಿ ಕೆಲವರು ಕೇಳಬಹುದು. ಈ ರತ್ನಾಮೂರ್ತಿ ಅವರಿಂದಾನೇ ಈ ಕಾರ್ಯಕ್ರಮ ಉಂಟಾಗಿದೆ. ನಾನು ಮೊದಲನೇದಾಗಿ ರತ್ನಾಮೂರ್ತಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೀನಿ. ಹಾಗೇನೆ ರಾಧಿಕಾ ಗುರ್ಜರ್ ಅವರು ಬಹಳ ಸಂಭ್ರಮದಿಂದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನ್ಗೆ ಇದೇ ಖುಷಿ ಆಗತ್ತೆ. ಇದನ್ನ ನಾವೆಲ್ಲ ಅನುಸರಿಸಬೇಕಾದ್ದು. ಕಾರ್ಯಕ್ರಮಕ್ಕೆ ಏನೋ ಒಂದು ಕಾರ್ಯಕ್ರಮ ಆಗತ್ತೆ ಅನ್ನೋ ಭಾವನೆ ಇರಬಾರ್ದು. ಕಾರ್ಯಕ್ರಮದ ಸಂಭ್ರಮ. ಸರ್, ನನಗೆ ಎಂಟ್ರಿ ಆಗಕ್ಕಾಗಿದೆ ಸರ್. ನನ್ನ ವಾಯ್ಸ್ ಮ್ಯೂಟ್ ಎಲ್ಲ ಆಗಿತ್ತಲ್ಲ, ಆಗಿದೆ. ನಾನು ಲಕ್ಷ್ಮಿ ವಿಠಲ್. ಆಯ್ತು, ನಾನು ಈ ಮಾತು ಮುಗಿಸಿ ನಿಮ್ಗೆ ರಾಧಿಕಾ ಅವ್ರ ಪರಿಚಯ ಮಾಡ್ಕೊಳಕ್ಕೆ ಬಿಟ್ಟು ಅದಕ್ಕೆ ನಾನು ಎಂಟರ್ ಆಗ್ತಿದ್ದೀನಿ ಕಾರ್ಯಕ್ರಮ. ಆಯ್ತಾಯ್ತು, ತುಂಬಾ ಖುಷಿ ಆಯ್ತು. ಲಕ್ಷ್ಮಿಯ ಆಗಮನ ಆಗಿದೆ, ಇದು ಖುಷಿಯಾದ ವಿಚಾರನೇ ಇದು. ಅದರಿಂದ ಇವತ್ತು ಅವರು ಆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ, ಸಂವಾದ ಮತ್ತು ಉಪನ್ಯಾಸ. ರಾಧಿಕಾ ಗುರ್ಜರ್ ಅವರ ಪರಿಚಯ ಮತ್ತೆ ಇತರ ವಿಚಾರಗಳನ್ನ ಲಕ್ಷ್ಮಿ ವಿಠಲ್ ಅವರು ಹೇಳ್ತಾರೆ. ನಾನು ಪ್ರಾಸ್ತಾವಿಕವಾದ 2 ಮಾತುಗಳನ್ನ ಇವಾಗ ಮುಗಿಸ್ಬಿಡ್ತೀನಿ. ಮೊದಲನೇದಾಗಿ ಕೋ ಕಾದಂಬರಿ
ಇವಾಗ ಸಿದ್ಧವಾಗಿದೆ, ಮುದ್ರಣಕ್ಕೆ ಬಹಳ ಹತ್ರ ಬಂದಿದ್ದೀವಿ. ಸ್ನೇಹ ಪಬ್ಲಿಷಿಂಗ್ ಹೌಸ್ ಬೆಂಗಳೂರು ಇವರು ಇದನ್ನ ಪ್ರಕಟಣೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಾವು ಎಲ್ಲವನ್ನ ಅಂತಿಮವಾಗಿ ಸಿದ್ಧ ಮಾಡಿ ಕೊಡ್ತಾ ಇದ್ದೀವಿ. ಅಂದ್ರೆ DTP ಇತ್ಯಾದಿಗಳಾಗಿದೆ. ಮುಖಪುಟವನ್ನ ನಮ್ಮ ಗಿರಿಧರ ಕಾರ್ಕಳ ಅವರು ಬರೀತಾರೆ. ಸೊ ಅವರ ಸಹಾಯದಿಂದ ನಾವು ರೆಡಿ ಮಾಡಿ ಕೊಡ್ತೀವಿ. ನವೆಂಬರ್ ತಿಂಗಳಲ್ಲಿ ಇದನ್ನ ಬಿಡುಗಡೆ ಅಂತ ಹೇಳಿ ಇವಾಗ ಸದ್ಯದ ನಿರ್ಧಾರ ಮಾಡಿದೀವಿ. ನವೆಂಬರ್ ತಿಂಗಳ ಯಾವುದೇ ದಿನಾಂಕ ಆಗ್ಬೋದು. ಅದಕ್ಕೆ ನಾನು ಕಾದಂಬರಿಯ ಎಲ್ಲ ಲೇಖಕರಿಗೆ ಮತ್ತೆ ವೇದಿಕೆಯ ಎಲ್ಲ ಸದಸ್ಯರಿಗೆ ಸಹಕಾರ ಕೋರ್ತೀನಿ. ಇದು ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನ ಮಾಡಬೇಕು, ಇದಕ್ಕೆ ನಿಮ್ಮ ಸಹಕಾರ ಬೇಕು. ಆಮೇಲೆ ಎರಡನೇದು ಅಥವಾ ಮೊದಲನೇದೇ ಅನ್ಬೋದು, ಮಹತ್ತರವಾದ ಯೋಜನೆ HSK ಅವರ ಬದುಕು ಬರಹ ಮತ್ತು ಸಂದರ್ಶನದ ಪುಸ್ತಕ ಬಿಡುಗಡೆ. ಡಾಕ್ಟರ್ ಪ್ರಧಾನ್ ಗುರುದತ್ ಅವರು ಅಮೆರಿಕೆಯಿಂದ ಬಂದಿದ್ದಾರೆ, ಆದ್ರೆ ನಾವು ಅವ್ರನ್ನ ಭೇಟಿ ಆಗಿಲ್ಲ. ಪುಸ್ತಕ ಆಗ್ಲೇ ಸ್ನೇಹ ಇದು ಸಪ್ನಾ ಪಬ್ಲಿಷಿಂಗ್ ಹೌಸ್ಗೆ ಹೋಗಿದೆ, ಪುಸ್ತಕ ಹೋಗಿ ಕೊಟ್ಟು ಬಂದಾಗಿದೆ. ಅವರು ಪ್ರಧಾನ ಗುರುದತ್ ಅವ್ರು ಸಿಕ್ಕರೆ ನಾವು ಅಂತಿಮವಾಗಿ ಈ ಕಾರ್ಯಕ್ರಮವನ್ನ ಯಾವಾಗ ಯೋಜನೆ ಮಾಡ್ಬೋದು, ಇದು ಕೂಡ ಭೌತಿಕವಾದ ಕಾರ್ಯಕ್ರಮ ಆಗಿರುತ್ತೆ. ಈ ಕಾರ್ಯಕ್ರಮವನ್ನ ಯಾವಾಗ ಬಿಡುಗಡೆ ಮಾಡ್ಬೋದು ಅಂತ ತೀರ್ಮಾನ ಮಾಡ್ಬೋದು. ಅದಕ್ಕೆ ತುಂಬಾ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನ, ಎನರ್ಜಿಯನ್ನ ನಾವು ಕೊಡ್ಬೇಕಾಗತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಇನ್ನು ನವೆಂಬರ್ ರಾಜ್ಯೋತ್ಸವ ಹತ್ರ ಬಂತು. ಹೋದ್ ಸತಿ ನಾವು ಸರಣಿ ಲೇಖನಗಳನ್ನ ಬರೆದ್ವಿ, 15 ಸರಣಿ ಲೇಖನಗಳ ಬಂತು. ಈ ಸತಿನೂ ಕೂಡ ಏನಾದ್ರು ಒಂದು ವಿಶೇಷವಾದ ಕಾರ್ಯವನ್ನ ಮಾಡಬೇಕು. ನೀವು ಸಲಹೆಗಳನ್ನ ಕೊಡಿ, ಕೊನೆಗೆ ಅಂತಿಮವಾಗಿ ಎಲ್ಲ ಕೂಡಿ ಒಂದು ತೀರ್ಮಾನವನ್ನ ಅದರಲ್ಲಿ ನಾವು ತೆಗೆದುಕೊಳ್ಳೋಣ. ಹಾಗೇನೆ ಕಾದಂಬರಿ ಅಭಿಯಾನದ ಬಗ್ಗೆ ನಾನು ಮಾತಾಡಿದ್ದೆ ಬಹಳ ಹಿಂದೆ. ನಮ್ಮಲ್ಲಿ ಪ್ರತಿಯೊಬ್ಬರು ಒಂದೊಂದು ಕಾದಂಬರಿಯನ್ನ ಬರಿಬೇಕು ಅಂತ ಹೇಳಿ ಒಂದು 4-5 ಜನ ಯಶಸ್ವಿಯಾಗಿ ಕಾದಂಬರಿಯನ್ನ ಬರೆದಿದ್ದಾರೆ. ಇನ್ ಕೆಲವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಈ ಕಾದಂಬರಿ ಅಭಿಯಾನಕ್ಕೆ ಪ್ರತಿಯೊಬ್ಬರು ಕೈ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಅದಕ್ಕೆ ಸಹಕಾರ ಕೊಡ್ಬೇಕು. ಇವತ್ತಿನ ಒಂದು ವಿಶೇಷ ಅಂದ್ರೆ ಆತಿಥ್ಯವನ್ನ ಮಾಡ್ಲಿಕ್ಕೆ ಶ್ರೀ ಪ್ರಕಾಶ್ ಅವರು ಕೆನಡಾದ ಒಟ್ಟಾವಾದಿಂದ ಬಾಗಿಲು ತೆಕ್ಕೊಂಡು ಕೂತಿದ್ದಾರೆ. ಪ್ರಪಂಚ ಎಷ್ಟು ಚಿಕ್ಕದಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಇಲ್ಲ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಗುರುಪ್ರಸಾದ್ ಅವರು ತಾಂತ್ರಿಕ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಇದೆಲ್ಲ ಬಹಳ ಸಂತೋಷವಾದ ವಿಷಯ. ಇದಿಷ್ಟು ಹೇಳಕ್ ಮುಂಚೆ ಕೊನೆಯದು, ಕಾದಂಬರಿಗೆ ಒಂದು ಉಪಶೀರ್ಷಿಕೆ ಇದೆ ಅಂತ ಹೇಳಿ ಮಹಾಬಲ ಅವ್ರು ಹೇಳಿದ್ರು. ಆ ಗುಟ್ಟನ್ನ ರಟ್ಟು ಮಾಡಕ್ಕೆ ನನಗೆ ಬಿಟ್ರು ಅಂತ ಕಾಣಿಸುತ್ತೆ. ಕಾದಂಬರಿಯ ಹೆಸರಂತೂ ನಿಮಗೆ ಗೊತ್ತಾಗಿದೆ, ಪಲ್ಲಟ ಅಂತ ಈಗ ಆ ಕಾದಂಬರಿ ಹೆಸರು ತೀರ್ಮಾನ ಆಗಿದೆ. ಉಪಶೀರ್ಷಿಕೆ ಕಾಲಯಾನದ ಹೆಜ್ಜೆಯ ಗುರುತುಗಳು. ಕಾದಂಬರಿ ಕಾಲಯಾನದ ಹೆಜ್ಜೆಯ ಗುರುತುಗಳು ಈ ತರ ಇರುತ್ತೆ. ಇನ್ನು ಮುಖ್ಯ ಅಂಶಗಳು ಒಂದೊಂದಾಗಿ ನಿಮ್ಮ ಮುಂದೆ ತೆರೆದುಕೊಳ್ಳೋದಿದೆ. ನಿಮ್ಮೆಲ್ಲರ ಸಹಕಾರವನ್ನ ನಾನು ಕೇಳ್ಕೊಳ್ತೇನೆ. ಮತ್ತೆ ಇತ್ತೀಚೆಗೆ ನಮ್ಮ ವೇದಿಕೆಯ ಒಬ್ಬ ಪ್ರತಿಭಾನ್ವಿತ ಸದಸ್ಯರಾದ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು 3 ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ನಿಮ್ಗೆ ಅದನ್ನ ತೋರಿಸ್ತೀನಿ ನೋಡಿ. ಇದು ಮಂಜಿನ ಮಧುಪಾತ್ರೆ ಅಂತ ಹೇಳಿ ಪ್ರವಾಸ ಕಥನ, ಹೂದಂಡೆಯ ಬೇಲಿ ಕವಿತೆಗಳು ಮತ್ತು ಕಲ್ಲು ಹಾಸಿನ ಮೇಲೆ ತಕದಿಮಿ, ಇದು ಲಲಿತ ಪ್ರಬಂಧಗಳ ಪುಸ್ತಕ. ಈ ರೀತಿಯ ಒಂದು ಸಾಧನೆಯನ್ನ ಪ್ರತಿಯೊಬ್ಬರು ಮಾಡ್ಬೇಕು ಅನ್ನೋದೇ ನಮ್ಮ ಆಶೆ. ಇಷ್ಟು ಮಾತುಗಳನ್ನ ಹೇಳಿ ಸ್ವಾಗತ ಮಾಡ್ಲಿಕ್ಕೆ ಈಗ ಲಕ್ಷ್ಮೀ ವಿಠಲ್ ಅವ್ರನ್ನ ನಾನು ವೇದಿಕೆಗೆ ಕರೀತಾ ಇದ್ದೀನಿ. ದಯವಿಟ್ಟು ಬನ್ನಿ ಮೇಡಮ್, ಲಕ್ಷ್ಮಿ ಅವರು. ನಮಸ್ಕಾರ ಎಲ್ಲರಿಗೂ. ನಾನು ಲಕ್ಷ್ಮೀ ವಿಠಲ್. ಇಷ್ಟು ಹೊತ್ತು ನಿಮ್ಮನ್ನ ಕಾಯಿಸಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ರಿ. ಇಂದು ನುಡಿಯೋ ಸಾಹಿತ್ಯ ದಾಸೋಹ ತುಂಬಾ ವಿಶಿಷ್ಟವಾಗಿ ವಿಚಾರಪೂರ್ಣವಾದ ವಿಷಯವನ್ನ ಇಟ್ಟುಕೊಂಡು ಕಾರ್ಯಕ್ರಮ ನಡೀತಾ ಇದೆ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಈ ವೇದಿಕೆಯ ಪ್ರತಿಷ್ಠಿತ ಪ್ರಖ್ಯಾತ ಪ್ರಬುದ್ಧ ಲೇಖಕಿಯಾದ ಶ್ರೀಮತಿ ರತ್ನಮೂರ್ತಿ ಅವರ ಸಮಗ್ರ ಕೃತಿ ಕಾವ್ಯಗಳನ್ನ ಅವಲೋಕಿಸಿ ಅದರ ಬಗ್ಗೆ ಉಪನ್ಯಾಸ ಮತ್ತು ಸಂವಾದಗಳನ್ನು ಇದೇ ವೇದಿಕೆಯ ಮತ್ತೋರ್ವ ಪ್ರಖ್ಯಾತ ಲೇಖಕಿ ಶ್ರೀಮತಿ ರಾಧಿಕಾ ಗುಜ್ಜರ್ ಅವರು ನಡೆಸಿಕೊಡ್ಲಿದ್ದಾರೆ. ಬಹು ಮುಖ್ಯವಾದ ಅಂಶ ಅಂದ್ರೆ ಈ ವೇದಿಕೆಗೆ ರಾಧಿಕಾ ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದು ಶ್ರೀಮತಿ ರತ್ನಮೂರ್ತಿಯವರೇ.
ರತ್ನಮೂರ್ತಿಯವರ ಸಮಗ್ರ ಕಾವ್ಯ, ಅವರ ಕೃತಿಗಳನ್ನೆಲ್ಲವನ್ನು 1 ಗಂಟೆಯ ಅವಧಿಯಲ್ಲಿ ಪರಿಚಯ ಮಾಡಿಕೊಡುವಂತಹ, ಅವಲೋಕಿಸುವಂತಹ ಒಂದು ಗುರುತರವಾದ ಜವಾಬ್ದಾರಿ ಶ್ರೀಮತಿ ರಾಧಿಕಾ ಅವರಿಗೆ ಬಂದಿದೆ. ಅದನ್ನು ಅವರು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಂತ ಕೂಡ ನಾನು ನಂಬಿದ್ದೇನೆ. ಶ್ರೀಮತಿ ರಾಧಿಕಾ ಗುಜ್ಜರ್ ಅವರಿಗೆ ಹಾರ್ದಿಕವಾಗಿ ಈ ವೇದಿಕೆಗೆ ನಾನು ಸ್ವಾಗತವನ್ನ ನೀಡ್ತೇನೆ. ಹಾಗೆ ಶ್ರೀ BS ರವೀಂದ್ರ, ಸಂಚಾಲಕ ಸಮಿತಿಯ ಎಲ್ಲ ಪ್ರಮುಖರು, ಹಾಗೂ ಶ್ರೀಮತಿ ರತ್ನಮೂರ್ತಿ ಮತ್ತೆಲ್ಲ ಸದಸ್ಯರುಗಳಿಗೂ, ವೀಕ್ಷಕ ವೃಂದಕ್ಕೂ ನಾನು ಹಾರ್ದಿಕ ಸುಸ್ವಾಗತವನ್ನ ಬಯಸ್ತೇನೆ. ಇದರ ಜೊತೆಗೆ ಶ್ರೀಮತಿ ರಾಧಿಕಾ ಗುಜ್ಜರ್ ಅವರನ್ನ ಈ ವೇದಿಕೆಗೆ ಪರಿಚಯಿಸುವಂತಹ ಕ್ಷಣಗಳಿಗೆ ನಾನು ಭಾಗಿಯಾಗ್ತಾ ಇದ್ದೇನೆ. ರಾಧಿಕಾ ಗುಜ್ಜರ್ ಇಲ್ಲಿ ಇರುವ ಎಲ್ಲರಿಗೂ ಪರಿಚಿತರೆ, ನಾನೇನೋ ಅವರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಆದ್ರೆ ಸಾಂಪ್ರದಾಯಿಕವಾಗಿ ಅವರನ್ನ ಪರಿಚಯಿಸುವಂತಹ ಒಂದು ಸುಂದರ ಕ್ಷಣಗಳು ನನ್ನ ಪಾಲಿಗೆ ಬಂದಿದ್ದಂತೂ ತುಂಬಾ ಸಂತೋಷಕರವಾದ ವಿಚಾರ. ಶ್ರೀಮತಿ ರಾಧಿಕಾ ಗುಜ್ಜರ್ ಶ್ರೀ ವಿಶ್ವನಾಥರಾವ್ ಹಾಗೂ ದಿವಂಗತ ಶಾಂತ ಅವರ ಸುಪುತ್ರಿ. 6/7/1968 ಇವರ ಜನನ. BCom ಪದವೀಧರೆ ಮತ್ತು ಸಂಗೀತದಲ್ಲಿ ಪರಿಶ್ರಮವನ್ನ ಹೊಂದಿದ್ದಾರೆ. ಈ ಅಭಿಜಾತ ಕಲಾವಿದೆ 1989 ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಚಿಕ್ಕಮಗಳೂರಿನಲ್ಲಿ ನೆಲೆ ನಿಂತರು. ಕೇಂದ್ರ ಸರ್ಕಾರದ ಉದ್ಯೋಗಸ್ಥ ಮಹಿಳೆಯರ ವಸತಿ ಗೃಹದ ಸೂಪರಿಂಟೆಂಡೆಂಟ್ ಆಗಿ 2 ವರ್ಷ, ನಂತರ ಸಹಕಾರಿ ಬ್ಯಾಂಕಿನ ಹಿರಿಯ ಸಹಾಯಕಿಯಾಗಿ 2009ರವರೆಗೂ 2009ರವರೆಗೂ ಸೇವೆಯನ್ನ ಸಲ್ಲಿಸಿದ್ದಾರೆ ಶ್ರೀಮತಿ ರಾಧಿಕಾ. ಈಗ 2 ಹೆಣ್ಣು ಮಕ್ಕಳೊಡನೆ ಮುದ್ದಾದ ಮೊಮ್ಮಗಳ ಜೊತೆಗೆ ಸುಖಿ ಸಂಸಾರ ಬೆಂಗಳೂರಿನಲ್ಲಿ. ರಾಧಿಕಾ, ಮತ್ತೊಮ್ಮೆ ನಿಮಗೆ ಸುಸ್ವಾಗತ. ರಾಧಿಕಾರನ್ನ ಪರಿಚಯ ಮಾಡಿಕೊಡೋದು ಅಷ್ಟೊಂದು ಸುಲಭದ ವಿಚಾರ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ಈಕೆ ಮೊದಲೇ ಹೇಳಿದಂತೆ ಅಭಿಜಾತ ಕಲಾವಿದೆ. ತನ್ನ ಸ್ವಂತ ಪರಿಶ್ರಮದಿಂದ, ಪ್ರತಿಭೆಯಿಂದ, ಮಂತ್ರಗಳಿಂದ ಚಿತ್ರವನ್ನ ಬರೆದು, ದೇವರ ಚಿತ್ರವನ್ನು ಬರೆದು ಅದರಲ್ಲಿ ಕನ್ನಡದಲ್ಲಿ ಮಂತ್ರಗಳನ್ನು ತುಂಬಿಸಿ ಪ್ರದರ್ಶಿಸಿದಂತಹ ಒಂದು ಕೀರ್ತಿಗೆ ರಾಧಿಕಾ ಭಾಜನರು. ಇದು ಒಂದು ಅಪೂರ್ವವಾದ ಕಲೆ. ಅದನ್ನ ತನ್ನ ಸ್ವಂತ ಪರಿಶ್ರಮದಿಂದ ಗಳಿಸಿಕೊಂಡಿದ್ದಾರೆ. ಅದಲ್ಲದೆ ಅತ್ಯದ್ಭುತವಾಗಿ ಕವನಗಳನ್ನು ರಚಿಸುವ ರಾಧಿಕಾ ವೇದಿಕೆಯ ಎಲ್ಲರಿಗೂ ಅಚ್ಚುಮೆಚ್ಚಿನ ಗೆಳತಿ. ಅವರ ಒಂದು ಕವನ ಸಂಕಲನ ಮನದಂಗಳದಿಂದ ಪುಟಗಳಿಗೆ ಸಿದ್ಧವಾಗಿದೆ. ಅನೇಕ ಬಾರಿ ನಾನು ಯೋಚನೆ ಮಾಡಿದ್ದೀನಿ, ರಾಧಿಕಾ ಅವರಿಗೆ ಇಷ್ಟೊಂದು ವಿಚಾರಗಳು ಎಲ್ಲಿಂದ ಹೊಳೆಯುತ್ತದೆ. ಪ್ರತಿ ಬಾರಿ ಅವರ ಕವನ ಓದುವಾಗಲೂ ಆಯಾ ಸಂದರ್ಭಕ್ಕೆ ತಕ್ಕಂತೆ ರಚಿಸುವ ಅವರ ಕವನ ರಚನಾ ಚಾತುರ್ಯ ಏನಿದೆ ಅದು ನನಗೆ ಅತ್ಯಂತ ಅಚ್ಚರಿಯನ್ನ ಉಂಟು ಮಾಡಿದೆ. ನಾನು ಅವರನ್ನ ಕೇಳಿದ್ದೇನೆ ಕೂಡ. ಆದ್ರೆ ಅದು ಹೃದಯಾಂತರಾಳದಿಂದ ಹೊರಹೊಮ್ಮುವಂತಹ ಒಂದು ಭಾಗ್ಯ ಅವರಿಗೆ ಸಿದ್ಧಿಸಿದೆ. ಇದು ಶ್ರೀಮತಿ ರಾಧಿಕಾ ಗುಜ್ಜರ್ ಅವರ ಅನೇಕ ಕವನಗಳು ವೇದಿಕೆಯಲ್ಲಿ ಪ್ರಕಟವಾಗಿದೆ, ನೀವೆಲ್ಲ ಓದಿದ್ದೀರಿ. ಅದರಲ್ಲೂ ಇತ್ತೀಚಿನ ಅವರ ರುದ್ರಶೋಕ ಕವನ ನನ್ನನ್ನು ತುಂಬಾ ಮನಕ್ಕೆ ತಟ್ಟಿದಂತಹ, ಭಾವಾರ್ದ್ರಗೊಳಿಸಿದಂತಹ ಕವನ. ಅವರ ಅನೇಕ ಕತೆ, ಕವನ, ಲೇಖನಗಳು ನಸುಕು.com ಹಾಗೂ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಕರ್ನಾಟಕ ರಾಜ್ಯ ಸ್ಪಂದನಾ ಸಿರಿ ವೇದಿಕೆ, ಭಾವಸಂಗಮ ಹುಬ್ಬಳ್ಳಿ ಇವರು ಆಯೋಜಿಸಿದ್ದ ಸಾಹಿತ್ಯ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಪ್ರಗತಿ ಸಾಹಿತ್ಯ ವೇದಿಕೆ ವಿಜಯಪುರ
ಇವರು ಹೊರತರಲಿರುವ ಒಂದು ಪ್ರೇಮ ಕವನದ ಸಂಕಲನ ಪ್ರೇಮದ ಅಲೆಗಳು ಎಂಬ ಸಂಕಲನಕ್ಕೆ ಇವರ 2 ಕವನಗಳು ಆಯ್ಕೆಯಾಗಿವೆ. ಬಹು ಮುಖ್ಯವಾದ ಹವ್ಯಾಸವನ್ನ ನಾನು ಇಲ್ಲಿ ಉಲ್ಲೇಖಗೊಳಿಸಲೇಬೇಕು. ವೇದಿಕೆಯಲ್ಲಿ ಪ್ರಸಾರವಾಗುವಂತಹ ಎಲ್ಲಾ ಬರಹಗಳನ್ನು ರಾಧಿಕಾ ತನ್ನ ವಿಶಿಷ್ಟವಾದ ರೀತಿಯಿಂದ ಅವಲೋಕನ ಮಾಡಿ ಪ್ರತಿಯೊಬ್ಬರಿಗೂ ಗುಣಾತ್ಮಕವಾದಂತಹ ಪ್ರೋತ್ಸಾಹಕರವಾದಂತಹ ಮಾತುಗಳನ್ನು ಬರೆಯುವುದರಲ್ಲಿ ನಿಸ್ಸೀಮರು. ಅಷ್ಟೊಂದು ಹೃದಯ ಶ್ರೀಮಂತಿಕೆ ಅವರಿಗಿದೆ. ಈ ಎಲ್ಲಾ ಪ್ರಶಂಸೆಗೆ ಕೀರ್ತಿಗೆ ಭಾಜನರಾಗಿರ್ತವಂತ ರಾಧಿಕಾ ಇವತ್ತಿನ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಮುಂದೆ ಕೂಡ ಇವರ ಬರವಣಿಗೆ ನಿರಂತರ ಹರಿವ ನದಿಯಾಗಿ ಪ್ರವಹಿಸ್ತಾ ಇರಲಿ, ನಮಗೆ ಓದಲು ದಕ್ಕತಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸದಾ ಆರೋಗ್ಯವಾಗಿರ್ಲಿ, ಖುಷಿಯಾಗಿರ್ಲಿ, ನಗನಗತಾ ಸರಸ್ವತಿ ಸೇವೆನ ಇವ್ರು ಮಾಡ್ತಾ ಇರ್ಲಿ ಅಂತ ಆಶಿಸ್ತಾ ವೇದಿಕೆನ ರಾಧಿಕಾ ಅವರಿಗೆ ಬಿಟ್ಕೊಡ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ರಾಧಿಕಾ ಅವರಿಗೂ ಹಾರ್ದಿಕ ಸ್ವಾಗತವನ್ನ ಬಯಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಲಕ್ಷ್ಮೀ ವಿಠಲ್ ಅವರೇ. ಧನ್ಯವಾದಗಳು ಸರ್. ನೀವು ಬರ್ತಾ ಇದ್ದಿದ್ರೆ ನಾವೇನೋ ಕಳ್ಕೊಂಡ್ಬಿಡ್ತಾ ಇದ್ವಿ ಅಂತ ನಮ್ಗೆ ಇವಾಗ ಗೊತ್ತಾಯ್ತು. ಬಹಳ ಒಳ್ಳೇದಾಯ್ತು. ಅಂತರ್ಜಾಲಕ್ಕೊಂದು ದೊಡ್ಡ ನಮಸ್ಕಾರ ಇಲ್ಲಿಂದಾನೆ. ಬಹಳ ಒಳ್ಳೆಯ ಆದರ ಪೂರ್ವಕವಾದಂತಹ, ಗೌರವ ಪೂರ್ವಕವಾದಂತಹ, ಬಹಳ ಘನವಾದಂತಹ ಒಂದು ಸ್ವಾಗತವನ್ನ ನೀವು ಮಾಡಿದ್ದೀರಾ. ತುಂಬಾ ಸಂತೋಷ ಆಯ್ತು ನನಗೆ. ಇನ್ನು ಹೆಚ್ಚಿನ ಅವಕಾಶಗಳು ನಿಮ್ಗೆ ಬರ್ಲಿ, ಈ ತರ ಒಳ್ಳೊಳ್ಳೆ ಕೆಲಸಗಳು ನಿಮ್ ಕಡೆಯಿಂದ ಆಗ್ಲಿ ಅಂತ ಹೇಳಿ ನಾನು ಬಯಸ್ತೇನೆ. ಧನ್ಯವಾದಗಳು. ಈಗ ವೇದಿಕೆ ರಾಧಿಕಾ ಅವರಿಗೆ ಮುಕ್ತವಾಗಿದೆ. ಇನ್ನು 1 ಗಂಟೆ ಕಾಲ ಅವರು ಮಾತಾಡ್ತಾರೆ. ತದನಂತರ ಸಂವಾದಕ್ಕೆ ಏನಾದ್ರು ಅವಕಾಶ ಇದ್ರೆ ಸಂವಾದ ಮಾಡಿ ಮುಂದುವರ್ಸೋಣ. ಈಗ ರಾಧಿಕಾ ಅವರಿಗೆ ವೇದಿಕೆ ಮುಕ್ತವಾಗಿದೆ. ನೀವು ರತ್ನಮೂರ್ತಿ ಅವರ ಸಮಗ್ರ ಸಾಹಿತ್ಯದ ಬಗ್ಗೆ ಒಂದು ಪಕ್ಷಿ ನೋಟವನ್ನ ಬೀರ್ಬಹುದು. ಸ್ವಾಗತ ಕೋರಿದ್ದ ಶ್ರೀಮತಿ ಲಕ್ಷ್ಮೀ ವಿಠಲ್ ಅವರಿಗೆ ಅತ್ಯಂತ ಹೃದಯಪೂರ್ವಕ ನಮಸ್ಕಾರಗಳು. ವೇದಿಕೆಯಲ್ಲಿ ಪ್ರಸ್ತುತ ಪಡಿಸ್ಲಿಕ್ಕಿರೋ ವಿಷಯ ಶ್ರೀಮತಿ ರತ್ನಮೂರ್ತಿ ಅವರ ಸಮಗ್ರ ಸಾಹಿತ್ಯ ಒಂದು ಪಕ್ಷಿ ನೋಟವನ್ನ ಆರಂಭಿಸ್ಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನ ಕೋರ್ತಾ ಇದ್ದೇನೆ. ಸಿರಿವರ ದೇವಾದೇವಿ ಪರಮ ಬ್ರಹ್ಮನ ರಾಣಿ ವರ ಕಲೆಗಳಧಿದೇವಿ ಶಾರದಾಂಬೆ ಹರಸದಿರೆ ಬರಹ ಕೆಲ್ಲಿಯ ಸತ್ವ ಗೌರಮ್ಮ. ಶ್ರೀಮತಿ ರತ್ನಮೂರ್ತಿ ಅವರ ಸಮಗ್ರ ಸಾಹಿತ್ಯ ಒಂದು ಪಕ್ಷಿ ನೋಟ. ಈ ವಿಷಯದ ಕುರಿತು ಬೆಳಕು ಚೆಲ್ಲುವ ಬೃಹತ್ ಕಾರ್ಯವನ್ನು ಆರಂಭಿಸಲು ದೇವಿ ಶಾರದೆಯನ್ನು ಪ್ರಾರ್ಥಿಸಲೇಬೇಕಿತ್ತು ನಾನು. ಗುರುವಿನ ಜ್ಞಾನಸಾಗರದ ಈಜು ಯಾವುದೇ ಶಿಷ್ಯಳಿಗಾದರೂ ಒಂದು ಅತಿ ದೊಡ್ಡ ಸವಾಲೇ ಆಗಿದೆ. ರತ್ನಾಕ ಹಾಗೂ ನನ್ನ ಗುರು ರೂಪರಾದ ವೇದಿಕೆಯ ಎಲ್ಲ ಹಿರಿಯ ಹಾಗೂ ಕಿರಿಯ ವಾಣಿ ಪ್ರಸಿದ್ಧ ಮಿತ್ರರಿಗೆ ವಂದಿಸುತ್ತಾ ತಮ್ಮೆಲ್ಲರ ಅನುಮತಿ ಆಶಯಗಳೊಡನೆ ಮಾತುಗಳನ್ನು ಆರಂಭಿಸುತ್ತಿದ್ದೇನೆ. ಶ್ರೀಮತಿ ರತ್ನಮೂರ್ತಿ ಅವರಿಂದ 6 ಕವನ ಸಂಕಲನಗಳು, 2 ಕಾದಂಬರಿಗಳು, ಕಥಾ ಸಂಕಲನಗಳು, 1 ನಾಟಕ, 1 ಅನುಭವ ಕಥನ, 5 ಮಕ್ಕಳ ಸಾಹಿತ್ಯ ಕೃತಿಗಳು, 3 ಕೀರ್ತನೆಗಳ ಸಂಗ್ರಹ, 5 ಮುಂಡಿಗೆ ಹಾಗೂ ಉಗಾಭೋಗಗಳ ಸಂಗ್ರಹ, 1 ವಚನ ಸಾಹಿತ್ಯ, ಹೀಗೆ 27 ಕೃತಿಗಳು ಪ್ರಕಟವಾಗಿವೆ. ಒಂದೊಂದೇ ವಿಭಾಗದ ಕೃತಿಗಳನ್ನು ಎತ್ತಿಕೊಂಡು ಅವುಗಳ ವಿಶೇಷತೆಯನ್ನು ಹೇಳುವ ಪ್ರಯತ್ನ ಮಾಡುತ್ತೇನೆ. ಮೊದಲನೆಯದಾಗಿ ಕವನ ಸಂಕಲನಗಳು. ಕನಸು ನನಸುಗಳ ನಡುವೆ. ಈ ಕವನ ಸಂಕಲನವು ಶ್ರೀಮತಿ ರತ್ನಮೂರ್ತಿಯವರ ಚೊಚ್ಚಲ ಕೃತಿಯಾಗಿದ್ದು 1989ರಲ್ಲಿ ಭಾವನಾ ಪ್ರಕಾಶನ, ಮುಂಬೈ ಇವರಿಂದ ಪ್ರಕಟಿತವಾಯಿತು. ವೈವಿಧ್ಯಮಯ ವಿಷಯಗಳನ್ನು ಹೊಂದಿರುವ ಒಟ್ಟು 40 ಕವನಗಳ ಸಂಗ್ರಹವಿದು. ಕಾಲ, ಕಾಲೊರಸು, ಸಂದಿಗ್ಧ, ಬರಡು ವೃಕ್ಷ, ಶ್ರಾವಣ, ನಿನ್ನದೇ ನೆನಪು, ಸೌಹಾರ್ದ ಇವು ಈ ಕವನ ಸಂಕಲನದ ಗಮನಾರ್ಹ ಕವಿತೆಗಳಾಗಿವೆ. ಸಂದಿಗ್ಧ ಕವನದ ಆರ್ದ್ರ ಸಾಲುಗಳಾದ ಒಂದೇ ಕಣ್ಣಲ್ಲಿ ನೀರಿದೆ ನೋಡ, ಜೀಕುತ್ತಿರುವ ಬಳ್ಳಿಗೆ ಎರೆಯಲು, ತೆಕುತ್ತಿರುವ ಮೊಳಕೆಗೆ ಸುರಿಯಲು,
ಇಲ್ಲಿ ಬಳ್ಳಿ ಮೊಳಕೆ ಕರ್ತವ್ಯದ ಕರೆಗಳಾದರೆ ಒಂದೇ ಕಣ್ಣಲ್ಲಿ ನೀರು ತನ್ನ ಭಾವನೆಗಳಿಗೆ ತಾನೇ ಕಿವಿ ನೀಡದ ಧಾವಂತ ಮನದ ಅಳಲಾಗುತ್ತದೆ. ನೆತ್ತರನ್ನು ಪೂಸದಿರು ಇಷ್ಟ ದೇವರ ಶಿರಕ್ಕೆ, ಪಿಪಾಸುವಲ್ಲ ನೀ ಪೂಜಿಸುವ ದೈವ ಎಂಬ ಸೌಹಾರ್ದ ಕವನದ ಚಾಟಿಯೇಟು ಮನಸ್ಸಿನಲ್ಲಿ ಉಳಿಯುತ್ತದೆ. ಕವಯತ್ರಿಯು ಈ ಪ್ರಥಮ ಪುಸ್ತಕವನ್ನು ತನ್ನ ಪೂಜ್ಯ ತಂದೆ ತಾಯಿಗಳಿಗೆ ಅರ್ಪಿಸಿದ್ದಾರೆ. ಬರವಣಿಗೆಯ ಪಥದಲ್ಲಿ ಪ್ರಥಮ ಗುರುವಾಗಿ ದೊರೆತ ಪೂಜ್ಯ ಹಿರಿಯ ಸಾಹಿತಿ ಶ್ರೀ BA ಸನದಿ ಅವರ ಮುನ್ನುಡಿಯನ್ನು ಬರೆಸಿಕೊಂಡಿದೆ ಈ ಕೃತಿ. ಎರಡನೆಯದು ಮೇಘಲೀಲೆ. 1999ರಲ್ಲಿ ದಿನಕರ ಪ್ರಕಾಶನ ಬೆಂಗಳೂರು ಅವರಿಂದ ಹೊರಬಂದ ಈ ಕವನ ಸಂಕಲನವು 50 ಕವನಗಳ ಗುಚ್ಛವಾಗಿದೆ. ನಗು, ತಬ್ಬಲಿ, ಈ ಉಸಿರ ಬಿಸಿಗೆ ಬೆಂಕಿಯಂತ, ಹಿರಿದ ಕತ್ತಿ ಇವು ಅತ್ಯಂತ ಮಾರ್ಮಿಕ ಕವನಗಳಾಗಿವೆ. ಹಿರಿದ ಕತ್ತಿ ಕವನವು ವಿಧವೆಯ ಹಸಿ ಹಸಿ ಚಿತ್ರಣವನ್ನು ನೀಡಿ ಸಂಕಟ ತರಿಸುತ್ತದೆ. ಹಿರಿಯ ಸಾಹಿತಿ ಪ್ರೊಫೆಸರ್ ಡಿ ಲಿಂಗಯ್ಯ ಅವರಿಂದ ಮುನ್ನುಡಿ ಬರೆಸಿಕೊಂಡ ಈ ಕವನ ಸಂಕಲನವು ಪ್ರತಿಷ್ಠಿತ ಗೊರೂರು ಪ್ರತಿಷ್ಠಾನದ ಕಾವ್ಯ ಪ್ರಶಸ್ತಿ ಕಾವ್ಯ ಪ್ರಶಸ್ತಿಯನ್ನು ಗಳಿಸಿದೆ. ಮೂರನೆಯದು ಚೈತ್ರದ ಚಿಗುರು. ಸೃಷ್ಟಿ ಪ್ರಕಾಶನ ಬೆಂಗಳೂರು ಅವರಿಂದ 2000ನೇ ಇಸವಿಯಲ್ಲಿ ಪ್ರಕಟವಾದ ಈ ಕವನ ಸಂಕಲನವು 47 ಕವನಗಳ ಸಂಗ್ರಹವಾಗಿದೆ. ಶ್ರೇಷ್ಠ ಸಾಹಿತಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರಿಂದ ಮುನ್ನುಡಿ ಹಾಗೂ ಡಾಕ್ಟರ್ ಗುರುಲಿಂಗ ಕಾಪಸೆ ಅವರಿಂದ ಬೆನ್ನುಡಿ ಬರೆಸಿಕೊಂಡಿದೆ. ಇಂದು ಕಾರ್ಗಿಲ್, ಮುಂದೆ ಸೃಷ್ಟಿ ದಿವ್ಯ, ಏಡ್ಸ್ ಮಾರಿ ಇವು ಎದೆ ಸೀಳುವ ಭಾವಗಳ ಅತ್ಯುತ್ತಮ ಕವನಗಳಾಗಿವೆ. ವೈಚಾರಿಕತೆಯಿಂದ ಪರಿಪ್ಲುತವಾಗಿವೆ. ನಾಲ್ಕನೆಯದು ವಿಶ್ವಾರ್ಚನೆ. ಮಂಗಳ ಪ್ರಕಾಶನ ಬೆಂಗಳೂರು ಅವರಿಂದ 2008ರಲ್ಲಿ ಹೊರಬಂದ 50 ವೈವಿಧ್ಯಪೂರ್ಣ ಕವನಗಳ ಪ್ರಯೋಗಗಳನ್ನು ಹೊತ್ತ ಕೃತಿ ಇದು. ಗೀತೆಗಳ ಗಾರುಡಿ ಶ್ರೀ BR ಲಕ್ಷ್ಮಣರಾವ್ ಮತ್ತು ಮಾನ್ಯ ಹಿರಿಯ ಸಾಹಿತಿ ಶ್ರೀ BA ಸನದಿ ಅವರಿಂದ ಮುನ್ನುಡಿ ಹಾಗೂ ಪ್ರೊಫೆಸರ್ ಡಿ ಲಿಂಗಯ್ಯ ಅವರ ಬೆನ್ನುಡಿ ಹೊತ್ತಿದೆ. ವಿಡಂಬನೆ, ಬಡವರ ಗೋಳು, ಮುತ್ತು ಕಟ್ಟಬ್ಯಾಡ, ಬಂದೇ ಬರುವೆ ಯುಗಾದಿ, ಯೋಧನೊಬ್ಬನ ಸ್ವಗತ, ವಿಶ್ವಾರ್ಚನೆ, ಕಾಣದಿರು ಬರೀ ಕೊರತೆಗಳನ್ನು ಅಭಿವ್ಯಕ್ತಿಗಳಾಗಿವೆ. ಗರತಿಯಾಗಿ ಬಾಳಲು ಬೇಡುವ ಮುತ್ತು ಕಟ್ಟಿದ ದೇವದಾಸಿಯ ಬೇಡಿಕೆ ವಿಶ್ವಾರ್ಚನೆಯಲ್ಲಿ ವಿಶ್ವದೇವಿಯನ್ನು ಕಲ್ಪಿಸಿ ಪರಿಪೂರ್ಣ ಬ್ರಹ್ಮಾಂಡವೇ ಆಕೆಗೆ ಅರ್ಚನೆ ಮಾಡುತ್ತಿದೆ ಎನ್ನುವ ಭಾವ ಸದಾ ಮನದಲ್ಲಿ ನಿಲ್ಲುತ್ತದೆ. ಐದನೆಯದು ಸೂರ್ಯನ ಮದುವೆ. ಶ್ರೀ ಕೃಷ್ಣ ಬುಕ್ ಏಜೆನ್ಸಿ ಬೆಂಗಳೂರು ಇವರಿಂದ 2014ರಲ್ಲಿ ಪ್ರಕಟಗೊಂಡ 13 ಕಥನ ಕವನಗಳ ಸಂಗ್ರಹವಿದು. ಪ್ರೊಫೆಸರ್ BM ನಾಗರಾಜ್ ಭಟ್ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಇವರಿಂದ ಸುದೀರ್ಘ 14 ಪುಟಗಳ ಹಾಗೂ ಡಾಕ್ಟರ್ KN ಸಂಧ್ಯಾರೆಡ್ಡಿ ಖ್ಯಾತ ಲೇಖಕಿ, ಜನಪದ ತಜ್ಞೆ, ಕರ್ನಾಟಕ ಲೇಖಕಿಯರ ಸಂಘ ಮಾಜಿ ಅಧ್ಯಕ್ಷೆ ಇವರಿಂದ ಕಥನ ಕವನಗಳ ಸಾಹಿತ್ಯಪೂರ್ಣ ವಿವರದಲ್ಲಿ ಪನ್ನಾದಾಸಿ ಕವನದ ಸಾರ ಕೇವಲ 4 ವರ್ಷದ ಪೋರ ಮೇವಾಡದ ವಾರಸುದಾರ ರಾಜಕುಮಾರ ಉದಯನನ್ನು ರಾಜ್ಯದ ಪ್ರತಿನಿಧಿ ಬನಬೀರ ರಾಜ್ಯದ ಆಸೆಗೆ ಕೊಲ್ಲಿಸಲು ಸಂಚು ಹೂಡುತ್ತಾನೆ. ಆಗ ಪನ್ನಾದಾಸಿಯು ಅದೇ ವಯಸ್ಸಿನ ತನ್ನ ಮಗನನ್ನು ಬಲಿ ಕೊಟ್ಟು ರಾಜಕುಮಾರನನ್ನು ಪಾರು ಮಾಡುತ್ತಾಳೆ. ಕಡೆಗೂ ಅತ್ತಳ ತಾಯಿ ಕವನದ ಸಾರ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಗಂಡ ಹಾಗೂ 3 ಗಂಡು ಮಕ್ಕಳನ್ನು ಕಳೆದುಕೊಂಡ ತಾಯಿ ಮಾತೃಭೂಮಿಯ ಸೇವೆಗೆ ಮತ್ತೆ ಮಕ್ಕಳ ಕೊಡಲಾರೆ, ಬಂಜೆಯಾದೆ ಎಂದು ದುಃಖಿಸುವ ಕವನ. ವಿಷಕನ್ಯೆ ಕವನದ ತಂದೆ ತಾಯಿಯರಿಂದಲೇ ಕಾಮದ ಕಟ್ಟೆಗೆ ದೂಡಲ್ಪಟ್ಟ ಮಗಳ ಅಳಲು ಕರುಳನ್ನು ಸುಡುತ್ತದೆ. ಹಡದೋರಿಗೂ ಬ್ಯಾಡದ ಮಗಳು ಗಂಟ್ಲಾಗ ತೊಡಗಿನ ಉಳುಕು, ಹೊಳ್ಳಿ ನೋಡಿ ಮನ ಕಡಿ ಒಮ್ಮೆ ನಡೆದಾಳ ನಿಲ್ಲಲಾರದಾಕಿ, ಯಾರ್ಯಾರಿಗೂ ಬ್ಯಾಡದ ಹೆಣ್ಣ ಕರೆದಾಳ ಗಂಗವ್ವ ತಾಯಿ, ನನ್ನನ್ನೂ ಹೊಲಿ ಮಾಡ್ಯಾರ ಮಡಿಲಾಗ ಮಲಗು ಮಗಳ ಎಂದು ಈ ಕಾಮದ ಕಟ್ಟೆಗೆ ದೂಡಲ್ಪಟ್ಟ ಮಗಳು ಗಂಗೆಯನ್ನು ಸೇರುವ ಅತ್ಯಂತ ಮನಮಿಡುಕುವ ಸಾಲುಗಳಿವು. ಈ ಕವನ ಸಾಲುಗಳ ಭಾವದ ಅನುಭವಕ್ಕೆ ತಮ್ಮನ್ನು ಬಿಡದೆ ಮುಂದುವರೆಯುವೆ, ಕ್ಷಮಿಸಿ. ಕಥನ ಶೈಲಿಗೆ ಒಗ್ಗುವಂತೆ ಚರಣಗಳಿಂದ ಚರಣಗಳಿಗೆ ಮುಂದುವರೆಯುವ ಪದಲಾಸ್ಯ ಹಾಗೂ ಭಾವಗಳು ಈ ಕವನ ಸಂಗ್ರಹದ ಮೇರು ಸಂಗತಿಗಳಾಗಿವೆ. ಭೂಮಿ ಗ್ರಹಣ. ಮಂಗಳ ಎಂಟರ್ಪ್ರೈಸಸ್ ಪ್ರಕಾಶಕರು ಬೆಂಗಳೂರು ಇವರಿಂದ 2018ರಲ್ಲಿ ಪ್ರಕಟಗೊಂಡ ಈ ಕವನ ಸಂಕಲನವು 29 ಗಜಲ್ಗಳು, 52 ಸುನೀತಗಳು, 34 ಬಿಡಿ ಕವನ ಹಾಗೂ
3 ದೀರ್ಘ ಕವನಗಳನ್ನೊಳಗೊಂಡಿದೆ. ಈ ಸಂಕಲನಕ್ಕೆ 3 ಮುಖ್ಯ ಮುನ್ನುಡಿಗಳಿವೆ. ಸಾಹಿತ್ಯ ಆದ ಅನೇಕ ರಚನೆಗಳುಳ್ಳ ಭೂಮಿಗ್ರಹಣ ಗಂಭೀರ ಅವಲೋಕನವನ್ನು ಬಯಸುತ್ತದೆ ಎಂದಿದ್ದಾರೆ. ಸುನೀತಗಳನ್ನು ಅವುಗಳ ವಿಷಯ ವೈವಿಧ್ಯವನ್ನು ಮೆಚ್ಚಿರುವ ಸಾಹಿತ್ಯ ಚಿಂತಕ ಶ್ರೀ KN ಮಹಾಬಲ ಅವರು ಕಾವ್ಯ ಕಥನಗಳಲ್ಲಿ ಸ್ತ್ರೀವಾದಿ ಚಿಂತನೆಗಳು ಸಹಜವಾಗಿ ಹಾಗೂ ಸಮಯೋಚಿತವಾಗಿ ಪ್ರಸ್ತಾಪಗೊಂಡಿರುವುದು ಉಲ್ಲೇಖನೀಯ ಎಂದಿದ್ದಾರೆ. ಸಾಹಿತ್ಯ ಚಿಂತಕ ಶ್ರೀ ಬೆಂಶ್ರೀ ರವೀಂದ್ರ ಅವರು ಆಡು ಮಾತಿನ ಅಂಬರದ ಹಾರ ಅಷ್ಟೇ ಅವಳದು, 21ನೆಯ ಶತಮಾನದಲ್ಲೂ ಮಹಿಳೆ ಶೋಷಿತಳಾಗಿಯೇ ಉಳಿದಿದ್ದಾಳೆ ಎನ್ನುತ್ತಾ ಮಾಧವಿಯ ಸ್ವಗತ ಕವನವನ್ನು ಮೆಚ್ಚಿದ್ದಾರೆ. ಸುಲಲಿತ ಕನ್ನಡ ಶ್ರೀಮತಿ ರತ್ನಮೂರ್ತಿಯವರ ಭಾಷೆಯಾಗಿದೆ. ಕಾವ್ಯದ ಎಲ್ಲಾ ಪ್ರಕಾರಗಳು ಸಹಜವಾಗಿ ಅರಳಿವೆ ಎಂದಿದ್ದಾರೆ. ಈ ಕವನ ಸಂಕಲನದ 34ನೆಯ ಅದ್ಭುತ ಸುನೀತ ಶಕ್ತಿ ಶಾರದೆ ತನಯ. ಇದು ಗುರು ಪ್ರಾಚಾರ್ಯ HSK ಅವರ ಕುರಿತು ಬರೆದದ್ದಾಗಿದೆ. ಅನಾದೃಶ್ಯ ಸಂಘಟಕ, ಮೃದು ಭಾಷಿ, ವಾಕ್ಯಪುರ, ಸಮದರ್ಶಿ, ಹಸಿರ ಮಿತ್ರ, ಉಪ್ಪು ಉತ್ಸಾಹಗಳು ಬೆಂಬತ್ತಿ ಮಣಿದ ಕಿಂದರ ಜೋಗಿ, ಮಿಡಿಯುವುದಿಂದು ಅಕ್ಕರೆಯ ಆ ನುಡಿಕಿನ್ನರ ಬೀಗಿ. ಸುಂದರ ಸಾಲುಗಳಿವು. ಭಾವವೈಭವ, ಸಮಕಾಲೀನ ಸಾಮಾಜಿಕ ದೃಶ್ಯ, ಸಾಮಾಜಿಕ ಕಳಕಳಿ, ನೀಚ ಪದ್ಧತಿಗಳು, ಸ್ತ್ರೀ ಮನ ದನಿ, ನೆಲದ ಸೊಗಡು ಇವು ವಿಷಯ ವೈವಿಧ್ಯವಾದರೆ, ಆಡು ಭಾಷೆ, ಕಾವ್ಯ ಭಾಷೆ, ಲಯ, ಪ್ರಾಸ, ಪದ ಸಂಪತ್ತು ಇವೆಲ್ಲವೂ ಅಭಿವ್ಯಕ್ತಿಯ ಮಾಧ್ಯಮ. ಈಗ ನಾನು 2ನೆಯ ವಿಭಾಗಕ್ಕೆ ಹೊರಡ್ತಾ ಇದ್ದೇನೆ. 2ನೇ ವಿಭಾಗ ಕಾದಂಬರಿಗಳು. ಕಾದಂಬರಿಗಳು 2 ಇವೆ. ಮೊದಲನೆಯದು ವಿಕಲಚೇತನ. ಅಕ್ಷಯ ಪ್ರಕಾಶನ ಬೆಂಗಳೂರು ಇವರಿಂದ 2018ರಲ್ಲಿ ಪ್ರಕಟವಾದ 266 ಪುಟಗಳ ವಿಕಲಚೇತನ ಕಾದಂಬರಿಯು ಕರ್ನಾಟಕ ಲೇಖಕಿಯರ ಸಂಘದ ಕಾಕೋಳು ಸರೋಜಾರಾವ್ ಪ್ರಶಸ್ತಿಯನ್ನು ಪಡೆದಿದೆ. ಕೃತಿಯನ್ನು ಲೇಖಕಿಯು ಬದಿಗಿಡಿಸುವ ಅಂಗವೈಕಲ್ಯವನ್ನು ಮೆಟ್ಟಿ ನಿಂತು ಬೆರಳು ಕಚ್ಚುವಂತೆ ಅಪ್ರತಿಮ ಸಾಧನೆ ಶಿಖರವೇರಿರುವ ಎಲ್ಲಾ ವಿಕಲಚೇತನರಿಗೆ ಅರ್ಪಿಸಿದ್ದಾರೆ. ಅಪ್ಪನ ಅಂತಸ್ತಿನ ಮೇಲಾಟದಲ್ಲಿ ರಾಜಕೀಯ ಮನೆತನದ ಮಂದ ಬುದ್ಧಿಯ ಕಾಮ ಪಿಶಾಚಿಯೊಬ್ಬನಿಗೆ ಬಲಿಪಶುವಾಗಿಸಿದ ಹುಡುಗಿ ದುಲ್ಹಾರಿಗೆ ಸುಡುವ ಮಾನಸಿಕ ಖಿನ್ನತೆ ಹಾಗೂ ಬಿಡುಗಡೆಯ ಚಡಪಡಿಕೆಗಳಲ್ಲಿ ಹುಟ್ಟುವ ಗಂಡು ಮಗು ಕೇವಲ ತಲೆ ಮತ್ತು ದೇಹದ ಭಾಗವಿರುವ ಯಾವುದೇ ಚಲನಶೀಲ ಅಂಗಗಳಾದ ಕೈಕಾಲುಗಳಿಲ್ಲದ ಮಾಂಸದ ಮುದ್ದೆಗೆ 2 ಕಣ್ಣಿನ ಗೋಲಗಳನ್ನಿಟ್ಟಂತಹ ಗಂಡು ಮಗು ಜನಿಸುತ್ತದೆ. ಮಗುವನ್ನು ತೊರೆದು ಆ ಪಂಜರದಿಂದ ತಾಯಿ ನಿಸ್ಸಹಾಯಕಳಾಗಿ ಪಾರಾಗುತ್ತಾಳೆ. ಬಿಟ್ಟು ಹೋದ ತಾಯಿ ದುಲ್ಹಾರಿಯ ಬಗ್ಗೆ ತಿಳಿಯದ ಮಗು ತನ್ನನ್ನು ನೋಡಿಕೊಳ್ಳುವ ಆಳು ಶಾಮು ಕಾಕಾನಿಗೆ ಅಮ್ಮ ಎಂದ್ರೆ ಯಾರು ಎಂದು ಕೇಳುವ ಪ್ರಶ್ನೆ ನಮ್ಮನ್ನು ಮೂಕರನ್ನಾಗಿಸುತ್ತದೆ. ನಿಮ್ಮನ್ನು ಕೈಕಾಲಿನ ಹಾಗೆ ಅಂಟಿಸಿಕೊಂಡು ಓಡಾಡಬಹುದೇ, ಕೆಲಸ ಮಾಡಬಹುದೇ ಎಂದು ಕೇಳುವ ಮಗುವಿನ ಪ್ರಶ್ನೆಗಳಿಗೆ ಅಕ್ಷರಶಃ ಸಿಡಿಲು ಹೊಡೆದ ಹಾಗೆ ಯೋಚನೆಗಳು ಸಿಡಿವ ಭಾವ ಕಾಡುತ್ತದೆ. ಮಗುವಿನ ಬದುಕಿನಲ್ಲಿ ಸಂಗೀತ ಒಂದು ವರವಾಗಿ ಆಗಮಿಸುತ್ತದೆ. ಬಾಯಿಯಿಂದಲೇ ಚಮತ್ಕಾರಗಳನ್ನು, ಸಣ್ಣ ಆಟಗಳನ್ನು ಮಾಡಿ ಶೋ ಮ್ಯಾನ್ ತರಹ ದುಡಿದು ಬದುಕುತ್ತಿದ್ದ ಮಗುವಿಗೆ ಇನ್ಸ್ಪೆಕ್ಟರ್ ಪ್ರದೀಪ್ನ ಜೀವನದ ದುರಂತಗಳ ದೃಶ್ಯ ಹಾಗೂ ಶಾಮು ಕಾಕಾ ಬದುಕಿನ ಸುತ್ತಲ ಸಾವಿನ ಕತ್ತಲಿನ ಭೀಭತ್ಸ ಸಾಧನೆಗೆ ಪ್ರೇರೇಪಿಸುತ್ತದೆ. ಅತ್ಯುತ್ತಮ ಗಾಯಕನಾಗಿ ಹೊರಹೊಮ್ಮಿದ ಮಗು ಅದೇ ಸಾಧನೆಯ ಹಾದಿಯಲ್ಲಿ ಒಂದು ಒಳ್ಳೆಯ ಕುಟುಂಬದಲ್ಲಿ ಆಶ್ರಯ ಪಡೆದ ತಾಯಿ ಕಟ್ಟಿ ಬೆಳೆಸಿದ ಆಶ್ರಮದ ಕಾರ್ಯಕಾರಣ ಭೇಟಿಯಲ್ಲಿ ಆಕೆಯನ್ನು ಸಂಧಿಸುತ್ತಾನೆ. ತಾಯಿಯ ರೌರವ ನರಕದಂತಹ ಬದುಕಿನ ಫಲ ನಾನು ಎಂದು ಅರಿತ ಮಗುವಿಗೆ ಯಾರನ್ನು ದೂರುವುದು, ಯಾರನ್ನು ದ್ವೇಷಿಸುವುದು ಎಂಬ ಅಗಾಧವಾಗಿ ಆವರಿಸುತ್ತದೆ. ಕಾದಂಬರಿಯೇ 179ನೇ ಪುಟದಲ್ಲಿ ಶೋಮನ್ ಆಗಿ ಚಮತ್ಕಾರಗಳನ್ನು ತೋರಿಸುತ್ತಿದ್ದ ಎಕ್ಸಿಬಿಷನ್ ನಲ್ಲಿ ಆತನನ್ನು ಕಂಡು ಹೃದಯವಂತಿಕೆಯಿಂದ ಮಾತನಾಡುವ ಹುಡುಗಿ ಅನುಪಮ ಖುದ್ದು ಲೇಖಕಿಯೇ ಆಗಿದ್ದಾರೆ. ತಾವು ನೋಡಿದ, ಮಾತನಾಡಿದ, ಕೇಳಿ ತಿಳಿದ ಆ ವಿಕಲಚೇತನನ ಬಗ್ಗೆ ಕಟ್ಟಿರುವ ಕಾದಂಬರಿಯು ದೈಹಿಕ ನ್ಯೂನ್ಯತೆಗಳನ್ನು ಮೀರಿ ಬೆಳೆಯುವ ಸಾಧನೆಗೈವ ವಿಕಲಚೇತನರ ಬಗ್ಗೆ ನಮಗೊಂದು ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ. ಅವರ ಸವಾಲುಗಳನ್ನು ಮನದಟ್ಟು ಮಾಡುತ್ತದೆ.
ನೆಲೆ ತಪ್ಪಿದಾಗ. ಅಕ್ಷಯ ಪ್ರಕಾಶನ ಬೆಂಗಳೂರು ಇವರಿಂದ 2009ರಲ್ಲಿ ಪ್ರಕಾಶಿತ ನೆಲೆ ತಪ್ಪಿದಾಗ ಕಾದಂಬರಿಯು 207 ಪುಟಗಳನ್ನು ಹೊಂದಿದೆ. ಮುಂಬಯಿಯ ನೌಕರಿಯ ಹಾಗೂ 2 ಮಕ್ಕಳ ತಾಯ್ತನದ ಮುದ್ದಾದ ಬದುಕಿನ ಒಡತಿಗೆ ಅಂದು ತನ್ನ ಆಫೀಸ್ ಮುಗಿಸಿ ಸಿಟಿ ಬಸ್ನಲ್ಲಿ ಮನೆಗೆ ಬರುವಾಗ ತುಂಬಿದ ಬಸ್ಸಿನಲ್ಲಿ ಮಗುವನ್ನು ಎತ್ತಿಕೊಳ್ಳಲು ಕೊಟ್ಟ ಜೋಡಿ ಎಂದು ಮಗುವನ್ನು ಆಕೆಯ ಕೈಯಲ್ಲೇ ಬಿಟ್ಟು ಆ ಜನಜಂಗುಳಿಯಲ್ಲಿ ಬಸ್ ಇಳಿದು ಮಾಯವಾಗಿ ಬಿಡುತ್ತದೆ. ಅಲ್ಲಿಂದ ಆ ಮಗುವಿನ ಅನಾಥ ಪ್ರಯಾಣ ಶುರುವಾಗುತ್ತದೆ. ಅಸಹಾಯಕ ಪರಿಸ್ಥಿತಿಗೆ ಸಿಲುಕಿ ಹೆತ್ತ ಕೂಸನ್ನು ಪರಭಾರೆ ಮಾಡಿದ ತಂದೆ ತಾಯಿಗಳ ದುಃಖ, ಯಾತನೆ, ಸಂಕಟ, ಆ ಕೂಸಿನ ಸ್ಥಿತಿಗತಿ ಇತ್ಯಾದಿಗಳ ಮನ ಕಲುಕುವ ಕಥಾವಸ್ತುವನ್ನು ಒಳಗೊಂಡಿದೆ ಈ ಕಾದಂಬರಿ. ಅತ್ಯುತ್ತಮ ಕುಟುಂಬವೊಂದು ತನ್ನ ನೆಲೆ ಕಳೆದುಕೊಳ್ಳುವ, ಅಜ್ಜಿಯ ಹಠಮಾರಿತನದಿಂದ ಬದುಕು ಛಿದ್ರವಾಗುವ, ನಂತರ ಇದಕ್ಕೆಲ್ಲ ಕಾರಣಳಾದ ಅಜ್ಜಿ ಅಗಲಿದ ತಾತನೆ ಮತ್ತೆ ಮಧ್ಯ ಪ್ರವೇಶಿಸಿ ಸರಿಪಡಿಸುವ ಕಾದಂಬರಿ ಇದಾಗಿದೆ. ಕಾದಂಬರಿಯ ಉದ್ದಕ್ಕೂ ಮಗುವಿನ ಹಾಗೂ ಅದರ ನಿಜವಾದ ತಂದೆ ತಾಯಿಯ ಮಾನಸಿಕ ಪ್ರಯಾಣ ಮನಮುಟ್ಟುತ್ತದೆ, ನಮ್ಮನ್ನು ಕಾದಂಬರಿಯೊಳಗೆ ಸೆಳೆದುಕೊಳ್ಳುತ್ತದೆ. ಸಂವೇದನಾಶೀಲ ವಿಷಯಗಳನ್ನು ಎತ್ತಿಕೊಂಡು ಒಂದ್ ನಿಮಿಷ ಒಂದ್ ಸಣ್ಣ ಸೂಚನೆ ಇದೆ. ಈ Gmeet ಅಲ್ಲಿ ಅದು ಕ್ಲೋಸ್ ಆಗ್ಬಿಡುತ್ತೆ, 1 ಗಂಟೆ ಆಗೋಯ್ತು ಅಂತ ಸೂಚನೆಗಳು ಬರ್ತಾ ಇದೆ. ಇನ್ನೊಂದು 3-4 ನಿಮಿಷ ಇರ್ಬೋದು. ಒಂದ್ ವೇಳೆ ಕ್ಲೋಸ್ ಆದ್ರೆ ಯಾರು ಹೊರಗಡೆ ಹೋಗ್ಬೇಡಿ, ಮತ್ತೆ ಅದೇ ಕೊಂಡಿನಲ್ಲಿ ನಾವು ಮತ್ತೆ ಪ್ರವೇಶ ಮಾಡ್ಬೋದು. ಅದನ್ನ ಶ್ರೀಪ್ರಕಾಶ್ ಅದನ್ನ ಅನುವು ಮಾಡ್ಕೊಡ್ತಾರೆ. ಅಕಸ್ಮಾತ್ ಇದು ಕ್ಲೋಸ್ ಆದ್ರೆ ಮತ್ತೆ ಕಂಟಿನ್ಯೂ ಆಗುತ್ತೆ, ಅದರಿಂದ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಶ್ರೀಪ್ರಕಾಶ್ ಎಂಟ್ರಿ ಕೊಡ್ತಾರೆ, ಅದೇ ಕೊಂಡಿನಲ್ಲಿ ನೀವು ಪ್ರವೇಶ ಮಾಡ್ಬೋದು. ಮುಂದುವರಿಸಿ. ಸರಿ ಸರ್. ಸಂವೇದನಾಶೀಲ ಸಂವೇದನಾಶೀಲ ವಿಷಯಗಳನ್ನು ಎತ್ತಿಕೊಂಡು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಎಲ್ಲೂ ಭಾವಾವೇಶದ ನೆರೆ ಕಾಣುವುದಿಲ್ಲ, ಅಭಿವ್ಯಕ್ತಿಯ ಬರವೂ ಇಲ್ಲ. ಅನಾಯಾಸ ಓದಿಸಿಕೊಂಡು ಹೋಗುವ ತಂತ್ರದ ಜಾದುವಿದೆ. 3ನೇಯದಾಗಿ ಕಥಾ ಸಂಕಲನ ವಿಭಾಗ. ನೆತ್ತರಿನ ನಂಟಿರದೆ. ಅಶ್ವಿನಿ ಪ್ರಿಂಟರ್ಸ್ ಬೆಂಗಳೂರು ಇವರಿಂದ 2001ರಲ್ಲಿ ಪ್ರಕಟಿತ ನೆತ್ತರಿನ ನಂಟಿರದೆ ಕೃತಿಯು 10 ಕಿರುಗತೆಗಳ ಸಂಕಲನವಾಗಿದೆ. ಲೇಖಕಿಯ ಅಕ್ಕ ಮಾತೃರೂಪರಾದ ಎಂ ವಿಜಯಲಕ್ಷ್ಮಿ ಅವರಿಗೆ ಕೃತಿಯು ಅರ್ಪಿತವಾಗಿದೆ. ಇವರು ನನ್ನ ಹಿರಿಯ ಪ್ರಾಥಮಿಕ ತರಗತಿಗಳಿಗೆ ಗುರುವಾಗಿದ್ದರು ಎಂಬುದು ನನ್ನ ಸುಕೃತವೇ ಸರಿ. ವಂಶವಾಹಿನಿಯಲ್ಲಿರುವ ದೋಷದಿಂದಾಗಿ ತಾವು ಮಕ್ಕಳನ್ನು ಹೆರದೆ ದಂಪತಿಗಳು ಮಗುವನ್ನು ದತ್ತು ತೆಗೆದುಕೊಳ್ಳಬೇಕೆಂದು ನಿರ್ಧರಿಸುವ ಕಥೆಯೇ ನೆತ್ತರಿನ ನಂಟಿರದೆ. ಬಿಳಿಮಚ್ಚೆ ಲೂಕೋಡರ್ಮಾದಿಂದ ಬಳಲುವ ಗೆಳತಿ ಸುಧಾಳನ್ನು ಉಮಾ ತನ್ನ ಅಣ್ಣ ಶಂಭು ಪ್ರೀತಿಸುತ್ತಿದ್ದಾನೆ ಎಂದು ಅರಿತು ಅವರಿಬ್ಬರನ್ನು ಒಂದು ಮಾಡುವ, ಅದರ ನಡುವೆ ಉದ್ಭವಿಸುವ ಕೌಟುಂಬಿಕ ತಾಕಲಾಟಗಳು ಹಾಗೂ ಖಿನ್ನತೆಯನ್ನು ಮೀರುವ ಸುಂದರ ಕಥೆಯೇ ಶಂಭೋ ತವಾರಾಧನಂ. ಒಂದೊಂದು ಕಥೆಯು ಬದುಕಿನ ತಿರುವುಗಳ ಪರಿಚಯಗಳನ್ನು, ಮನಗಳ ದ್ವಂದ್ವಗಳನ್ನು, ಭಾವ ತೀವ್ರತೆಯ ಪರಿಣಾಮಗಳನ್ನು ಬಿಚ್ಚಿಡುವಲ್ಲಿ ಯಶಸ್ವಿಯಾಗಿದೆ. ವಾಸ್ತವ 2ನೇಯ ಕಥಾ ಸಂಕಲನ, ಗಡಿಯನ್ನೊದ್ದು 3ನೇಯ ಕಥಾ ಸಂಕಲನ. ಮಂಗಳ ಪ್ರಕಾಶನ ಬೆಂಗಳೂರು ಅವರಿಂದ 2008ರಲ್ಲಿ ಪ್ರಕಟವಾದ ವಾಸ್ತವ ಕೃತಿಯು 10 ಕಿರುಗತೆಗಳ ಸಂಕಲನವಾಗಿದೆ. ಅಜಯ ಎಂಟರ್ಪ್ರೈಸಸ್ ಬೆಂಗಳೂರು ಇವರಿಂದ 2009ರಲ್ಲಿ ಪ್ರಕಾಶಿತವಾದ ಗಡಿಯನ್ನೊದ್ದು ಕೃತಿಯೂ ಸಹ 10 ಕಿರುಗತೆಗಳ ಸಂಗ್ರಹವಾಗಿದೆ. ಮಗನ ಹೃದಯದ ಕಾಯಿಲೆಯ ತೊಂದರೆಗಾಗಿ ಗೆಳೆಯ ಸೋಮಣ್ಣನ ಸಲಹೆಯಂತೆ ಕಿಡ್ನಿ ಮಾರಿದ ಮಲ್ಲಾರಿ ಏಡ್ಸ್ ತಗುಲಿಸಿಕೊಳ್ಳುತ್ತಾನೆ. ನಂತರ ಏನು? ಇದು ಹೊಣೆಯ ಕಥೆ. ತನ್ನ ಗೆಳತಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದ್ದನ್ನು ಅರಿತ ತಾಯಿ ಮನೆಯ ಆಡಳಿತವನ್ನು ಕೈಗೆ ತೆಗೆದುಕೊಳ್ಳುವ ಕಥೆಯೇ ಗೋಡೆ. 13 ವರ್ಷಗಳ ನಂತರ ತಾಯಿಯಾಗಿ ಸುಸೂತ್ರ ಹೆರಿಗೆ ಮುಗಿಸಿದ ದಿವ್ಯಳಿಗೆ ಎದೆಹಾಲೆ ಇರುವುದಿಲ್ಲ. 3 ದಿನದ ಮಗುವನ್ನು ಕಳೆದುಕೊಂಡ ಯಶೋದೆ ಹತಾಶೆಯ ಪ್ರಪಾದದಿಂದೆದ್ದು ಮಗುವಿಗೆ ಹಾಲುಣಿಸುವ ಹೃದಯ ಶ್ರೀಮಂತ ಕಥೆ ಕಾಯುತಿಹಳೆ ಯಶೋದೆ. ಸೀರಿಯಲ್ಗಳಲ್ಲಿ ಖಳನಾಯಕಿಯಾಗಿ ಅಭಿನಯಿಸುವ ಶಿಕ್ಷಕಿಯನ್ನು ನೋಡಿ ಹೆದರಿದ ಮಗು ಶಾಲೆಗೆ ಹೋಗುವುದಿಲ್ಲವೆಂದು ರಚ್ಚೆ ಹಿಡಿದಾಗ ಮನೋವೈದ್ಯರು ಆ ನಟಿ ನಿನ್ನ ಟೀಚರ್ನ ಅವಳಿ ಸಹೋದರಿ ಎಂದು ಆಕೆಯ ಭಯವನ್ನು ದೂರ ಮಾಡುವ ಕುಶಲತೆಯ ಮನೋವೈಜ್ಞಾನಿಕ ಕಥೆ ಪರಿಣಾಮ. ಮೊದಲ ಗಂಡ ಹಾಗೂ 3 ಮಕ್ಕಳನ್ನು ಹೇಳದೆ ಕೇಳದೆ ಬಿಟ್ಟು ಬಂದು
ಉನ್ನತ ಹುದ್ದೆಯಲ್ಲಿದ್ದ ಸೋಮಶೇಖರನನ್ನು ಮದುವೆಯಾದ ಸ್ವಾರ್ಥಿ ಜೆನಿಫರ್ ಮುಂದೆ ಮಗ ಋತ್ವಿಕ್ ಹೇಳದೆ ಬೇರೆ ಮನೆ ಮಾಡಿ ಮದುವೆಯಾದಾಗ ಅನುಭವಿಸುವ ಹೊಡೆತ, ಅಲ್ಲದೆ ತನ್ನ ನೀಚತೆಯನ್ನು ಮೀರಿ ದುಃಖಿಸುವ ಸೋಗಿನ ನಟನೆ ಈ ಮುಖದ ಹಿಂದಿನ ಮುಖ ಕಥೆಯಾಗಿದೆ. ಕಿರುಗತೆಗಳು ನಮ್ಮ ಸುತ್ತಲೂ ನಮ್ಮ ಅನುಭವಕ್ಕೆ ಬಂದ ಹಲವಾರು ಘಟನೆ, ಪ್ರಕರಣ, ಬದಲಾವಣೆಗಳನ್ನು ಹೇಳಿರುವಂತೆ ಮನಮುಟ್ಟುತ್ತವೆ, ಮನದಲ್ಲಿ ಉಳಿಯುತ್ತವೆ. ಆದರೆ ಪ್ರತಿ ಕಥೆಯು ಒಂದು ವಿಶೇಷ ಅವಲೋಕನ, ಮಾನಸಿಕ ಸಿದ್ಧತೆ, ಅರಿವು, ಬದ್ಧತೆ, ಜೀವನ ಕೌಶಲ್ಯವನ್ನು ತೆರೆದಿಡುತ್ತದೆ. 4ನೇಯದಾಗಿ ನಾಟಕ ವಿಭಾಗ. ಗುಣಸಾಗರಿ ನಾಗರಾಜ್ ಮಕ್ಕಳ ಸಾಹಿತ್ಯ ಪ್ರಶಸ್ತಿ. ಗುಣಸಾಗರಿ ನಾಗರಾಜ್ ಮಕ್ಕಳ ಸಾಹಿತ್ಯ ಪ್ರಶಸ್ತಿ ಪಡೆದಿರುವ ಕೃತಿ ಇದು. ಅಕ್ಷಯ ಪ್ರಕಾಶನ ಬೆಂಗಳೂರು ಇವರಿಂದ 2009ರಲ್ಲಿ ಪ್ರಕಟವಾದ ಒಂದು ತೋಳದ ಕಥೆ ಮತ್ತು ಇತರ ನಾಟಕಗಳು ಕೃತಿಯು 7 ನಾಟಕಗಳ ಸಂಗ್ರಹ. ಖ್ಯಾತ ರಂಗಕರ್ಮಿ, ನಟ, ನಿರ್ದೇಶಕ, ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ SK ಮಾಧವರಾವ್ ಇದರ ಮುನ್ನುಡಿಯನ್ನು ದಾಖಲಿಸಿದ್ದಾರೆ. ಮಕ್ಕಳ ಮನಸ್ಸನ್ನು ಅರಿತ ಲೇಖಕಿ ಇವುಗಳಲ್ಲಿ ತಮ್ಮ ವಿಚಾರಧಾರೆಯನ್ನು ಕಾಲ್ಪನಿಕ, ಜಾನಪದ, ಪೌರಾಣಿಕ, ಐತಿಹಾಸಿಕ ಹೀಗೆ ಎಲ್ಲ ಮೂಲೆಗೂ ಹರಿಸಿದ್ದಾರೆ. ಪ್ರತಿ ನಾಟಕದಲ್ಲೂ ನಿರೂಪಣಾ ತಂತ್ರವನ್ನು ಉಪಯೋಗಿಸಿ ಮೇಳಕ್ಕೆ ಮನಸ್ಸನ್ನು ಅರಿತ ಲೇಖಕಿ ಇವುಗಳನ್ನು ತಮ್ಮ ವಿಚಾರಧಾರೆಯನ್ನು ಕಾಲ್ಪನಿಕ, ಜಾನಪದ, ಪೌರಾಣಿಕ, ಐತಿಹಾಸಿಕ ಹೀಗೆ ಎಲ್ಲ ಮೂಲೆಗೂ ಹರಿಸಿದ್ದಾರೆ. ಪ್ರತಿ ನಾಟಕದಲ್ಲೂ ನಿರೂಪಣಾ ತಂತ್ರವನ್ನು ಉಪಯೋಗಿಸಿ ಮೇಳಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಮೊದಲ ನಾಟಕ ಒಂದು ತೋಳದ ಕಥೆ. ಇದು ವನದೇವತೆಯ ಮೂಲಕ ಪ್ರತಿನಿಧಿಸುವ ತೋಟವು ಮಾನವರಿಗೆ ಮಾನವೀಯತೆಯನ್ನು ದರ್ಶಿಸುತ್ತದೆ ಮತ್ತು ಮಾಲಿಯ ಮಗನನ್ನು ತಿದ್ದುತ್ತದೆ. ಶ್ರೀಕೃಷ್ಣ ದೇವರಾಯ, ಮೋಹಿನಿ ಭಸ್ಮಾಸುರ, ಭಕ್ತ ಧ್ರುವ, ಭಕ್ತ ಪ್ರಹ್ಲಾದ, ಭಲೆ ತೆನಾಲಿ, ಮೈದಾಸನ ಕಥೆ ಇವೆಲ್ಲವುಗಳಲ್ಲಿಯೂ ನಾಟಕ ಪ್ರದರ್ಶನದ ನಿರ್ದೇಶಕನಿಗೆ ರಂಗತಂತ್ರವನ್ನು ಅಳವಡಿಸುವ ನಿರ್ದೇಶನಗಳು ಅಡಗಿವೆ. ಮಕ್ಕಳಿಗೆ ಅಭಿನಯದ ಜೊತೆಗೆ ಹಾಡುವ ಕಲೆಯನ್ನು ಬೆಳೆಸಿಕೊಳ್ಳಲು ಸಹಾಯವಾಗುವ ರೂಪಕ ಪದ್ಯಗಳಿವೆ. ರೂಪಕ ಪದ್ಯಗಳ ಒಂದು ಉದಾಹರಣೆಯನ್ನು ಮೋಹಿನಿ ಭಸ್ಮಾಸುರದಿಂದ ಕೊಡುತ್ತಿದ್ದೇನೆ. ರಾಜಾಧಿರಾಜ, ಅಸುರಕುಲ ರವಿತೇಜ, ದೈತ್ಯಕುಲ ಸುರಭೂಜ, ನಿರ್ಲಜ್ಜ, ಋಷಿಜನಾಂತಕ, ಶಿಷ್ಟ ಪೀಡಕ, ತಲೆತಿರುಕ, ಯಜ್ಞ ಯಾಗಾದಿ ವಿಹಿತ ಕರ್ಮ ವಿಧ್ವಂಸಕ, ಬಾಯಿ ಬಡುಕ, ಅಗಣಿತಾವಗುಣ, ದುರ್ಗುಣ ಪರಿಪೂರ್ಣ, ಎಮ್ಮೆ ಕೋಣ, ಮುನಿಜನ ಮನಸ್ಥಿತ, ಶಾಂತ ಸಂಹರಣ, ಕಾಲಹರಣ ನಿಪುಣ, ಕ್ರೌರ್ಯ ದ್ರೌಷ್ಟ್ಯಾರ್ಧಿ, ಅಸುರಿಗುಣ ಸಂಪನ್ನ, ವಿವೇಕ ವಿಚಾರ ವಿರಕ್ತ, ಕ್ರೋಧ ಸಂತೃಪ್ತ ಚಿತ್ರ, ತಲೆಗೇರಿದ ಪಿತ್ತ, ನರಮಾಂಸ ಭಕ್ಷಕ, ತಾಮಸಾಕ್ಷಕ, ಎಲುಬು ಮೂಳೆಗಳ ಮಾಲಿ, ತಲೆ ಖಾಲಿ, ಶ್ರೀ 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 ವೃಕಾಸುರ ಮಹಾವಕ್ಕ ವೃದ್ಧಿ, ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಪ್ರೀತಿ, ವಿಶ್ವಾಸ, ಭಕ್ತಿ, ತ್ಯಾಗ, ಚಾತುರ್ಯಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಮೂಡಿಸುವ ಅತ್ಯುತ್ತಮ ನಾಟಕಗಳಾಗಿ ಹೊಮ್ಮಿವೆ. ನೀತಿ ಇದೆ, ಸರಳ ಭಾಷೆ, ಆಕರ್ಷಕ ಪದಗಳ ಬಳಕೆ, ಪ್ರಾಸ, ಭಾವಾಭಿವ್ಯಕ್ತಿ ಇವು ಎಳೆಯ ಮಕ್ಕಳಲ್ಲಿ ಕಲ್ಪನಾ ಶಕ್ತಿಯನ್ನು ಬಿತ್ತುತ್ತಾ ಅದನ್ನು ಅಭಿವೃದ್ಧಿಗೊಳಿಸುತ್ತವೆ. 5ನೇಯದಾಗಿ ಅನುಭವ ಕಥನ ವಿಭಾಗ. ರವಿ ಸ್ಕ್ರೀನ್ ಬೆಂಗಳೂರು ಇವರಿಂದ ಮುದ್ರಿತವಾದ ಗವಾಕ್ಷಿ ಅನುಭವ ಕಥನವು 12 ಕಥೆಗಳ ಗುಚ್ಛವಾಗಿದೆ. ಡಾಕ್ಟರ್ ಅನಸೂಯಾದೇವಿ ಬೆಂಗಳೂರು ಇವರ ಮುನ್ನುಡಿ ಹೊಂದಿದೆ. ಕೃತಿಯು ಲೇಖಕಿಯ ಬಾಳ ಸಂಗಾತಿ ಶ್ರೀ DVS ಮೂರ್ತಿ ಅವರಿಗೆ ಸಮರ್ಪಿತವಾಗಿದೆ. ಮುಚ್ಚಳವಿಲ್ಲದ ಪಾತ್ರೆಯಲ್ಲಿ ಬೇಯಿಸಿ ತಿನ್ನುತ್ತಿದ್ದ ಭಿಕ್ಷುಕಿಗೆ ತಟ್ಟೆ ನೀಡಲು ಹೋದಾಗ ನಿರಾಕರಿಸಿದ್ದು ಅಪರಿಗ್ರಹ ಎಂಬ ಕಥನವಾಗಿದೆ. ಮಕ್ಕಳ ಸಾಕಲು ತಾಯಿಯೊಬ್ಬಳು ಕುರುಡಿಯಂತೆ ಭಿಕ್ಷೆ ಬೇಡಿ ಮೋಸ ಮಾಡುವ ಚಿತ್ರಣವೇ ಕುರುಡಿ. ಹರಿಹರದ ಆಪ್ತ ನೆನಪುಗಳನ್ನು ಬಿಚ್ಚಿಡುತ್ತಾ ನದಿಯಲ್ಲಿ ಕಣ್ಣ ಮುಂದೆಯೇ ಯುವಕನೊಬ್ಬ ಸುಳಿಗೆ ಸಿಲುಕಿ ಮುಳುಗಿದ ಹೃದಯ ವಿದ್ರಾವಕ ಘಟನೆಯನ್ನು ಹಾಗೂ ಬಲಿಯಾದ ಯುವಕನ ಕುಟುಂಬದ ಕ್ಷಮಾಗುಣ ಇವುಗಳ ಕ್ಷಣ ಕ್ಷಣದ ಚಿತ್ರಣವೇ ದುರಂತದ ಮುಖದಲ್ಲಿ ಎಂಬ ಕಥನ. ಲೇಖಕಿಯ ತಮ್ಮ ತನ್ನ ಬ್ರೀಫ್ ಕೇಸ್ ಕಳೆದುಕೊಂಡಾಗ ಆರ್ಥಿಕವಾಗಿ ತೊಂದರೆಯಲ್ಲಿದ್ದ ಹುಡುಗನೊಬ್ಬ ಅದನ್ನು ಹಿಂದಿರುಗಿಸಿದ ಮಾನವೀಯತೆ ಮೆರೆದ ಘಟನೆಯೇ ಬ್ರೀಫ್ ಕೇಸ್ ಕಳೆದಾಗ ಕಥೆ. ಜೀವಿತದ ಅನುಭವಗಳಿಗೆ ತೆರೆದುಕೊಳ್ಳುವ ಗವಾಕ್ಷಿಯೇ
ಕೃತಿಯ ಶೀರ್ಷಿಕೆಯಾಗಿದೆ ಹಾಗೂ ಕೃತಿಯ ಎಲ್ಲ ಕಥೆಗಳು ಅಷ್ಟೇ ಉತ್ಕೃಷ್ಟ ಜೀವನ ದೃಶ್ಯ, ರಂಗು, ನೆರಳು ಬೆಳಕುಗಳನ್ನು ದರ್ಶಿಸುತ್ತದೆ. ಗವಾಕ್ಷಿ ಎಂಬ ಅಂತಹ ಪ್ರಜ್ಞೆ ನಮ್ಮೆಲ್ಲರಲ್ಲೂ ಇದೆ. ತೆರೆದು ನೋಡುವ, ಅದನ್ನು ದಾಖಲಿಸುವ ಪ್ರಯೋಜನದ ಶ್ರೀಕಾರ ನಮ್ಮಿಂದಾಗಬೇಕಿದೆ. 6ನೇಯದಾಗಿ ಮಕ್ಕಳ ಸಾಹಿತ್ಯ ವಿಭಾಗ. ಅಕ್ಷಯ ಪ್ರಕಾಶನ ಬೆಂಗಳೂರು ಅವರಿಂದ 3 ಕೃತಿಗಳು ಹಾಗೂ ರವಿ ಪ್ರಿಂಟರ್ಸ್ ಬೆಂಗಳೂರು ಇವರಿಂದ 2 ಕೃತಿಗಳು, ಹೀಗೆ ಒಟ್ಟು 5 ಮಕ್ಕಳ ಸಾಹಿತ್ಯ ಕೃತಿಗಳು 2010 ಹಾಗೂ 2014 ನಡುವೆ ಪ್ರಕಟವಾಗಿವೆ. ಮರೆಯಲಾಗದ ಕಥೆಗಳು ಕೃತಿಯು 6 ಮಕ್ಕಳ ಕಥೆಗಳನ್ನು ಹೊಂದಿದೆ. ಚತುರ ಸೊಸೆ ಹಾಗೂ ಸತ್ತ ಇಲಿಯಿಂದ ಸಾಹುಕಾರನಾದ ಹುಡುಗ ಇವು ಇದರಲ್ಲಿಯ ಅತ್ಯುತ್ತಮ ಕಥೆಗಳಾಗಿವೆ. ಅಪರೂಪದ ಕಥೆಗಳು ಈ ಕೃತಿಯು 6 ಕಥೆಗಳನ್ನು ಹೊಂದಿದೆ. ಇದರಲ್ಲಿ 2 ಕಥೆಗಳು ವಿದೇಶಿಯಾಗಿದ್ದು, ಉಪ್ಪಿಗಿಂತ ರುಚಿಯಿಲ್ಲ ಕಥೆಯು ಮನಸೂರೆಗೊಳ್ಳುತ್ತದೆ. 7 ಕೊಂಬಿನ ಆನೆ ಪುಸ್ತಕವು 6 ಕಥೆಗಳನ್ನು ಹೊಂದಿದೆ. ಈ 6 ಕಥೆಗಳು ಬುದ್ಧನ ಹಿಂದಿನ ಜನ್ಮದ ಜಾತಕದ ಕಥೆಗಳು ಅಥವಾ ಬೋಧಿಸತ್ವನ ಕಥೆಗಳಾಗಿವೆ. ಬೋಧಿಸತ್ವನು ಶ್ವಾನ, ಮೊಲ, ಕಪಿ, ಜಿಂಕೆ, 7 ಕೊಂಬಿನ ಆನೆ, ವರ್ತಕನ ಮಗ ಹೀಗೆ 6 ಜನ್ಮಗಳನ್ನು ನ್ಯಾಯವಾಗಿ ಉದಾತ್ತವಾಗಿ ಧರ್ಮವನ್ನು ಪಾಲಿಸಿ ಬದುಕಿ 7ನೆಯ ಜನ್ಮದಲ್ಲಿ ಬುದ್ಧನಾಗುತ್ತಾನೆ. ಬೂದಿಯ ಹಗ್ಗ ಈ ಕೃತಿಯು 8 ಮಕ್ಕಳ ಕಥೆಗಳನ್ನು ಹೊಂದಿದೆ. ರಾಜ ರಾಣಿಯರ ಕಥೆ ಹೇಳಲು ಹರ್ಷಿಸುವ ಮಕ್ಕಳಿಗೆ ತೆನಾಲಿ ರಾಮ, ತಿಮ್ಮರಸು ಹಾಗೂ ಬೀರಬಲ್ನ ಚತುರತೆಯ ಕಥೆಗಳು ಇಲ್ಲಿಯ ಆಕರ್ಷಣೆಯಾಗಿವೆ. ದೊಡ್ಡ ನಾರಾಯಣ, ಸಣ್ಣ ನಾರಾಯಣ ಈ ಕೃತಿಯು 3 ನೀಳ್ಗತೆಗಳನ್ನು ಹೊಂದಿದೆ. ಅಣ್ಣ ದೊಡ್ಡ ನಾರಾಯಣನಿಗೆ ಮೋಸ ಮಾಡಿದ ಸಾಹುಕಾರನಿಗೆ ಬುದ್ಧಿ ಕಲಿಸುವ ಸಣ್ಣ ನಾರಾಯಣ. ಬುದ್ಧಿವಂತ ಸೋಮಣ್ಣ ದುಡಿಯದೆ ಊರ ಜನರನ್ನು ಮಂಕುದಿಣ್ಣೆ ಮಾಡಿ ಹಣ ಸಂಪಾದಿಸುವ ಕಥೆಯೇ ಹುಳಿಕಲ್ಲು. ಅಗಾಧ ಕಾಳಿನ ರಾಶಿಯನ್ನು ವನದೇವತೆಯ ಅನುಗ್ರಹದಿಂದ ಸಂಗ್ರಹಿಸಿದ ಗುಬ್ಬಿಯು ರಾಜ್ಯಕ್ಕೆ ಬರಗಾಲ ಬಂದಾಗ ರಾಜನಿಗೆ ಸಹಾಯ ಮಾಡುವ ಕಾಳಿನ ಗುಬ್ಬಿ ಇವು ಚತುರತೆ, ಪರಿಶ್ರಮ ಹಾಗೂ ನೀತಿಗಳನ್ನು ಹೇಳುವ ಕಥೆಗಳಾಗಿವೆ. ಮಕ್ಕಳ ಕಥೆಗಳ ಉದ್ದಕ್ಕೂ ಲೇಖಕಿಯು ಆಯಾ ಕಥೆಯ ನೀತಿಯನ್ನು ಮನಮುಟ್ಟುವಂತೆ ದಾಖಲಿಸಿರುವುದು ಕಥೆ ಹೇಳಲು ಕುಳಿತುಕೊಳ್ಳುವ ನಮಗೂ ಮಾದರಿಯಾಗಿದೆ. ಸರಳ ಸಣ್ಣ ವಾಕ್ಯಗಳು ಓದಲು ಸಹಕಾರಿಯಾಗಿವೆ. ಅಲ್ಲಲ್ಲಿ ಮೂಡಿರುವ ಮೇರು ಕಲಾವಿದ ಶ್ರೀ ಮೋನಪ್ಪ ಅವರ ರೇಖಾಚಿತ್ರಗಳು ಓದುವ ಮಕ್ಕಳ ಆಸಕ್ತಿಯನ್ನು ಹಿಡಿದಿಟ್ಟು ಗಮನ ಸೆಳೆದು ಕಲ್ಪನೆಯನ್ನು ವೃದ್ಧಿಸುತ್ತವೆ. ಪೌರಾಣಿಕ ಕಥನಗಳು, ಧರ್ಮ ಬೋಧನೆಯ ಸಾರಾಂಶಗಳು, ಋಷಿ ಮುನಿಗಳ ಮೂಲಕ ಉಪದೇಶಿಸಲ್ಪಟ್ಟ ಜೀವನ ದರ್ಶನಗಳು ಇನ್ನೂ ಹೆಚ್ಚು ಹೆಚ್ಚು ಪ್ರಚುರವಾಗಬೇಕಿದೆ. ಅದ್ಭುತ ಕರ್ತೃತ್ವ ಶಕ್ತಿ ಇರುವ ತಮ್ಮಿಂದ ಇಂತಹ ಬಾಲಕಥೆಗಳು ಇನ್ನೂ ಹೆಚ್ಚು ಹೆಚ್ಚು ರೂಪುಗೊಳ್ಳಲಿ ಎಂದು ಆಶಿಸುತ್ತೇನೆ. ಭಾರತೀಯ ನೆಲದ ಶ್ರೇಷ್ಠತೆಯನ್ನು ಮಕ್ಕಳು ಎಳವೆಯಿಂದಲೇ ಮೈಗೂಡಿಸಿಕೊಳ್ಳಲು ಇವು ಬಹಳ ಸಹಕಾರಿಯಾಗಿವೆ. 7ನೇಯದಾಗಿ ಕೀರ್ತನ ಸಾಹಿತ್ಯ. ಮುಳುಗಿ ತೇಲಾಡಿದನು ಅಕ್ಷಯ ಪ್ರಕಾಶನ ಬೆಂಗಳೂರು ಇವರ ಮೂಲಕ 2009ರಲ್ಲಿ ಪ್ರಕಟಿತವಾದ ಕೀರ್ತನ ಸಂಗ್ರಹ ಮುಳುಗಿ ತೇಲಾಡಿದನು ಕೃತಿಯು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಂದ ಮುನ್ನುಡಿ ಬರೆಸಿಕೊಂಡಿದೆ. ಭಾವ್ಯ ಪ್ರಪಂಚ ಮತ್ತು ವಿದಗ್ಧ ಪ್ರಪಂಚಗಳೆರಡಕ್ಕೂ ಸಕೀಲ ಸಂಬಂಧಗಳನ್ನು ಜೋಡಿಸಿಕೊಂಡಿದ್ದಾರೆ ಎಂದಿರುವ ವೆಂಕಟೇಶ್ ಅವರು ಕೀರ್ತನೆಗಳಲ್ಲಿ ಬಳಕೆಯಾದ ವಿಷಯ ವೈವಿಧ್ಯ, ಸಾಮತಿಗಳು, ನುಡಿಗಟ್ಟುಗಳು, ಸಾಮಾಜಿಕ ಸ್ಥಿತ್ಯಂತರ, ಪ್ರಾಸ, ರಚನಾ ಚೌಕಟ್ಟು, ಲಯ, ರಾಗಗಳು ಇವನ್ನು ಗಮನಾರ್ಹವಾಗಿ ಚರ್ಚಿಸಿ ವಿವರಿಸಿದ್ದಾರೆ. ಈ ಕೃತಿಯಲ್ಲಿ 195 ಚೆನ್ನಕೇಶವಾಂಕಿತ ರಚನೆಗಳು ಹಾಗೂ 21 ತ್ರಿಪುರ ಸುಂದರಿ ಅಂಕಿತ ರಚನೆಗಳು ಮೂಡಿವೆ. ಸಂಗೀತ ಉಸ್ತಾದ್ ದಾಸಶ್ರೀ ಹುಸೇನ್ ಸಾಬ್ ಕನಕಗಿರಿ ಅವರು ತಮ್ಮ ಅನಿಸಿಕೆಯನ್ನು ದಾಖಲಿಸುತ್ತಾ ಉತ್ತರ ಭಾರತದಲ್ಲಿ ಮೀರಾಬಾಯಿ, ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಶರಣ ಸಾಹಿತ್ಯದಲ್ಲಿ ವಚನಕಾರ್ತಿ ಅಕ್ಕ ಮಹಾದೇವಿ, ದಾಸ ಸಾಹಿತ್ಯದಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ ಇವರ ಸಾಲಿನಲ್ಲಿ ಶ್ರೀಮತಿ ರತ್ನಾಮೂರ್ತಿ ಮುನ್ನಡೆಯುತ್ತಿದ್ದಾರೆ ಎಂದಿದ್ದಾರೆ. 216 ಕೀರ್ತನೆಗಳ ಸಂಗ್ರಹದಲ್ಲಿ 2 ಗಾದೆ ಹಾಡುಗಳು ಸಹ ಇರುವುದು ಗಮನಾರ್ಹವಾಗಿದೆ. ಹೇಗೆ ನಿಮ್ಮ ನೊಲಿಸಲಿ ಇದು 2ನೆಯ ಕೃತಿ.
ಮಂಗಳ ಪ್ರಕಾಶನ ಬೆಂಗಳೂರು ಇವರಿಂದ 2011ರಲ್ಲಿ ಪ್ರಕಟಿಸಲ್ಪಟ್ಟ ಹೇಗೆ ನಿಮ್ಮ ನೊಲಿಸಲಿ ಕೃತಿಯು 365 ಕೀರ್ತನೆಗಳ ಗುಚ್ಛವನ್ನು ಹೊಂದಿದೆ. ಎಲ್ಲ ಕೀರ್ತನೆಗಳು ಚೆನ್ನಕೇಶವಾಂಕಿತವಾಗಿವೆ. ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥಸಾರಥಿ, ದಾಸಶ್ರೀ ಕನಕಗಿರಿ ಹುಸೇನ್ ಸಾಬ್, ಪ್ರೊಫೆಸರ್ ವಸಂತ ಕುಷ್ಟಗಿ ಹಾಗೂ ಸ್ವಾಮಿ ಹರ್ಷಾನಂದ ಅಧ್ಯಕ್ಷರು, ರಾಮಕೃಷ್ಣ ಮಠ ಬೆಂಗಳೂರು ಇವರಿಂದ ಮುನ್ನುಡಿ ಹಾಗೂ ಆಶೀರ್ವಚನವನ್ನು ಬರೆಸಿಕೊಂಡಿದೆ. ಹಾಡು ಕಟ್ಟುವ ಕಲೆ ಆತ್ಮೋದ್ಧಾರದ ಹಾಗೂ ಪ್ರಶಾಂತ ಮನಸ್ಥಿತಿಯತ್ತ ಸಾಗುವ ಸಾಧನ ಮಾರ್ಗವಾಗಿದೆ. ಆಧ್ಯಾತ್ಮದ ನೆಲೆಗಟ್ಟಿನ ಮೇಲೆ ನಿಂತು ಭಗವಂತನ ಸರ್ವಾತ್ಮಕತೆಯನ್ನು ಪ್ರತಿಪಾದಿಸುವ ಕೀರ್ತನೆಗಳು ಇಲ್ಲಿ ಅಚ್ಚಾಗಿವೆ. ದಾಸ ಸಾಹಿತ್ಯವನ್ನು ಕೇವಲ ಅಧ್ಯಯನಕ್ಕಷ್ಟೇ ಸೀಮಿತಗೊಳಿಸಿಕೊಳ್ಳದೆ ಬದುಕಿನ ಸಾರವಾಗಿಸಿಕೊಂಡು ಆಧುನಿಕ ಭಕ್ತಿ ಕಾವ್ಯ ಪರಂಪರೆಗೆ ಸಮಕಾಲೀನ ಕೀರ್ತನೆಗಳನ್ನು ನೀಡಿರುವುದು ಲೇಖಕಿಯ ವರ್ತಮಾನದ ಲೋಕ ಪರಿಜ್ಞಾನ ಶಕ್ತಿಯ ಪರಿಚಯವನ್ನು ನೀಡಿದೆ. ದಾಸ ಸಾಹಿತ್ಯದ ಭವಿಷ್ಯಕ್ಕೆ ಒಂದು ಆಶಾಭಾವವನ್ನು ಹುಟ್ಟುಹಾಕಿದೆ. ಪ್ರತಿ ರಚನೆಯು ತನ್ನ ರಾಗ ಹಾಗೂ ತಾಳವನ್ನು ಹೊಂದಿದೆ. ಈ ಕೃತಿಯ 241ನೆಯ ಕೀರ್ತಿಯು ಶಂಕರಾಭರಣ ರಾಗದಲ್ಲಿ ನಮ್ಮ ತವರು ದೇವರಾದ ಶ್ರೀ ಹರಿಹರೇಶ್ವರನ ವೈಭವವನ್ನು ಆದಿತಾಳದಲ್ಲಿ ಹೇಳಿದೆ. ನಿನ್ನವರು ನಾವಲ್ಲವೇ ಇದು ಮೂರನೆಯ ಕೃತಿ. ನೇತ್ರಾವತಿ ಪ್ರಕಾಶನ ಬೆಂಗಳೂರು ಇವರಿಂದ 2013ರಲ್ಲಿ ಪ್ರಕಾಶಿತವಾದ ನಿನ್ನವರು ನಾವಲ್ಲವೇ ಕೀರ್ತನ ಸಂಗ್ರಹವು 460 ಕೀರ್ತನೆಗಳನ್ನು ಒಳಗೊಂಡಿದೆ. ಚೆನ್ನಕೇಶವ ಅಂಕಿತನಾಗಿದ್ದಾನೆ. ಪ್ರೊಫೆಸರ್ ಶಾಶ್ವತ ಸ್ವಾಮಿ ಮುಕುಂದಿ ಮಠ ವಿಶ್ರಾಂತ ಪ್ರಾಂಶುಪಾಲರು ಸಿಂಧನೂರು, ಡಾಕ್ಟರ್ ಅನಂತ ಪದ್ಮನಾಭರಾವ್ ನಿವೃತ್ತ ಪ್ರಾಂಶುಪಾಲರು ವಿಜಯ ಕಾಲೇಜು ಬೆಂಗಳೂರು, ಶ್ರೀ MR ಸತ್ಯನಾರಾಯಣ ಅಧ್ಯಕ್ಷರು ಕರ್ನಾಟಕ ಗಮಕ ಕಲಾ ಪರಿಷತ್ತು ಈ ತ್ರಿಮೂರ್ತಿಗಳಿಂದ ಮುನ್ನುಡಿಯನ್ನು ಬರೆಸಿಕೊಂಡಿರುವ ಮೌಲಿಕ ಕೃತಿಯಾಗಿದೆ. ಜಾಲಿಯ ಮರವಾದರೂ ಸರಿಯೇ ಹರಿಯೇ, ಹಾಳು ಬುದ್ಧಿಯ ಹಾಳು ನರನಾಗುವುದಕ್ಕಿಂತ, ಶರಣರ ವಾಣಿಗೆ ಮಿಗಿಲುಂಟೆ ಶಿವ, ಶರಣ ನರಿತರೆ ದಿಗಿಲುಂಟೆ, ಅಂಜುವೆನು ಜನುಮಗಳ ಪಾಪವನು ಬಿಡಿಸಯ್ಯ, ಅಂಜನಾಸುತನಂತೆ ದಾಸತ್ವ ಕೊಟ್ಟು, ಹೊರಳಿ ಅವಲೋಕಿಸಲು ವೇಳೆ ದೊರೆವುದೇ ನಮಗೆ, ಹೊರಳಿ ಅವಲೋಕಿಸಲು ವೇಳೆ ದೊರೆವುದೇ ನಮಗೆ, ಚೂರೂ ಸುಳಿವಿರದ ಯಮನೊಯ್ಯುವಾಗ, ಕಾಸಿತ್ತು ಕೈಲಾಸಕ್ಕೇರಿದವರ್ಯಾರಿಹರು, ಕಾಸಿತ್ತು ಯಮನನ್ನು ಹಿಂದೆ ಕಳುಹಿದರೆ. ಇವು ಕೆಲವು ಆಯ್ದ ಕೀರ್ತನಾ ಸಾಲುಗಳು. ಕೀರ್ತನ ಸಾಹಿತ್ಯದಲ್ಲಿ ಅರಳಿದ ಪ್ರತಿ ರಚನೆಗೂ ಚೆನ್ನಕೇಶವ ಅಥವಾ ತ್ರಿಪುರ ಸುಂದರಿ ಅಂಕಿತವಿದೆ. ಸಂಗೀತ ಹಾಗೂ ಗಮಕ ವಿದುಷಿ ಶ್ರೀಮತಿ ಸುಮಾ ಪ್ರಸಾದ್ ಅವರು ರಾಗ ಹಾಗೂ ತಾಳವನ್ನು ಅಳವಡಿಸಿರುತ್ತಾರೆ. ಅಷ್ಟು 1041 ಕೀರ್ತನೆಗಳು ಗಾಯನಕ್ಕೆ ಸುಲಭ ಸಾಹಿತ್ಯಗಳಾಗಿದ್ದು ಭಕ್ತಿ ಗೀತೆಗಳ ಲೋಕದಲ್ಲಿ ಹೆಚ್ಚು ಹೆಚ್ಚು ಪ್ರಚುರವಾಗಬೇಕಾಗಿದೆ. ನಾದೋಪಾಸನೆ ನಮ್ಮ ಭಕ್ತಿ ಪರಂಪರೆಯ ಭಾಗವಾಗಿದೆ. 15 ಹಾಗೂ 16ನೆಯ ಶತಮಾನದಲ್ಲಿ ಉಚ್ಛ್ರಾಯದಲ್ಲಿದ್ದ ಕೀರ್ತನಾ ರಚನಾ ಹಾಗೂ ಬದ್ಧತೆಯು 18, 19 ಮತ್ತು 20ನೆಯ ಶತಮಾನದ ರಾಜಕೀಯ ಸ್ಥಿತ್ಯಂತರದ ಹಿನ್ನೆಲೆಯಲ್ಲಿ ಹಿಂದೆ ಸರಿಯಿತು. ನಮ್ಮ ನೆಲದ ಮೂಲ ಗುಣವಾದ ಮೂರ್ತಿ ರೂಪ ಕಲ್ಪನೆ, ಭಗವತ್ ಮಿತ್ರತ್ವ, ಉಪಾಸನಾ ಕ್ರಮ, ಸನ್ಮಾರ್ಗ ಬದ್ಧತೆ ಇವು ಲೇಖಕಿಯ ಕೃತಿಗಳಲ್ಲಿ ಮತ್ತೆ ಸಮೃದ್ಧವಾಗಿ ರೂಪು ತಾಳಿದ್ದು ಭಕ್ತಿ ಮಾರ್ಗವು ಮತ್ತೆ ಶ್ರೀಮಂತಗೊಂಡಿದೆ. 8ನೇದಾಗಿ ಸ್ವರಚಿತ ಮುಂಡಿಗೆಗಳು ವಿವರಣೆ ಸಮೇತ ಮತ್ತು ಉಗಾಭೋಗಗಳ ಸಂಗ್ರಹ. ಲೇಖಕಿಗೆ ಸಾಹಿತ್ಯ ಲೋಕದಲ್ಲಿ ಮುಂಡಿಗೆ ಶ್ರೀ ಗೌರವ ಬಿರುದುಗಳನ್ನು ತಂದುಕೊಟ್ಟ ರಚನೆಗಳು ಇವಾಗಿವೆ. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರು ನೀಡಿರುವ ಮುಂಡಿಗೆಗಳ ವಿವರಗಳನ್ನು ಮೊದಲು ತಿಳಿಸುತ್ತೇನೆ. ಆಗ ಇವುಗಳ ಬಗ್ಗೆ ನೀಡುವ ವಿವರಗಳು ಸ್ಪಷ್ಟತೆಯನ್ನು ಪಡೆಯುತ್ತವೆ. ಮುಂಡಿಗೆ ದಾಸರು ಬಳಸಿದ ಒಂದು ಸಾಹಿತ್ಯ ಪ್ರಕಾರ. ದಾಸ ಸಾಹಿತ್ಯದಲ್ಲಿ ಮುಂಡಿಗೆಗಳನ್ನು ಜನಪ್ರಿಯಗೊಳಿಸಿದ ಕೀರ್ತಿ ಕನಕದಾಸರಿಗೆ ಸಲ್ಲುತ್ತದೆ. ಕನಕ ಮುಂಡಿಗೆಗಳ ಜನಕ
ಕನಕನನ್ನು ಕೆಣಕಬೇಡ, ಕೆಣಕಿ ತಿನುಕಬೇಡ ಎಂಬ ಗಾದೆಯ ಮಾತು ಕನಕದಾಸರ ಮುಂಡಿಗೆ ಕೀರ್ತನೆಗಳಿಗಾಗಿ ಪ್ರಸಿದ್ಧವಾಗಿದೆ. ಅರ್ಥಕೋಶದ ಪ್ರಕಾರ ಮುಂಡಿಗೆ ಎಂಬ ಪದಕ್ಕೆ ತೊಲೆ, ಮರದ ದಿಮ್ಮಿ ಎಂಬ ಅರ್ಥಗಳಿವೆ. ಶಬ್ದಾರ್ಥ ಬಿಟ್ಟರೆ ಮುಂಡಿಗೆಯು ಭಾರ, ಶಕ್ತಿ, ಸಾಮರ್ಥ್ಯ, ಗೌಪ್ಯ, ರಹಸ್ಯ ಹೀಗೆ ವಿವಿಧ ಭಾವಗಳಿಗೆ ಕಾರಣವಾಗುತ್ತದೆ. ಮುಂಡಿಗೆ ಒಂದು ಪತ್ತೇದಾರಿ ಕಾದಂಬರಿಯಂತೆ. ಒಂದು ಪದಕ್ಕಿರುವ ನಾನಾ ಅರ್ಥಗಳೇ ಮುಂಡಿಗೆಯ ಮೂಲ ದ್ರವ್ಯ. ಮುಂಡಿಗೆ ಇದೊಂದು ಶಕ್ತಿ, ಸಾಹಸ ಪ್ರದರ್ಶನದ ಜನಪದ ಕಲೆಯಾಗಿದ್ದ ವಿವರಗಳಿವೆ. ಊರ ಹೊರಗಿನ ದೇವರ ಗುಡಿಯ ಮುಂದೆ ದೊಡ್ಡ ಮರದ ದಿಮ್ಮಿಯನ್ನು ಮೇಲಕ್ಕೆ ಎತ್ತಿ ತನ್ನ ಬೆನ್ನ ಹಿಂದೆ ಒಗೆಯುವ ಆಟದ ಉಲ್ಲೇಖಗಳಿವೆ. ಈಗಲೂ ಜಾತ್ರೆಯ ಸಮಯದಲ್ಲಿ ಕಲ್ಲುಗುಂಡು ಎತ್ತುವ ಶಕ್ತಿ ಪ್ರದರ್ಶನ ಇರುವಂತೆ ಮುಂಡಿಗೆ ಹಾಡುಗಳಿಗೆ ಯೋಗ್ಯ ಸಮಾನ ಪದವೆಂದರೆ ಇಲ್ಲಿ ಸವಾಲು ಎಂಬುದು. ಜನಪದ ಸಾಹಿತ್ಯದಲ್ಲಿ ಒಗಟುಗಳು, ವಚನ ಸಾಹಿತ್ಯದಲ್ಲಿ ಬೆಡಗಿನ ವಚನಗಳು ಇವುಗಳು ಮುಂಡಿಗೆಯ ವಿವಿಧ ಪ್ರಕಾರಗಳು. ಅನುಭಾವಿ, ಆಧ್ಯಾತ್ಮ, ತಾತ್ವಿಕ ವಿಚಾರಗಳ ಪ್ರಸ್ತುತಿಗಾಗಿ ಕನಕದಾಸರು ಮುಂಡಿಗೆಗಳನ್ನು ಹಾಗೂ ಅನುಭಾವದ ಮುಂಡಿಗೆಗಳೆಂದು ಎರಡು ಪ್ರಕಾರಗಳಲ್ಲಿ ಆ ಕಾಲದಲ್ಲಿ ವಿಂಗಡಿಸಬಹುದಿತ್ತು. ಮೊದಲನೆಯ ಕೃತಿ 24 ಮುಂಡಿಗೆಗಳು. ಅಕ್ಷಯ ಪ್ರಕಾಶನ ಬೆಂಗಳೂರು ಇವರಿಂದ 2009ರಲ್ಲಿ ಪ್ರಕಟಿತ 24 ಮುಂಡಿಗೆಗಳ ಸಂಗ್ರಹವು ಇದಾಗಿದೆ. ಎರಡನೆಯ ಕೃತಿ ಮತ್ತಷ್ಟು ಮುಂಡಿಗೆಗಳು ಮತ್ತು ಉಗಾಭೋಗಗಳು. ರವೀಶ್ ಸ್ಕ್ರೀನ್ ಬೆಂಗಳೂರು ಇವರಿಂದ ಮುದ್ರಿಸಲ್ಪಟ್ಟ 2012ರ ಈ ಕೃತಿಯು 26 ಮುಂಡಿಗೆಗಳ ಹಾಗೂ 135 ಉಗಾಭೋಗಗಳ ಸಂಗ್ರಹವಾಗಿದೆ. ಹರಿದಾಸ ಸಾಹಿತ್ಯದ ಇನ್ನೊಂದು ಪ್ರಕಾರವಾದ ಉಗಾಭೋಗಗಳ ಬಗ್ಗೆ ಪ್ರೊಫೆಸರ್ ವಸಂತ ಕುಷ್ಟಗಿಯವರು ಹೀಗೆ ಹೇಳಿದ್ದಾರೆ. ಉಗಾಭೋಗಗಳ ಬಗ್ಗೆ ಸ್ಪಷ್ಟತೆಯನ್ನು ಸಂಕ್ಷಿಪ್ತತೆಯಲ್ಲಿ ಕಾಣುವುದಾದರೆ ಅದನ್ನು ಹೀಗೆ ವಿಶ್ಲೇಷಿಸಬಹುದು. ಸಂಗೀತ ಗ್ರಂಥಗಳಲ್ಲಿ ಈ ಬಗ್ಗೆ ನಿರ್ದಿಷ್ಟ ಮಾತುಗಳು ಇರದಿದ್ದರೂ ಸಾಲಗಸೂಡ ಪ್ರಬಂಧದಿಂದಲೇ ಜನ್ಮ ತಾಳಿವೆ ಉಗಾಭೋಗಗಳು ಎನ್ನಬಹುದು. ನಿರ್ದಿಷ್ಟ ರಾಗಗಳ ಅನುಬಂಧಕ್ಕೆ ಬದ್ಧವಾಗಿರದಿದ್ದರೂ ರಾಗಬದ್ಧವಾಗಿಯೇ ಇವು ಕೇಳಿಬರುತ್ತವೆ. ಇವುಗಳಿಗೆ ಪಾದಗಳ ನಿರ್ಬಂಧವಿಲ್ಲ, ಆದರೆ ರಗಳೆಯಷ್ಟು ಪಾದಗಳು ಬೆಳೆದುಕೊಂಡು ಹೋಗುವುದಿಲ್ಲ. ಒಟ್ಟಿನಲ್ಲಿ ಇವು ಸಂಕ್ಷಿಪ್ತವಾಗಿದ್ದು ವೇದೋಪನಿಷತ್ತುಗಳ ತತ್ವಗಳನ್ನು ನಿತ್ಯ ಜೀವನಾನುಭವದ ಉಪಮೆ ಉಪಮಾನಗಳ ಸಂವೇದನೆಯಲ್ಲಿ ಭಾಗವತ, ರಾಮಾಯಣ, ಮಹಾಭಾರತ ಇತ್ಯಾದಿ ಪುರಾಣಗಳಲ್ಲಿ ನಿರೂಪಿತವಾದ ಪಾತ್ರಾಂಶಗಳಲ್ಲಿಯ ಸ್ವಭಾವದ ವೈಚಿತ್ರ್ಯಗಳಿಗೆ ಒರೆಗೆ ಹಚ್ಚಿ ಮಾನವನಿಗೆ ಬದುಕನ್ನು ಪ್ರೀತಿಸುವತ್ತ ಧ್ವನಿ ಮಾಡಿ ಕರೆಯುತ್ತವೆ. ಈ ಅಭಿವ್ಯಕ್ತಿ ಕ್ರಮದಲ್ಲಿ ಅನುಭವವು ವಿಸ್ತಾರವಾದಾಗ ಮಾತು ಮಿತವಾಗಿ ಹೃದಯ ಸ್ಪರ್ಶಿಯಾಗುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿ ಹರಿದಾಸರು ಉಗಾಭೋಗಗಳನ್ನು ರಚನೆ ಮಾಡಿರುವುದನ್ನು ಗಮನಿಸಬಹುದು ಎಂದಿದ್ದಾರೆ. ಈ ಕೃತಿಯು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಗಳಿಸಿದೆ. ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ, ಪ್ರೊಫೆಸರ್ ವಸಂತ ಕುಷ್ಟಗಿ ಹಾಗೂ ದಾಸಶ್ರೀ ಕನಕಗಿರಿ ಹುಸೇನ್ ಸಾಬ್ ಅವರ ಮುನ್ನುಡಿಗಳನ್ನು ಹೊಂದಿದೆ. ಈ ನಂಟುತನ ಕಗ್ಗಂಟು ಇದು ಮೂರನೆಯ ಕೃತಿ. ರವಿ ಸ್ಕ್ರೀನ್ ಬೆಂಗಳೂರು ಇವರಿಂದ ಮುದ್ರಿತವಾದ ಈ ಕೃತಿಯು 2013ರಲ್ಲಿ ಪ್ರಕಟವಾಗಿದೆ. 40 ಮುಂಡಿಗೆಗಳು ಹಾಗೂ 67 ಉಗಾಭೋಗಗಳನ್ನು ಒಳಗೊಂಡಿದೆ. ಶ್ರೀ MR ಸತ್ಯನಾರಾಯಣ ಅಧ್ಯಕ್ಷರು, ಕರ್ನಾಟಕ ಗಮಕ ಕಲಾ ಪರಿಷತ್ತು, ಪ್ರೊಫೆಸರ್ ಶಾಶ್ವತ ಸ್ವಾಮಿ ಮುಕುಂದಿ ಮಠ ವಿಶ್ರಾಂತ ಪ್ರಾಂಶುಪಾಲರು ಸಿಂಧನೂರು ಹಾಗೂ ಡಾಕ್ಟರ್ ಕೆ ಗೋಕುಲನಾಥ APS ಅನುದಾನಿತ ಸಂಸ್ಥೆಗಳು ನಿವೃತ್ತರು ಬೆಂಗಳೂರು ಇವರಿಂದ ಮುನ್ನುಡಿಯನ್ನು ಬರೆಸಿಕೊಂಡಿದೆ. ಗರ್ಭದಿಂದ ಜನಿಸದೇ ಇರುವ ಪೌರಾಣಿಕ ಪಾತ್ರಗಳ ಬಗ್ಗೆ ಒಂದು ವಿಸ್ಮಯದ ನೋಟವನ್ನು ನೀಡುವ ಹಾಗೂ ದಶಾವತಾರದ ಮುಂಡಿಗೆಗಳು ಈ ಕೃತಿಯ ವಿಶೇಷವೆನ್ನಿಸುತ್ತದೆ. ಅಕ್ಕಯ್ಯ ಬಿಡಿಸಲು ಬಲ್ಲೆಯ ಇದು 4ನೆಯ ಕೃತಿ. ಮಂಗಳ ಪ್ರಕಾಶನ ಬೆಂಗಳೂರು ಇವರಿಂದ 2016ರಲ್ಲಿ ಪ್ರಕಟವಾದ ಈ ಕೃತಿಯು 65 ಮುಂಡಿಗೆಗಳ ಸಂಗ್ರಹವಾಗಿದೆ. ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಮುನ್ನುಡಿಯಲ್ಲಿ
ಮುಂಡಿಗೆಗಳು ವಿದ್ವತ್ ಸಾಮರ್ಥ್ಯದ ಅಭಿವ್ಯಕ್ತಿಗೆ ಹಾಗೂ ಬೇರೆಯವರ ಪಾಂಡಿತ್ಯದ ಪರೀಕ್ಷೆಗೆ ಸವಾಲಾಗಿಯೂ ರಚನೆಯಾಗಬಹುದು. ಅವು ಕೆಲವೊಮ್ಮೆ ಕವಿಗಳ ಗುಹ್ಯ ಭಾಷೆಯಾಗಿರಲು ಸಾಕು. ಬಹಳಷ್ಟು ಮುಂಡಿಗೆಗಳಲ್ಲಿ ಪೌರಾಣಿಕ ಪ್ರಸಂಗಗಳು, ತತ್ವಜ್ಞಾನ ವಿವರಣೆಯ ಅಂಶಗಳು ಇರುತ್ತವೆ. ಕನ್ನಡದ ಮುಂಡಿಗೆಗಳ ಪ್ರೇರಣೆ ಪ್ರಭಾವದಿಂದ ಮರಾಠಿಯಲ್ಲಿ ಭಾರೂಡಗಳು ರಚನೆಯಾಗಿರುವುದನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ವಿದ್ವಾಂಸರಾದ ಅವಳಿಕರ್ ಅವರು ಪುರಂದರ ಸಾಹಿತ್ಯ ಹಾಗೂ ಏಕನಾಥರ ಸಾಹಿತ್ಯವನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಏಕನಾಥರ ಭಾರೂಡ ಹಾಗೂ ದಾಸರ ಮುಂಡಿಗೆ ಈ ಕಾವ್ಯ ಪ್ರಕಾರಗಳಲ್ಲಿ ವಿಲಕ್ಷಣ ಸಾಮ್ಯವಿದೆ ಎಂದಿದ್ದಾರೆ. ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಮೈಸೂರು ಅವರು ಮುನ್ನುಡಿಯಲ್ಲಿ ದಾಸ ಸಾಹಿತ್ಯದ ಸಂದರ್ಭದಲ್ಲಿ ಮೂಡಿದ ಮುಂಡಿಗೆಗಳು ಒಗಟಿನಂತಹ ಅಪೂರ್ವ ರಚನೆಗಳು. ವೈದಿಕ ವಾಗ್ಮಯದಲ್ಲಿ ಕಂಡುಬರುವ ಬ್ರಹ್ಮೋದ್ಯವೆಂಬ ಕ್ಲಿಷ್ಟ ಮಂತ್ರ ಭಾಗಗಳೇ ಮುಂದೆ ಚಿತ್ರಕಾವ್ಯಕ್ಕೆ ಸ್ಫೂರ್ತಿಯಾದವು. ಸಂಸ್ಕೃತದ ಲೌಕಿಕ ಕಾವ್ಯಗಳಲ್ಲಿ ವರ್ಣಚಿತ್ರ, ಶ್ಲೇಷಚಿತ್ರ, ಗರ್ಭಕವಿತ್ವ, ಗೂಢಚಿತ್ರ, ಪ್ರಹೇಳಿಕಾ ಮುಂತಾದ ಪ್ರಕಾರಗಳಲ್ಲಿರುವ ಈ ಬೆಡಗು ಕನ್ನಡ ಕಾವ್ಯಗಳಲ್ಲೂ ಮುಂದುವರೆಯಿತು. ಕನ್ನಡದ ಕವಿರಾಜ ಮಾರ್ಗ ಕಾವ್ಯಾವಲೋಕನದಲ್ಲಿಯೂ ಇದರ ಚೆಲುವಿದೆ. ಪಂಪ, ಚಂದ್ರರಾಜ, ಗುರುಲಿಂಗ ವಿಭು, ಮುರಿಗೆ ದೇಶಿಕೇಂದ್ರ ಗೋವಿಂದ, ಸರ್ವಜ್ಞ, ಚಂದ್ರರಾಜ, ಗುರುಲಿಂಗ ವಿಭು, ಮುರಿಗೆ ದೇಶಿಕೇಂದ್ರ, ಗೋವಿಂದ, ಸರ್ವಜ್ಞ, ಚಿಕ್ಕುಪಾಧ್ಯಾಯ ಮುಂತಾದ ಕವಿಗಳು ಈ ರೀತಿಯ ಚಿತ್ರಕವಿತೆಗಳನ್ನು ಬಳಸಿದ್ದುಂಟು ಎಂದಿದ್ದಾರೆ. ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಅವರು 17 ಪುಟಗಳ ಮುನ್ನುಡಿಯನ್ನು ಬರೆದಿದ್ದು, ಈ 17 ಪುಟಗಳಲ್ಲಿ ಸುಮಾರು 10 ಪುಟಗಳಷ್ಟು ಮಾಹಿತಿಯು ಮುಂಡಿಗೆಗಳ ಸ್ವರೂಪ ಮತ್ತು ಇತಿಹಾಸವನ್ನು ವಿವರವಾಗಿ ದಾಖಲಿಸಿದೆ. ಇದು ಮುಂಡಿಗೆಗಳ ಬಗ್ಗೆ ನಾನು ಓದಿದ ಉತ್ಕೃಷ್ಟ ಮಾಹಿತಿಯಾಗಿದೆ. ಕೀಲಿಕೈಯನ್ನುತ್ತಾರೆ ಕೀಲಿಕಯ ರವಿ ಪ್ರಕಾಶನ ಬೆಂಗಳೂರು ಇವರಿಂದ 2018ರಲ್ಲಿ ಪ್ರಕಾಶಿತವಾದ ಈ ಕೃತಿಯು ಮುಂಡಿಗೆಗಳ ಸಂಗ್ರಹವಾಗಿದೆ. ವಿದ್ಯಾವಚಸ್ಪತಿ ಡಾಕ್ಟರ್ ಅರುಳು ಮಲ್ಲಿಗೆ ಪಾರ್ಥಸಾರಥಿ ಹಾಗೂ ಡಾಕ್ಟರ್ ಎಲ್ ಕಶ್ಯಪ್ ನಿವೃತ್ತ ಪ್ರಾಧ್ಯಾಪಕರು, ಪರ್ಡ್ಯೂ ವಿಶ್ವವಿದ್ಯಾಲಯ, ಅಮೆರಿಕ. ಡಾಕ್ಟರ್ ಎಲ್ ಕಶ್ಯಪ್ ನಿವೃತ್ತ ಪ್ರಾಧ್ಯಾಪಕರು, ಪರ್ಡ್ಯೂ ವಿಶ್ವವಿದ್ಯಾಲಯ, ಅಮೆರಿಕ ಇವರಿಂದ ಮುನ್ನುಡಿಯನ್ನು ಬರೆಸಿಕೊಂಡಿದೆ. ಈ ಪುಸ್ತಕವು ಲೇಖಿಕಾ ಸಾಹಿತ್ಯ ವೇದಿಕೆಯ ವಿಶಿಷ್ಟ ಕೃತಿ ಪ್ರಶಸ್ತಿಗೆ ಪಾತ್ರವಾಗಿದೆ. ಲೇಖಿಕಾ ಸಾಹಿತ್ಯ ವೇದಿಕೆಯ ವಿಶಿಷ್ಟ ಕೃತಿ ಪ್ರಶಸ್ತಿಗೆ ಪಾತ್ರವಾಗಿದೆ. ಪ್ರಯೋಗಗಳ ದೃಷ್ಟಿಯಿಂದ ಈ ಕೃತಿಯು ವಿಶೇಷ ವಿವರಣೆಯನ್ನು ಬಯಸುತ್ತದೆ. ಸಂಯುಕ್ತಾಕ್ಷರದ ಒತ್ತಕ್ಷರವೇ ಇಲ್ಲದ ಪದ ಬಳಕೆಯಿಂದಾದ ಮುಂಡಿಗೆ, ಮುಂಡಿಗೆಯ ಪ್ರತಿ ಚರಣದ ಕೊನೆಯ ಸಾಲು ಗಾದೆಯಾಗಿರುವುದು, ಜನ್ಯ ಜನಕ ರಾಗಗಳ ಮುಂಡಿಗೆ ಅಂದರೆ ಮುಂಡಿಗೆಯ ಸಾಲಿನಲ್ಲಿ ಈ ಹೊಳಹುಗಳು ಅಡಗಿವೆ. ನಿರ್ದಂತ್ಯ ಮುಂಡಿಗೆ, ತ, ಥ, ದ, ಧ, ನ ಅಕ್ಷರರಹಿತ ಮುಂಡಿಗೆ. ಸ್ವರಾಕ್ಷರದ ಮುಂಡಿಗೆ, ಖಗೋಳ ಮುಂಡಿಗೆ ಅಂದರೆ ಸಂಖ್ಯೆಗಳ ಎಣಿಕೆಯಲ್ಲಿ ಒಂದರ ಮುಂದೆ 41 ಅಥವಾ 42 ಸೊನ್ನೆಗಳನ್ನು ಹಾಕಿದರೆ ಫಣಿ ಮಹಾಫಣಿ ಎಂದು ಎಣಿಕೆಯಾಗುತ್ತದೆ. ಜ್ಯೋತಿಷ್ ಚಕ್ರದ ಮುಂಡಿಗೆ, ಆಕಾಶದ ರಾಶಿ ಚಕ್ರಗಳ ಮಾಪನದ ಮುಂಡಿಗೆ ಇದಾಗಿದೆ. ವನಸ್ಪತಿ ಮುಂಡಿಗೆ, ಸುಮಾರು 15 ವನಸ್ಪತಿಗಳ ಹೆಸರುಗಳು ಹಾಗೂ ಅವುಗಳ ಔಷಧೀಯ ಉಪಯುಕ್ತತೆಯನ್ನು ಹೇಳಿದೆ. ಒಟ್ಟು 205 ಮುಂಡಿಗೆಗಳು ರಚಿಸಲ್ಪಟ್ಟಿವೆ ಹಾಗೂ ಪ್ರತಿ ಮುಂಡಿಗೆಯು ವಿದುಷಿ ಶ್ರೀಮತಿ ಸುಮಾ ಪ್ರಸಾದ್ ಅವರಿಂದ ರಾಗ ಹಾಗೂ ತಾಳಗಳ ನಿರ್ದೇಶನವನ್ನು ಹೊತ್ತಿದೆ. ಕ್ರಿಯಾಶೀಲತೆಯನ್ನು, ಚಾತುರ್ಯವನ್ನು, ಪೌರಾಣಿಕ ಜ್ಞಾನ, ಸಾಮಾನ್ಯ ಜ್ಞಾನ ಹಾಗೂ ಅನುಭವವನ್ನು ಬೇಡುವ ರಚನೆಗಳು ಬಿಡಿಸಿ, ಹಾಡಿ, ಕಲಿಸಿ, ಪ್ರೋತ್ಸಾಹಿಸಿ, ಪ್ರಚಾರಗೊಳಿಸಬೇಕಿದೆ. ಸಾಹಿತ್ಯದ ಈ ವಿರಳ ರಚನೆಯು ಪಸರಿಸಬೇಕಿದೆ. ಅಂತಿಮ ಹಾಗೂ 9ನೆಯದಾಗಿ ವಚನ ಸಾಹಿತ್ಯ ವಿಭಾಗ. ಮಂಗಳ ಎಂಟರ್ಪ್ರೈಸಸ್ ಬೆಂಗಳೂರು ಇವರಿಂದ 2018ರಲ್ಲಿ ಪ್ರಕಾಶಿತವಾದ ಗೌರಮ್ಮನ ವಚನಗಳು ಕೃತಿಯು 1230 ವಚನಗಳನ್ನು ಒಳಗೊಂಡಿದೆ. ಈ ಕೃತಿಯು ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವಾಟ್ಸಪ್ ವೇದಿಕೆಯ ಸಹೃದಯ ಸಾಹಿತ್ಯ ಬಂಧುಗಳಿಗೆ ಸಮರ್ಪಿತವಾಗಿದೆ. ಮೊದಲು ಈ ವಚನದ ಬಗ್ಗೆ ತಿಳಿದುಕೊಳ್ಳೋಣ. ವಚನಗಳ ಪರಂಪರೆ ನಮ್ಮ ನಾಡಿನಲ್ಲಿ ಒಂದು ಮಹತ್ವಪೂರ್ಣ ಸ್ಥಾನ ಪಡೆದುಕೊಂಡಿದೆ. ಆ ಕಾಲದ ಸರ್ವಜ್ಞನ ವಚನಗಳಿಂದ ಹಿಡಿದು ನಮ್ಮ ಕಾಲದ ಎಸ್ ವಿ ರಂಗಣ್ಣನವರ ವಚನಗಳವರೆಗೂ
ಆನಂತರವೂ ವಚನ ಸಾಹಿತ್ಯದ ಪ್ರಕಾರ ತನ್ನದೇ ಆದ ಛಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕೆ ಇತ್ತೀಚಿನ ಸೇರ್ಪಡೆಯೇ ಗೌರಮ್ಮನ ವಚನಗಳು. ತ್ರಿಪದಿ ರೂಪದಲ್ಲಿರುವ ಇಲ್ಲಿಯ ಸಾವಿರಾರು ವಚನಗಳು ಚಿತ್ತಾಕರ್ಷಕ ಹಾಗೂ ಉದ್ಬೋಧಕ ಎಂದು ಹೇಳಿದ್ದಾರೆ. ಸಾಮಾನ್ಯ ಭಾವನೆಗಳೇ ಇಲ್ಲಿಯ ವಚನ ವಿಷಯವಾದರೂ ಭಾಷೆಯ ಮೇಲಿನ ಹಿಡಿತದಿಂದಾಗಿ, ಶಬ್ದ ಸ್ವಂತಿಕೆಯಿಂದಾಗಿ, ಅರ್ಥ ಪೋಷಣೆ ಹಾಗೂ ರಸಪ್ರಚೋದನೆ ವಚನ ವಿಲಾಸದಲ್ಲಿ ಸಾಧ್ಯವಾಗಿದೆ. ಶಬ್ದವನ್ನೇ ಶಕ್ತಿಯನ್ನಾಗಿ ಭ್ರಮಿಸಿ ಅದರ ಆಟಾಟೋಪದಿಂದ ಅತಿರೇಕದೆಡೆಗೆ ಕಾವ್ಯ ವಾಕ್ಯಗಳನ್ನು ಲಂಬಿಸಿ ರಸಭಂಗ ಮಾಡುವ ಸಾಧ್ಯತೆಗಳು ಇಲ್ಲಿದ್ದು, ಹಾಗಾಗದಂತೆ ಎಚ್ಚರ ವಹಿಸಿರುವುದೇ ಈ ವಚನಕಾರ್ತಿಯ ವೈಶಿಷ್ಟ್ಯವಾಗಿದೆ. ಅಷ್ಟೇ ಅಲ್ಲ, ಅಂತಹ ಶಬ್ದ ಸ್ವಾರಸ್ಯದ ನುಡಿಗಟ್ಟಿನ ನಾದ ಸರಣಿಯು ನುಡಿಗಳ ನಾದಾರ್ಥ ಭಾವಾರ್ಥ ಸಮಂಜಸವಾಗಿ ಹೊಂದಿಕೊಳ್ಳುವಂತೆ ನೋಡಿಕೊಂಡಿರುವುದೇ ವಚನಕಾರ್ತಿಯ ಹೆಗ್ಗಳಿಕೆ ಹಾಗೂ ಜವಾಬ್ದಾರಿ ಎಂದಿದ್ದಾರೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವರು. ವಚನಗಳನ್ನು 21 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥಸಾರಥಿ, ಡಾಕ್ಟರ್ ವಿ ಜಹಗೀರದಾರ, ವೇದ ವಿದ್ವಾಂಸರು ಸಾಕ್ಷಿ ಟ್ರಸ್ಟ್ ಹಾಗೂ ಡಾಕ್ಟರ್ BA ಸನದಿ ಇವರಿಂದ ಮುನ್ನುಡಿ ಬರೆಸಿಕೊಂಡಿದೆ. ವೇದಿಕೆಯ ಸಾಹಿತ್ಯ ಚಿಂತಕರಾದ ಬೆಂಶಿ ರವೀಂದ್ರ ರವರು ಪುರಾಣ ವ್ಯಥೆಗಳ ವಿಚಿತ್ರ ಕೋಶಗಳು ವಿಮರ್ಶೆಯ ನಿಕಷಕ್ಕೆ ಒಡ್ಡಿ ನಿಜದರಿವ ಹುಡುಕುತ್ತ ದುಡುಕದೆ ಸಾಗಿಹಳು ಗೌರಮ್ಮ ಕನ್ನಡದ ಸೊಗಡು ಹಂಚುತ್ತ. ಪುರಾತನವಳಿಯೊಳಲ್ಲ ನವಚಿಂತನೆಯ ಗೌರಮ್ಮ, ಹಳೆ ಬೇರು ಹೊಸ ಚಿಗುರು ಜೊತೆಗಿಹುದು ಹೊಸ ತಳಿಯು, ಹೊಸ ನೋಟದುಸಿರು ಗೌರಮ್ಮ. ಇಂತಹ ಅದ್ಭುತ ಹೊಗಳುವಿಕೆಯ ಮತ್ತು ಅದರ ಚಿಂತನೆಗಳನ್ನು ಹೇಳುವ 6 ಚರಣಗಳ ಕವನವನ್ನೇ ಅರ್ಪಿಸಿದ್ದಾರೆ. ಎರಡನೆಯದಾಗಿ BS ಚಂದ್ರಶೇಖರ್. ಶ್ರೀ BS ಚಂದ್ರಶೇಖರ್ ಸಾಹಿತ್ಯ ಚಿಂತಕ. ಇವರು ಮಾನವ ಸ್ವಭಾವದ ದೊಡ್ಡ ಸಣ್ಣತನಗಳು, ಸಮಾಜದ ರೀತಿ ನೀತಿಗಳು, ರಾಜಕಾರಣ, ವಿವೇಕ, ಪುರಾಣ, ಕತೆ, ಒಗಟು, ದೈವ ಪುರುಷ ಯತ್ನ, ಆತ್ಮಶೋಧನೆ ಮುಂತಾಗಿ ಇಲ್ಲಿಯ ವಚನಗಳನ್ನು 10 ಗುಂಪುಗಳಲ್ಲಿ ವಿಭಾಗಿಸಿಟ್ಟು ಓದಿನ ಏಕತಾನತೆಯನ್ನು ನಿವಾರಿಸುವ ಕ್ರಮವು ಒಪ್ಪುವಂತಿದೆ. ಈ ವಚನಗಳಲ್ಲಿ ಕವಿಯತ್ರಿಯ ಪುರಾಣ ಪ್ರಜ್ಞೆ, ಪದಪ್ರೌಢಿಮೆ, ಲಯದ ಮೇಲಿನ ಹಿಡಿತ, ನಿರೂಪಣೆಯ ಕೌಶಲ ಎದ್ದು ಕಾಣುತ್ತದೆ. ಲಿಂಗಾಧಾರಿತ ಅಸಮಾನತೆಯನ್ನು ಗೌರಮ್ಮ ಸಕಾರಣವಾಗಿಯೇ ಖಂಡಿಸಿದ್ದಾಳೆ. ಮುಂಡಿಗೆಗಳ ರೀತಿಯು ಹಲವು ವಚನಗಳಲ್ಲಿ ಕಂಡಿದ್ದು, ಒಗಟುಗಳು ವಿಭಾಗದಡಿ ಅಂಥವನ್ನು ತೋರಿಸಿರುವುದು ಉಚಿತವಾಗಿದೆ ಎಂದಿದ್ದಾರೆ. ಸಾಹಿತ್ಯ ಚಿಂತಕ K ಜನಾರ್ದನ ತುಂಗ ಅವರು ತ್ರಿಪದಿಗಳು ಕನ್ನಡ ಸಾಹಿತ್ಯದ ಒಂದು ಹಳೆಯ ಪ್ರಕಾರ. ಸರ್ವಜ್ಞನಿಂದ ಜಾನಪದ ಕವಿತೆಗಳವರೆಗೆ ತ್ರಿಪದಿಗಳ ಬಳಕೆಯಾಗಿರುವುದು ಕಂಡುಬರುತ್ತದೆ. ಉಪದೇಶಾಮೃತಗಳಿಗೆ ಮೌಲ್ಯಗಳ ನಿರೂಪಣೆಗೆ ಹೇಳಿ ಮಾಡಿಸಿದ ಪ್ರಕಾರವಿದು. ಮೌಲ್ಯಗಳು ಸಾರ್ವತ್ರಿಕವಾದರೂ ಅವುಗಳನ್ನು ಅಭಿವ್ಯಕ್ತಿಸುವ ಭಾಷೆ ಮತ್ತು ಅವು ನೆಲೆಸುವ ಸಮಾಜದ ಪರಿಕರಗಳು ಕಾಲಕಾಲಕ್ಕೆ ಬೇರೆಯಾಗುವುದರಿಂದ ಅಂತಹ ಮೌಲ್ಯಗಳನ್ನು ಸಾರುವ ರಚನೆಗಳು ಬೇರೊಂದು ಕಾಲಕ್ಕೆ ಅಪ್ರಸ್ತುತವಾಗುವ ಅಪಾಯವಿರುತ್ತದೆ. ಆಗ ಅವು ಹೊಸ ಯುಗಕ್ಕೆ ತಕ್ಕ ಹೊಸ ಪೋಷಾಕು ತೊಟ್ಟು ಜನರ ಮುಂದೆ ಪ್ರತ್ಯಕ್ಷವಾಗಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ರತ್ನಮೂರ್ತಿಯವರ ಪ್ರಯತ್ನ ಸಕಾಲಿಕ ಮಾತ್ರವಲ್ಲ, ಸ್ತುತ್ಯರ್ಹವು ಎಂದಿದ್ದಾರೆ. ಸಾಹಿತ್ಯ ಚಿಂತಕ ಶ್ರೀ KN ಮಹಾಬಲ ಅವರು ಸರ್ವಜ್ಞ, ವಚನ, ರಂಗ ಭಿನ್ನಪ, ವಚನೋದ್ಯಾನ ಹಾಗೂ ಕನ್ನಡದ ಇತರ ವಚನಗಳಂತೆ ಗೌರಮ್ಮನ ವಚನಗಳನ್ನು ಕಾವ್ಯಾಸಕ್ತರು ಸ್ವೀಕರಿಸಿ ತಮ್ಮದನ್ನಾಗಿ ಮಾಡಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ವಿಜಯಕುಮಾರ್. ಸಾಹಿತ್ಯ ಚಿಂತಕ ಶ್ರೀ ವಿಜಯಕುಮಾರ್ ಸೂರತ್ಕಲ್ ಅವರು ಕನ್ನಡ ನಾಡು, ನುಡಿ, ಜನ, ಸಮಾಜ, ರಾಜಕಾರಣ ಬಗೆಗಿನ ತನ್ನ ಒಳನೋಟವನ್ನು ಹರಿಸಿದ್ದಾರೆ. ಅಹಂಕಾರ, ದರ್ಪ, ಸ್ವಾರ್ಥ, ದುರಾಚಾರ, ಮೂಢನಂಬಿಕೆ, ದುರಾಸೆಯಂತಹ ನಕಾರಾತ್ಮಕ ಗುಣಗಳ ಬಗೆಗೆ ಹಲವು ವಚನಗಳಲ್ಲಿ ತನ್ನ ಅಸಹನೆ ವ್ಯಕ್ತವಾಗಿದೆ. ಸಮಾಜದಲ್ಲಿ ಎದ್ದು ಕಾಣುವ ಬಡತನ, ಆರ್ಥಿಕ ಅಸಮತೋಲನ, ಶ್ರೇಣೀಕೃತ ಸಮಾಜದ ತರತಮ ಭಾವನೆಗಳು, ಜಾತಿ ಅಸ್ಪೃಶ್ಯತೆಗಳ ಬಗೆಗೆ ತನ್ನ ವಚನಗಳಲ್ಲಿ ಮಾನವೀಯ ಸ್ಪರ್ಶವನ್ನು ನೀಡಿದ್ದಾರೆ. ಇಲ್ಲಿ ಉಲ್ಲೇಖಿಸಿದ ಸಾಲುಗಳು ಕೇವಲ ಸಾಂಕೇತಿಕ,
ವಚನ ಸಂಗ್ರಹದ ಪೂರ್ಣ ಪಾಠ ನಮ್ಮ ಜ್ಞಾನದ ಹಸಿವನ್ನು ನೀಗಬಲ್ಲದು ಅಂದರೆ ಉತ್ಪ್ರೇಕ್ಷೆಯಾಗದು ಎಂದಿದ್ದಾರೆ. ಸಾಹಿತ್ಯ ಚಿಂತಕ ಶ್ರೀ KRS ಮೂರ್ತಿಯವರು ಈ ವಚನ ಸಂಗ್ರಹದಲ್ಲಿ ನಾಡು, ನುಡಿ, ಸೃಷ್ಟಿ, ದೃಷ್ಟಿ, ಪ್ರಕೃತಿ, ಪರಿಸರ, ಪ್ರೀತಿ, ಪ್ರೇಮ, ಸರಸ, ವಿರಸ, ಸಾಮಾಜಿಕ, ಶೈಕ್ಷಣಿಕ, ಸಿರಿತನ, ಬಡತನ, ಸಜ್ಜನ, ದುರ್ಜನ, ಶ್ಲೀಲ, ಅಶ್ಲೀಲ, ಧರ್ಮ, ಕರ್ಮ, ಅಧ್ಯಾತ್ಮ, ಆಂತರ್ಯ, ಸಾತ್ವಿಕ, ತಾತ್ವಿಕ, ವ್ಯಕ್ತಿ, ವಿಷಯ ಹೀಗೆ ನಿಸರ್ಗದ, ಬದುಕಿನ, ಸಮಾಜದ ಹಲವಾರು ಸ್ತರಗಳಿಗೆ ಕನ್ನಡಿ ಹಿಡಿಯುತ್ತಾ ಬಿಂಬಗಳ ಮೌಲ್ಯದ ಪ್ರಶ್ನೆ ಎತ್ತುವುದನ್ನೋ ಇಲ್ಲ ಉತ್ತರ ಬಿತ್ತುವುದನ್ನೋ ನಾವು ಕಾಣಬಹುದು ಎಂದಿದ್ದಾರೆ. ಇಲ್ಲಿ ಕೆಲವು ವಚನಗಳನ್ನು ತಮಗಾಗಿ ಓದುತ್ತಿದ್ದೇನೆ. ಕನ್ನಡ ಲಿಪಿಗಿಂತ ಚೆನ್ನ ಲಿಪಿಯಿನ್ನುಂಟೆ, ಹೊನ್ನಿನ ರಸಗುಂಡು ಮುತ್ತು ಮಣಿಯು, ಅರಿತರೂ ಅನ್ಯ ಲಿಪಿ ಹಂಗೇಕೆ ಗೌರಮ್ಮ. ಜೀವ ಕೋಟಿಯ ಕೋಟಿ ಸಾವಿಗಿಲ್ಲ ಹತೋಟಿ, ಆವ ಭರವಸೆಯಲ್ಲಿ ಮೊರೆದು ಮೆರೆಯುವವು, ಭೂಪನೋ ತಿರುಕನೋ ಜೀವ ಪ್ರವಾಹವದು ಬಿಂದು ಗೌರಮ್ಮ. ಆವೆ ಮಣ್ಣಲಿ ಗಣಪ ದೇವಿ ದುರ್ಗೆಯ ರಚಿಸಿ, ಭಾವಿಸುತ್ತ ಜಲವರ್ಣ ಹೂಗಳರ್ಚನೆಯು ವಿಸರ್ಜಿಸಲು ಆವ ಮಲಿನತೆ ಇಲ್ಲ ಗೌರಮ್ಮ. ತನ್ನೆರಡ ಶಕ್ತವಿರೆ ಇನ್ನೆರಡ ಪಡೆಯುವರು, ಇನ್ನಿದಕ್ಕೆ ವಯವಿಲ್ಲ ಇನ್ನೇನೋ ಅರಿಯೆ, ಇದ್ದೂ ಇರದಿರೆ ಎನ್ನ ಮನ ಮರಗುವುದು ಗೌರಮ್ಮ. ಇದು ಕನ್ನಡಕದ ಬಗೆಗಿನ ಒಗಟಾಗಿದೆ. ಮತ್ತೊಮ್ಮೆ ಓದುತ್ತೇನೆ. ತನ್ನೆರಡ ಶಕ್ತವಿರೆ ಇನ್ನೆರಡ ಪಡೆಯುವರು, ಇನ್ನಿದಕ್ಕೆ ವಯವಿಲ್ಲ ಇನ್ನೇನೋ ಅರಿಯೆ, ಇದ್ದೂ ಇರದಿರೆ ಎನ್ನ ಮನ ಮರಗುವುದು ಗೌರಮ್ಮ. ಗೌರಮ್ಮ ಅಂಕಿತವನ್ನು ಹೊತ್ತ ಈ ವಚನಗಳು ಕನ್ನಡ ಸಾಹಿತ್ಯದ ಅತ್ಯಂತ ಬೆಲೆ ಬಾಳುವ ನವರತ್ನಗಳ ಗಣಿ. ನವರಸಗಳನ್ನು ಸಮರ್ಥವಾಗಿ ಹೊತ್ತು ಉತ್ತು ಒಂದೂ ಜೊಳ್ಳಿಲ್ಲದೆ ಸುಗ್ಗಿಯಾಗಿಸಿ ರಾಶಿ ರಾಶಿ ಮಾಡಿದ ಸತ್ವಯುತ ಕಾಳುಗಳು. 3 ರಿಂದ 5 ವಚನಗಳನ್ನು ಆಯ್ದು ಸಂದರ್ಭಾನುಸಾರ ಹಾಡಲೂಬಹುದು. ಶ್ರೀಮತಿ ರತ್ನಾಮೂರ್ತಿಯವರ ಸಮಗ್ರ ಸಾಹಿತ್ಯ ಪಕ್ಷಿ ನೋಟವು ಅವರ ಪುಸ್ತಕಗಳ ಮುಖಪುಟದ ಬಗ್ಗೆ ಹೇಳದಿದ್ದರೆ ಅಪೂರ್ಣವೆನಿಸುತ್ತದೆ. ಹಿರಿಯ ಕಲಾವಿದರಾದ ಶ್ರೀ ಮೋನಪ್ಪ ಹಾಗೂ ನಮ್ಮ ವೇದಿಕೆಯ ಸದಸ್ಯರಾದ ನಮ್ಮೆಲ್ಲರ ನೆಚ್ಚಿನ ಹಿರಿಯ ಕಲಾವಿದ ಶ್ರೀ ಗಿರಿಧರ ಕಾರ್ಕಳ ಅವರು ಪ್ರಶಂಸನೀಯರು ಹಾಗೂ ಅಭಿನಂದನೀಯರು. ಇವರಿಬ್ಬರಿಗೂ ಗೌರವಪೂರ್ವಕ ವಂದನೆಗಳು. ಶ್ರೀಮತಿ ರತ್ನಾಮೂರ್ತಿ ಅವರ ಸಮಗ್ರ ಸಾಹಿತ್ಯದ ಪಕ್ಷಿ ನೋಟವನ್ನು ಸಾಂಕೇತಿಕವಾಗಿ ಸಮಯದ ಮಿತಿಗನುಗುಣವಾಗಿ ಮುಗಿಸಿ ಸಮಾರೋಪ ನುಡಿಗಳನ್ನು ತಮ್ಮ ಮುಂದಿಡುತ್ತಿದ್ದೇನೆ. ಶ್ರೀಮತಿ ರತ್ನಾಮೂರ್ತಿಯವರು ತಮ್ಮ ಮನೋಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನೇ ಸಾಹಿತ್ಯ ರಚನೆಯ ವಸ್ತು ಹಾಗೂ ವಿನ್ಯಾಸವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಇವರ ಸಾಹಿತ್ಯವು ಸೊಬಗನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಸಹಾಯಕಾರಿಯಾಗಿದೆ. ಇವರ ಸಾಹಿತ್ಯದಲ್ಲಿ ಸ್ಮೃತಿ ಶಕ್ತಿ ಇದೆ. ಕೆಲವೆಡೆ ಭಾವಾವೇಶದಿಂದ ಬರೆದ ಇವರ ರಚನೆಗಳು ರಚನಾ ನಿರ್ವಹಣಾ ವಿಚಕ್ಷಣೆಯ ಕಾರಣದಿಂದಾಗಿ ಹಾಗೂ ಸಮಕಾಲೀನ ಸಮಸ್ಯೆಗಳ ತೀಕ್ಷ್ಣ ವಿಶ್ಲೇಷಣೆಯಿಂದಾಗಿ ಸಾಹಿತ್ಯಿಕವಾಗಿ ಹೆಚ್ಚು ಅರ್ಥಪೂರ್ಣವೆನಿಸುತ್ತವೆ. ಅನುಭವದ ವಿಸ್ತಾರ, ಧೀಶಕ್ತಿ, ಭಾವ ತೇಜಸ್ಸು, ಅಭಿಪ್ರಾಯಗಳ ಸ್ಪಷ್ಟತೆ, ಘನವಾದ ಸ್ವಂತಿಕೆ, ತುಂಬಿ ತುಳುಕುವ ಸಾಮಾಜಿಕ ಕಳಕಳಿ, ನಿರ್ದಿಷ್ಟ ಪದಪುಂಜ, ವಾಕ್ಯ ನಿರ್ವಹಣೆ ಇವುಗಳಿಂದಾಗಿ ಇವರ ಸಾಹಿತ್ಯವು ಸ್ವಾದಭರಿತವಾಗಿದೆ. 5 ರಾಜ್ಯ ಮಟ್ಟದ ಸಾಹಿತ್ಯ ಪ್ರಶಸ್ತಿಗಳನ್ನು, ಅಸಂಖ್ಯ ರಾಜ್ಯೋತ್ಸವ ಸಮಾರಂಭ ಗೌರವಗಳನ್ನು ಹಾಗೂ ಸಂಘ ಸಂಸ್ಥೆಗಳ ಬಿರುದು, ಪ್ರಶಂಸನಾ ಪತ್ರ, ಸನ್ಮಾನಗಳನ್ನು ಪಡೆದಿರುವ ಇವರು ಕನ್ನಡ ಸಾಹಿತ್ಯಕ್ಕೊಂದು ಅಮೂಲ್ಯ ಆಸ್ತಿ. ಈಗಾಗಲೇ ಕವನಗಳು, ಕಾದಂಬರಿ, ಕಥಾ ಸಂಕಲನ, ನಾಟಕ, ಅನುಭವ ಕಥನ, ಮಕ್ಕಳ ಸಾಹಿತ್ಯ, ರೂಪಕಗಳು, ಕೀರ್ತನೆಗಳು, ಮುಂಡಿಗೆಗಳು ಹಾಗೂ ವಚನಗಳ ರಚನೆಗಳಲ್ಲಿ ಪ್ರಮುಖವಾಗಿ ಬೆಳಗಿರುವ ಹಾಗೂ ಗುರುತಿಸಲ್ಪಟ್ಟಿರುವ ಇವರು ಸೃಜನಶೀಲ ಸಾಹಿತ್ಯಗಳಾದ ಪ್ರವಾಸ ಕಥನ, ನಾಟಕ, ಕಾದಂಬರಿ, ಮಕ್ಕಳ ಸಾಹಿತ್ಯ ಇವುಗಳೆಡೆಗೆ ತಮ್ಮ ಸಾಹಿತ್ಯ ಶಕ್ತಿಯನ್ನು ಹೆಚ್ಚು ಹರಿಯಬಿಟ್ಟು ಈ ಬಗ್ಗೆ ಹೆಚ್ಚು ಹೆಚ್ಚು ಒಲವು ತೋರಿಸಿ
ತೊಡಗಿಸಿಕೊಂಡಲ್ಲಿ ಇನ್ನೂ ಹೆಚ್ಚಿನ ಮನ್ನಣೆ, ಜನಪ್ರಿಯತೆ, ಗೌರವಗಳನ್ನು ಸಾಧಿಸುವಲ್ಲಿ ಸಂಶಯವಿಲ್ಲ. ಹಾಸನದಿಂದ ಹೊರಟ ಚೋಟುದ್ದದ ಹುಡುಗಿಯು ಹರಿಹರದಲ್ಲಿ ನೆಲೆ ನಿಂತು ದಾವಣಗೆರೆಯಲ್ಲಿ ಪದವೀಧರೆಯಾಗಿ ಶಿಕ್ಷಕಿಯಾಗಿ ಮುಂಬಯಿಯಲ್ಲಿ ಸಂಸಾರ ಹೂಡಿ ಬೆಂಗಳೂರಿನಲ್ಲಿ ಮಕ್ಕಳೊಂದಿಗೆ ನೆಲೆ ನಿಂತ ಪ್ರಯಾಣವು ಬದುಕಿನ ಸುದೀರ್ಘ ಹಾಗೂ ಸತ್ವಯುತ ಅನುಭವಗಳ ದಾಖಲಿಸಲಿ ಎಂದು ಅರಿಕೆ ಮಾಡಿಕೊಳ್ಳುತ್ತೇನೆ. ಭಗವಂತನು ಇವರಿಗೆ ಆಯುರಾರೋಗ್ಯ ಕರುಣಿಸಿ ಸರ್ವಾದರಣೀಯರನ್ನಾಗಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಸಾಹಿತ್ಯ ವಲಯದಲ್ಲಿ ಮತ್ತಷ್ಟು ಜನಪ್ರಿಯತೆ, ಮನ್ನಣೆ ಹಾಗೂ ಗೌರವಗಳು ತಮ್ಮ ಶಿರೋರತ್ನವಾಗಿ ಅಲಂಕರಿಸಲಿ ಎಂದು ಶುಭ ಹಾರೈಸುತ್ತೇನೆ. ಬರುವ ದಿನಗಳಲ್ಲಿ ಗೇಯ ಗೀತಧಾರೆ, ಕವನಗಳು, ಕಥಾ ಸಂಕಲನ ಹಾಗೂ ಮುಂಡಿಗೆಗಳ ಕುರಿತು ಮತ್ತಷ್ಟು ಕೃತಿಗಳು ಹೊರಬರಲಿವೆ. ಗೇಯ ಗೀತಧಾರೆಯು ಈಗಾಗಲೇ ದೃಶ್ಯ ಮಾಧ್ಯಮದಲ್ಲಿ ಯೂಟ್ಯೂಬ್ ಮುಖಾಂತರ ತನ್ನ ಅಮೃತವನ್ನು ಉಣಿಸುತ್ತಿದೆ. ತಮ್ಮ ಕೃತಿಗಳ ಓದಿನ ಅವಕಾಶ ಹಾಗೂ ಅವುಗಳ ಕುರಿತು ಉಪನ್ಯಾಸಕ್ಕೆ ಅನುಮತಿಸಿದ್ದಕ್ಕಾಗಿ ತಮಗೆ ಗೌರವಪೂರ್ವಕ ವಂದನೆಗಳು. ಈ ಓದಿನ ಕಾಲವು ನನ್ನ ಬದುಕಿನ ಒಂದು ಸುವರ್ಣ ಕಾಲ, ಸಾರ್ಥಕತೆ ನೀಡಿದ ಅನುಭವವಾಗಿದೆ. ಮುಂಡಿಗೆ ಶ್ರೀ ಹಾಗೂ ಗಮಕ ಶಾರದೆ ಬಿರುದಾಂಕಿತೆಗೆ ಕನ್ನಡಿಗರೆಲ್ಲರ ಅಭಿಮಾನಪೂರ್ವಕ ನಮನಗಳು. ಸಕ್ಕರೆಯ ಒಂದೇ ಒಂದು ಹರಳನ್ನು ಹೊತ್ತು ತೇಕುತ್ತಾ ಓಲಾಡುತ್ತಾ ನಡೆಯುವ ಇರುವೆಯೊಂದಕ್ಕೆ ಕಬ್ಬಿನ ಜಲ್ಲೆಯನ್ನು ಅಳೆಯುವ ಕಾರ್ಯ ವಹಿಸಿಕೊಟ್ಟಂತೆ ನನ್ನ ಪಾಡಾಗಿತ್ತು. ಸೀಮಿತ ಜ್ಞಾನದ ಹರವಿನಲ್ಲಿಯೇ ಪ್ರಾಮಾಣಿಕವಾಗಿ ಶ್ರೀಮತಿ ರತ್ನಮೂರ್ತಿ ಅವರ ಸಮಗ್ರ ಸಾಹಿತ್ಯ ಕೃಷಿಯ ಒಂದು ಪಕ್ಷಿ ನೋಟವನ್ನು ನೀಡಲು ಪ್ರಯತ್ನಿಸಿದ್ದೇನೆ. ನನ್ನ ಬರವಣಿಗೆಯ ಹಾದಿಯಲ್ಲಿ ಸಲಹೆ, ಸೂಚನೆ ಹಾಗೂ ಮಹತ್ವದ ನಿರ್ದೇಶನಗಳನ್ನು ನೀಡುತ್ತಾ ಉಪಕರಿಸುತ್ತಿರುವ ಶ್ರೀ ಜಿ.ವಿ. ಅರುಣ ಸರ್ ಹಾಗೂ ಶ್ರೀ ವಿಠಲ ಇಜೇರಿ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಗೌರವಪೂರ್ವಕ ವಂದನೆಗಳು. ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ ಸರ್ ಅವರು ಉಪನ್ಯಾಸಕ್ಕೆ ಬೇಕಾದ ದೃಶ್ಯ ಮಾಧ್ಯಮದ ತಯಾರಿ ಹಾಗೂ ಪ್ರದರ್ಶನದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತರು. ಪರಿಕಲ್ಪನೆಯ ಸಾಕಾರತೆಗೆ ಶಕ್ತಿ ನೀಡಿದರು. ತಮಗೆ ವಿಶೇಷ ಆಭಾರಿ ನಾನು. ಧನ್ಯವಾದಗಳು ಹಾಗೂ ಹೃತ್ಪೂರ್ವಕ ವಂದನೆಗಳು ಸರ್ ತಮಗೆ. ವೇದಿಕೆಯ ಅತ್ಯಂತ ಕಿರಿಯ ಅನುಭವಿ ಹಾಗೂ ಅಲ್ಪ ಸಾಹಿತ್ಯ ಜ್ಞಾನಿಯಾದ ನನಗೆ ನೀಡಿದ ಈ ಬೃಹತ್ ಕಾರ್ಯನಿರ್ವಹಣಾ ಜವಾಬ್ದಾರಿಯನ್ನು ಹಾಗೂ ನನ್ನ ಮೇಲಿನ ತಮ್ಮ ಭರವಸೆಗಾಗಿ ಸಂಚಾಲಕ ಮಂಡಳಿಗೆ ಕೋಟಿ ಕೋಟಿ ಪ್ರಣಾಮಗಳು. ವೇದಿಕೆಯಲ್ಲಿ ನನ್ನನ್ನು ಪ್ರೋತ್ಸಾಹಿಸುತ್ತಿರುವ ಎಲ್ಲ ಹಿರಿಯ ಹಾಗೂ ಕಿರಿಯ ಮಿತ್ರರಿಗೆ ಸಪ್ರೇಮ ವಂದನೆಗಳು. ಶ್ರೀ ಬೆಂಶ್ರೀ ರವೀಂದ್ರ ಸರ್ ತಮ್ಮ ಪ್ರೋತ್ಸಾಹ ಹಾಗೂ ದೂರದೃಷ್ಟಿ ನನ್ನಲ್ಲಿ ಈ ಶಕ್ತಿಯನ್ನು ಹುಟ್ಟುಹಾಕಿತು. ತಮಗೆ ಅಭಿಮಾನಪೂರ್ವಕ ನಮನಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ನೋಡಿಯೋ ಸಾಹಿತ್ಯ ದಾಸೋಹ ಗೆಲ್ಗೆ, ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಬಾಳ್ಗೆ. ಶ್ರೀಮತಿ ರತ್ನಮೂರ್ತಿಯವರ ಸಮಗ್ರ ಸಾಹಿತ್ಯದ ಪಕ್ಷಿ ನೋಟವನ್ನು ಈ ಮೂಲಕ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು, ವಂದನೆ. ಬಹಳ ಅದ್ಭುತವಾಗಿ ಬಂತು. ಇದರ ಬಗ್ಗೆ ಲೇಖನಗಳನ್ನ ನೀವು ಬರ್ತಿರ್ತಕ್ಕಂಥ ಎಲ್ಲ ಲೇಖನಗಳನ್ನ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತೀರಾ ಅಂತ ನಾನು ಭಾವಿಸ್ತೇನೆ. ಖಂಡಿತ ನಾವೆಲ್ಲ ಅವಾಗ ಹೆಚ್ಚಿನ ಪ್ರತಿಕ್ರಿಯೆ ಕೊಡಬಹುದು. ಇವಾಗ MS ನರಸಿಂಹಮೂರ್ತಿ ಹೇಳ್ತಿದ್ದಾರೆ, ಸಮಗ್ರ ಸಾಹಿತ್ಯದ ಪರಿಚಯ ಅದ್ಭುತವಾಗಿತ್ತು ಅಂತ MS ಹೇಳಿದ್ದಾರೆ. ಇದು ನಿಮ್ಗೆ ಒಂದು ಪ್ರಶಸ್ತಿ. ನಾನು ಸಂವಾದಕ್ಕೆ ನೇರವಾಗಿ ಹೋಗ್ಬೋದಾಗಿತ್ತು, ಆದ್ರೆ ಮತ್ತೆ ಇದೇನಾದ್ರೂ ಆಫ್ ಆಗ್ಬಿಟ್ರೆ ಕಷ್ಟ ಅಂತ ಹೇಳಿ 7 ಗಂಟೆ ಆಗಿರೋ 7:45ವರೆಗೂ ಇರುತ್ತೆ ಅನ್ಸುತ್ತೆ ಸರ್. 1 ಗಂಟೆ ಇರುತ್ತೆ, 7:45ವರೆಗೂ ಇರುತ್ತೆ. ಅದಕ್ಕೆ ಮುಂಚೆ 2 ಕಾರ್ಯಕ್ರಮ ನಾನು ಮಾಡ್ಬಿಡ್ತೀನಿ, ಆಮೇಲೆ ಅದನ್ನ ತಗೋಬಹುದು. ಮೊದಲನೇದಾಗಿ ಇವಾಗ ಶ್ರೀಮತಿ ರತ್ನಮೂರ್ತಿ ಅವರು ವೇದಿಕೆಯಲ್ಲಿದ್ದಾರೆ. ನೀವು ಒಂದು 5 ನಿಮಿಷಗಳ ಕಾಲ ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ರತ್ನಮೂರ್ತಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಂತರ ವಂದನಾರ್ಪಣೆ ಆಗುತ್ತೆ, ಆಮೇಲೆ ಸಂವಾದಕ್ಕೆ ಅವಕಾಶ. ಇದೊಂಥರ ಉಲ್ಟಾ ಮಾಡ್ತಾ ಇದೀವಿ, ಪರವಾಗಿಲ್ಲ. ಆದ್ರೆ ಈಗ ಶ್ರೀಮತಿ ರತ್ನಮೂರ್ತಿ ಅವರು ಮಾತಾಡ್ಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಇದು ಒಂದು ಅನಿರೀಕ್ಷಿತವಾದಂತಹ, ಎಲ್ರಿಗೂ ನಮಸ್ಕಾರ. ಇದು ಒಂದು ಅನಿರೀಕ್ಷಿತ ಹಾಗೂ ನಾನು ಅನಪೇಕ್ಷಿತವಾಗಿದ್ದಂತಹ ಒಂದು ಕಾರ್ಯಕ್ರಮ. ನನಗೆ ಇದರ ಒಂದು ಊಹೆಯೂ ಸಹಿತ ಇರಲಿಲ್ಲ. ಇವರು ರವೀಂದ್ರ ಅವರು ಹೀಗೆ ನನಗೆ ಒಂದು ಮೆಸೇಜ್ ಹಾಕಿದಾಗ ನನಗೆ ತುಂಬಾ ಆನಂದಾಶ್ಚರ್ಯ ಉಂಟಾಯಿತು. ಇಂತಹ ಒಂದು ಪ್ರೋತ್ಸಾಹಕರವಾದಂತಹ ಕಾರ್ಯಕ್ರಮಗಳು ಎಲ್ಲ ಸಾಹಿತಿಗಳಿಗೂ ಬೇಕಾಗತ್ತೆ. ಆದ್ರೆ ಅದನ್ನ ಗುರುತಿಸಿ ಅದನ್ನ
ಮಾಡಬೇಕು ಅಂತ ಒಂದು ಆ ಸಮನ್ವಯ ಸಮಿತಿಯ ಸಂಚಾಲಕ ಸಮಿತಿಯವರೆಲ್ಲ ನಿರ್ಧರಿಸ್ಬಿಟ್ಟು ನನಗೆ ತಿಳಿಸಿದಾಗ ನನಗೆ ತುಂಬಾ ಸಂತೋಷವಾಯಿತು, ಆಶ್ಚರ್ಯವಾಯಿತು. ಯಾವುದೇ ಒಬ್ಬ ಲೇಖಕ ಅಥವಾ ಲೇಖಕಿಯರ ಒಂದು ಸಮಗ್ರ ಕೃತಿಯ ಪರಿಚಯವನ್ನ ಇಷ್ಟು ಕಡಿಮೆ ವೇಳೆಯಲ್ಲಿ ಮಾಡಿಕೊಡುವುದು ಬಹಳ ಬಹಳ ಕಷ್ಟದ ಒಂದು ಬಹಳ ದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ನನ್ನನ್ನ ನಾನು ತುಂಬಾ ದೊಡ್ಡ ಸಾಹಿತಿ ಅಂತ ನಾನೇನು ಅನ್ಕೊಂಡಿಲ್ಲ. ಸಂಖ್ಯೆ ಹೆಚ್ಚಿದೆ, ಒಪ್ಕೋತೀನಿ, 27 ಆಗಿದೆ. ಅದು ಅವರವರಿಗೆ ಬಿಟ್ಟಿದ್ದು. ಆದ್ರೆ ಅಲ್ಲಲ್ಲಿ ಸಿಕ್ಕಿರೋ ಪ್ರಶಸ್ತಿಗಳು ಇದು ಮತ್ತೆ ಒಂದು ಜನಗಳ ಒಂದು ಪ್ರಶಂಸೆಯಿಂದ ಪರವಾಗಿಲ್ಲ, ಏನೋ ಒಂದಿಷ್ಟು ಸಾಧಿಸಿದೀನಿ ಅನ್ನುವಂತಹ ಒಂದು ಸಮಾಧಾನ ಇದೆ. ಆದ್ರೆ ಈ ಸಾಧನೆ ಅನ್ನೋದು ಯಾವತ್ತು ನಿಲ್ಲು ಅಂತಲ್ಲ. ಹೇಗೆ ನಾನು ಯಾವಾಗ್ಲೂ ಹೇಳ್ತೀನಿ, ವಿ ಆರ್ ಎಟರ್ನಲ್ ಸ್ಟೂಡೆಂಟ್ಸ್ ಅಂತ. ಉಸಿರಿನ ಕಡೆಯ ಇದು ಇರುವವರೆಗೂ ನಾವು ಏನಾದ್ರೂ ಸಾಧನೆ ಮಾಡ್ತಾ ಇರ್ಬೇಕು, ಕಲಿತಾನೆ ಇರ್ಬೇಕು. ಆಮೇಲೆ ಸಾಹಿತ್ಯ ವಾಂಗ್ಮಯ ಬಹಳ ವಿಸ್ತಾರವಾದ ಸಾಗರದಂತೆ, ಎಷ್ಟೆಷ್ಟು ತರಹದ ಸಾಹಿತ್ಯಗಳು. ಈಗ ಮೊನ್ನೆ ತೀರಾ ಒಂದು ಚುಟುಕಾದ ತನಗ ನೋಡಿದ್ವಿ, ಅದಕ್ಕೆ ಮುಂಚೆ ಹೈಕು ಅಂತ ಜಪಾನಿದೆ ಒಂದು ಪ್ರಕಾರವನ್ನು ನೋಡಿದ್ವಿ. ಆಮೇಲೆ ಹಾಗೆ ಹೊಸ ಹೊಸ ಪ್ರಕಾರಗಳ ಸೃಷ್ಟಿ ಆಗುತ್ತವೆ ಬೇರೆ ಬೇರೆ ದೇಶಗಳಲ್ಲಿ. ಅದು ಇರುವಂತಹದ್ದು ಅದೆಲ್ಲ ನೋಡ್ತು ಅಂತಂದ್ರೆ ನಾವು ಸಾಹಿತ್ಯದ ವಾಂಗ್ಮಯದಲ್ಲಿ ಬಹಳ ಇನ್ನೂ ತುಂಬಾ ಒಂದು ದಾಪುಗಾಲ ಹಾಕೊಂಡು ಹೆಜ್ಜೆ ಇಡ್ಬೇಕಾದ್ರೆ ನಮ್ಮ ಒಂದು ಅರಿವಿನ ವಿಸ್ತಾರ, ಅನುಭವ ಮತ್ತೊಂದು ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಹೋಗ್ಬೇಕಾಗತ್ತೆ. ಅದೆಲ್ಲ ನೋಡಿದಾಗ ಎಷ್ಟು ವಿಶಾಲವಾದ ಸಾಗರ. ಆ ಸಾಗರದಲ್ಲಿ ನಾನು ಬೆರೆಸಿರಬಹುದಾದ್ದು ಕೆಲವು ಹನಿಗಳಷ್ಟೇ ಅಂತ ಅನ್ಸುತ್ತೆ. ಆದ್ರೆ ಈ ಸಮನ್ವಯ ಸಮಿತಿ, ಈ ಕನ್ನಡವೇ ಸತ್ಯ ವೇದಿಕೆ ಇದೆಯಲ್ಲ, ಇದೊಂದು ಅದ್ಭುತವಾದ ವೇದಿಕೆ ಅಂತ ನಾನು ಹೇಳ್ತೀನಿ. ಶುದ್ಧ ಕನ್ನಡದ ಅಪ್ಪಟ ಸ್ವಂತಿಕೆಯ ಸಾಹಿತ್ಯಗಳನ್ನ ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇಲ್ಲಿ ನಾನು ಸಾಕಷ್ಟು ಬೆಳೆದೆ. ನನ್ನ ಹಿಂದೆ ಸಾಕಷ್ಟು ಪುಸ್ತಕಗಳ ಜೊತೆಗೆ ನಾನು ಇಲ್ಲಿ ಪ್ರವೇಶ ಮಾಡಿದ್ರು ಸಹಿತ ಆಮೇಲೆ ನನ್ನ ಬೆಳವಣಿಗೆಗೆ ಇಲ್ಲಿ ಸಾಕಷ್ಟು ಕಾರಣವಾಗಿದೆ. ಗಜಲ್ ಗೊತ್ತಿರ್ಲಿಲ್ಲ, ಸುನೀತಾ ಗೊತ್ತಿರ್ಲಿಲ್ಲ. ಗಜಲ್ ಬಗ್ಗೆ ಚಂದ್ರಶೇಖರ್ ಅವರು, ಗೋವಿಂದ ಹೆಗಡೆ ಅವರು ಪರಿಚಯ ಮಾಡಿದಾಗ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಿ ಒಂದಿಷ್ಟು ರಚನೆಗಳಾಯ್ತು. ಸುನೀತಗಳ ಬಗ್ಗೆ ಮತ್ತೆ ಪ್ರಗಾತಗಳ ಬಗ್ಗೆ ಮಹಾಬಲ ಅವರು ಪರಿಚಯ ಮಾಡಿಕೊಟ್ಟಾಗ ಅದರ ಬಗ್ಗೆ ಆಸಕ್ತಿ ಹುಟ್ಟಿ ಅದೊಂದಿಷ್ಟು ರಚನೆಗಳಾಯ್ತು. ಈಗ ತನಗದ ಬಗ್ಗೆ ಗೋವಿಂದ ಹೆಗಡೆ ಅವರು ಪರಿಚಯ ಮಾಡಿಕೊಟ್ರು. ಹೀಗೆ ಯಾವ ಹೊಸ ಪ್ರಕಾರಗಳಾಗುತ್ತೋ, ಎಲ್ಲಿ ಯಾವುದೇ ಒಂದು ನೋಡಿದ್ರು ಸಹಿತ ಅದೇನೋ ನನ್ನಲ್ಲಿ ಒಂದು ಒಳಗಿನಿಂದ ಒಂದು ತುಳ್ತ ಶುರುವಾಗುತ್ತೆ. ಎಲ್ಲೋ ಒಂದು ದಂಡಕ ಕೇಳಿದೆ, ಆ ದಂಡಕನ್ನ ಕೇಳಿದಾಗ ನಾನು ಯಾಕೆ ಬರಿಬಾರ್ದು ಅಂತನ್ನೂ ಒಂದು ಆ ತುಳ್ತ ವಿಪರೀತವಾದಾಗ ಒಂದಿಷ್ಟು ರಚನೆಗಳಾಗತ್ತೆ. ಒಂದು 6-7 ದಂಡಕಗಳಾಗಿದೆ. ಹೀಗೆ ಆದಷ್ಟು ಹೊಸ ಹೊಸ ಪ್ರಕಾರಗಳಲ್ಲಿ ಒಂದು ತೊಡಗಿಸ್ಕೊಳ್ಳುವ ಒಂದು ಉತ್ಕಟವಾದ ಹಂಬಲ ಇದೆ. ಆದ್ರೆ ನಾನು ಕೊಟ್ಟಿರೋದ್ರಲ್ಲಿ ಗಟ್ಟಿ ಎಷ್ಟಿದೆ ಅಂತ ಅನ್ನೋದನ್ನ ಓದುಗರು ನಿರ್ಧರಿಸ್ಬೇಕು. ಆಮೇಲೆ ಕಾಲದ ಒಂದು ನಿಕಷದಲ್ಲಿ ಇವೆಲ್ಲ ಸಾಗಿ ಬಂದು ನಿಲ್ಲಬೇಕಾದಂತ ಕೃತಿಗಳನ್ನ ನಾವು ಕೊಡುವುದು ಬಹಳ ಅವಶ್ಯಕತೆ ಇದೆ. ಇಲ್ಲಿ ಇನ್ನೂ ಒಂದಾಗತ್ತೆ, ಮದುವೆ ಆಗದೆ ಹುಚ್ಚು ಬಿಡದೆ ಮದುವೆ ಆಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಪ್ರಸಿದ್ಧಿ ಇಲ್ಲದೆ, ಹೆಸರಿಲ್ಲದೆ ನಮ್ಮ ಕೃತಿಯನ್ನ ಯಾರು ಓದುದಿಲ್ಲ. ಈ ಕೃತಿಗಳನ್ನ ಓದದೆ ನಮ್ಗೆ ಹೆಸರು ಬರುವುದಿಲ್ಲ, ಇದು ಸಹಜವಾದ್ದು. ಆದ್ರೆ ಕೆಲವರಿಗೆ ಇರುತ್ತೆ, ಆ ಒಂದು ಟ್ಯಾಲೆಂಟ್ ಇರುತ್ತೆ, ಹೇಗೋ ಒಂದು ಇದರಲ್ಲಿ ಮುಂಚೂಣಿಯಲ್ಲಿ ಇದ್ದು ಅದನ್ನ ಸಾಧಿಸಿಕೊಳ್ಳುವಂತದ್ದು. ನನ್ನಲ್ಲಿರುವ ಒಂದು ಹಿಂಜರಿಕೆಯ ಸ್ವಭಾವ ಮೊದಲಿಂದಾಗಿ ಆ ಒಂದು ಸಾಧ್ಯವಾಗ್ತಿಲ್ಲ. ಅದು ಬಹುಶಃ ನಿಧಾನವಾಗಿ ತೆವಳ್ತಾ ಸಾಕ್ತಾ ಇದೆ. ಈ ಸಮನ್ವಯ ಸಮಿತಿಯ ಕಣ್ಣಿಗೆ ಬಿದ್ದು ಅವರು ಇದನ್ನ ಒಂದು ಕಾರ್ಯಕ್ರಮವಾಗಿ ಮಾಡಿರೋದು ನನಗೆ ತುಂಬಾ ಒಂದು ಸಂತೋಷವನ್ನು ಕೊಟ್ಟಿದೆ. ರಾಧಿಕಾ ಅವರದ್ದು ಹೇಳಕ್ಕಾಲ, ಪಾಪ ನಿಜವಾಗ್ಲೂ 27 ಕೃತಿಗಳನ್ನ ಅವ್ರು ಓದ್ಬೇಕು ಅಂದ್ರೆ ಅದು ಹುಡುಗಾಟವಲ್ಲ. ಅದು ನಾವು ಒಂದು ಕೃತಿಯನ್ನು ಓದುವ ರೀತಿಯಲ್ಲಿ ಓದುದು ಬೇರೆ, ಆದ್ರೆ ಅದನ್ನ ಒಂದು ಪರಿಚಯ ಮಾಡ್ಕೊಡ್ಬೇಕು ಅಂತನ್ನುವಾಗ ಆ ಓದಿನ ಒಂದು ಆಳವೇ ಅಥವಾ ಒಂದು ರೀತಿಯೇ ಬೇರೆ ಆಗತ್ತೆ. ಹಾಗಾಗಿ ಬಹಳ ದೊಡ್ಡದಾದಂತ ಇಂಥ ಕಾರ್ಯವನ್ನ ಬಹಳ ಶ್ರದ್ಧೆಯಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ, ಸ್ನೇಹದಿಂದ ರಾಧಿಕಾ ಅವ್ರು ಮಾಡಿದ್ದಾರೆ. ಕಷ್ಟ, ಯಾಕೆಂದ್ರೆ ಒಂದೊಂದು 2 ನಿಮಿಷ ಅಷ್ಟೇ ಒಂದೊಂದು ಕೃತಿಗೆ ಉಪಯೋಗಿಸುವಾಗ ಅದು ಪೂರ್ತಿ ನ್ಯಾಯ ದೊರಕಿಸ್ಕೊಡಕ್ ಅವ್ರಿಗೂ ಸಾಧ್ಯವಾಗುವುದಿಲ್ಲ. ಆದ್ರೆ ಇಂಥ ಒಂದು ಶ್ಲಾಘನೀಯವಾದಂತ ಕಾರ್ಯವನ್ನ ನಮ್ಮ ಸಮಿತಿ ಮಾಡಿದ್ದಾರೆ, ಅದಕ್ಕೆ ನಾನು ಸದಾಕಾಲ ಋಣಿಯಾಗಿರ್ತೀನಿ. ಹೀಗೆ ಹೊಸ ಹೊಸ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಅದು
ಈ ಕೊರೋನಾ ಯಾರಿಗೇನಾಯ್ತೋ ಗೊತ್ತಿಲ್ಲ, ನಮ್ಮ ಅದರಲ್ಲಿ ಕಂಡಂತಹ ಒಂದು ಆ ಸಂದರ್ಭದ ಒಂದು ಏನು ನಕಾರಾತ್ಮಕವಾದ ಅಥವಾ ದಿಕ್ಕುಗೆಡಿಸುವಂತಹ ಒಂದು ಸಂದರ್ಭವನ್ನೇ ಅದನ್ನ ಧನಾತ್ಮಕವಾಗಿ ಒಂದು ತಕ್ಷಣದಲ್ಲಿ ಎಚ್ಚೆತ್ತು. ಬಹುಶಃ ಮಾರ್ಚ್ ತಿಂಗಳು ಒಂದರಲ್ಲಿ ಒಂದು ಕಾರ್ಯಕ್ರಮ ತಪ್ಪಿತು ಅಂತ ಕಾಣುತ್ತೆ, ಕೊರೋನಾ ನೆರಳು ನಮ್ಮಲ್ಲಿ ಗಾಢವಾಗಿ ಬಿದ್ದಾಗ. ಆಮೇಲೆ ತಕ್ಷಣ ಚೇತರಿಸ್ಕೊಂಡು ಎಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ರು. ಅದಕ್ಕೆ ನಾ ಹೇಳ್ತೀನಿ, ಇಂತಹ ವೇದಿಕೆ ಬಹುಶಃ ಪ್ರಪಂಚದಲ್ಲಿ ಇದೊಂದೇ ಅಂತ ಕಾಣುತ್ತೆ. ಸಮನ್ವಯ ಸಮಿತಿ ಅಂತ ವೇದಿಕೆ ಪ್ರಪಂಚದಲ್ಲಿ ಇದೊಂದೇ ಇರ್ಬೇಕು. ಯಾಕಂದ್ರೆ ಶುದ್ಧ ಕನ್ನಡ, ಶುದ್ಧ ಸಾಹಿತ್ಯದ, ಆಮೇಲೆ ಸ್ವಂತಿಕೆಗೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಆ ಪ್ರೋತ್ಸಾಹಿಸುವಂತಹ ಈ ಒಂದು ಇಲ್ಲಿಯ ಸದಸ್ಯರ, ಇಲ್ಲಿಯ ಸಂಚಾಲಕರ ಗುಣ ಏನಿದೆ ಅದು ಅನನ್ಯವಾದ್ದು. ಮೇಲಾಗಿ ನನ್ನ ಗೌರಮ್ಮನ ವಚನಗಳು ಮೊದಲನೇ ಒಂದು ಸಂಕಲನ ಏನು ಬಂತು, ಅದರ ಸಂಪೂರ್ಣ ಶ್ರೇಯಸ್ಸು ಈ ಸಮನ್ವಯ ಸಮಿತಿ ಇದಕ್ಕೇನೆ ಸಿಗ್ಬೇಕು. ನಾನು ಹಿಂಜರಿಕೆಯಿಂದನೇ ಒಂದು 6 ವಚನವನ್ನು ಮೊದಲು ಹಾಕಿದಾಗ ಅದಕ್ಕೆ ದೊರೆತಂತ ಅದ್ಭುತ ಪ್ರತಿಕ್ರಿಯೆ ಅದು ನನ್ನ ಬೆನ್ನ ತಟ್ಟಿ ಓಡಿಸ್ತು ಕುದುರೆಯ ರೀತಿಯಲ್ಲಿ. ಹಾಗಾಗಿ 1000 ರಚನೆಗಳಾಯ್ತು. ಈಗಲೂ ಮತ್ತೆ ನವ ವಚನಧಾರೆ ಅಂತೇಳಿ ಅದು 1000 ದಾಟಿದೆ. ಹಾಗಾಗಿ ಇಲ್ಲಿ ಸದಸ್ಯರಾದವರಿಗೆ ಇದರಿಂದ ಸಿಗುವಂತಹ ಪ್ರೋತ್ಸಾಹ ಏನಿದೆ ಅವರನ್ನ ಬಹಳ ಎತ್ತರಕ್ಕೆ ಕೊಂಡೊಯ್ಯುತ್ತೆ, ಅವರ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ಹಾಗಾಗಿ ಈ ವೇದಿಕೆಗೆ ನಾನು ಸದಾ ಋಣಿಯಾಗಿರ್ತೀನಿ. ಎಲ್ಲ ಸದಸ್ಯರು ತುಂಬಾ ಒಂದು ತರಹ ಒಳ್ಳೆಯ ಗುಣವುಳ್ಳವರು. ಯಾರಲ್ಲೂ ಯಾರ ಬಗ್ಗೆ ಹೊಟ್ಟೆ ಕಿಚ್ಚಾಗ್ಲಿ ಕಾಲೆಳೆಯುವಂತದ್ದಾಗಿಲ್ಲ. ತುಂಬಾ ಹೃದಯದಿಂದ ಪ್ರತಿಯೊಬ್ರು ಅವರವರ ಮಿತಿ ಅರಿತು, ಅವರವರ ಹಿನ್ನೆಲೆಯನ್ನು ಅರಿತು ಅದನ್ನ ಶ್ಲಾಘಿಸ್ತಾ ಹೋಗ್ತಾರೆ. ಅದು ಬಹಳ ಮುಖ್ಯವಾದ್ದು. ಯಾವುದೋ ಒಂದು ಮಾಪನ ದಂಡವನ್ನಿಟ್ಕೊಂಡು ಆ ಒಂದು ಇದಕ್ಕೆ ಬರ್ದೇ ಇದ್ರೆ ಅದು ಸಾಹಿತ್ಯ ಅಲ್ಲ ಅಥವಾ ಒಳ್ಳೆ ಸಾಹಿತ್ಯ ಅಲ್ಲ ಅಂತ ಹಾಗೆ ಯಾರು ನೋಡಲ್ಲ. ಯಾವೊಬ್ಬ ಕವಿಯು, ಯಾವೊಬ್ಬ ಬರಹಗಾರರ ಹಿನ್ನೆಲೆ, ಅವರ ಅಧ್ಯಯನದ ಹಿನ್ನೆಲೆ, ಅವರ ಸಾಮರ್ಥ್ಯದ ಹಿನ್ನೆಲೆಯಲ್ಲೇ ಅವರನ್ನ ಪ್ರೋತ್ಸಾಹಿಸ್ತಾ ಹೋಗುವಂತ ಒಂದು ಇದೆಯಲ್ಲ, ಇದು ಬಹಳ ಅನನ್ಯವಾದ್ದು. ಎಲ್ಲೂ ಇಂಥದ್ದನ್ನ ಕಂಡಿಲ್ಲ. ಇವತ್ತು ರಾಧಿಕಾ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬಹಳ ಕಷ್ಟವಾದಂತ ಕೆಲಸ. ನಾನು ಹೇಳ್ತೀನಿ ರಾಧಿಕನ ಚಾಲೆಂಜು ಅಂತಿಂತದ್ದಾಗಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಪುಸ್ತಕಗಳನ್ನ ಆಳವಾಗಿ ಓದಿ ಅವುಗಳನ್ನ ಟಿಪ್ಪಣಿ ಮಾಡ್ಕೊಂಡು ಅವುಗಳ ಬಗ್ಗೆ ಪರಿಚಯ ಮಾಡ್ಕೊಡ್ಬೇಕು ಅಂತಂದ್ರೆ ಅದು ಹುಡುಗಾಟದ ಕೆಲಸವಾಗಿಲ್ಲ. ಬಹುಶಃ 1.5 ತಿಂಗಳು 2 ತಿಂಗಳು ಅವರ ಸಂಪೂರ್ಣವಾಗಿ ಅದಕ್ಕೇನೆ ಮುಡಿಪಿಟ್ಟಿದ್ರು ಅಂತ ಕಾಣುತ್ತೆ. ಅದ್ರ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅವರ ಭಾಷೆಯು ಒಳ್ಳೆ ಪ್ರಬುದ್ಧವಾಗಿದೆ. ಆದ್ರಿಂದ ರಾಧಿಕಾಗೆ ನಾನು ನನ್ನ ಆತ್ಮೀಯ ಪ್ರೀತಿಯ ಧನ್ಯವಾದಗಳನ್ನ, ಸ್ನೇಹಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ರವೀಂದ್ರ ಅವರಿಗೆ, ಸಂಚಾಲಕ ಸಮಿತಿಗೆ, ಇಷ್ಟು ಸಂಖ್ಯೆಯಲ್ಲಿ ಸೇರಿದಂತಹ ಪ್ರತಿಯೊಬ್ಬರಿಗೆ, ಇದರಲ್ಲಿ ಕೆಲವರು ನನ್ನ ಸ್ಟೂಡೆಂಟ್ಸ್ ಸಹಿತ ಬಂದು ಹೋದ್ರು. ಆದ್ರೆ ಮಧ್ಯದಲ್ಲಿ ಆದಂತಹ ಒಂದು ತೊಂದರೆಯಿಂದ ಬಹಳ ಜನ ವಾಪಸ್ಸಾಗಿ ಹೋಗಿದ್ದಾರೆ. ಎಲ್ರಿಗೂ ಏನೋ ಕೆಲಸ ಇದಿರ್ಬೋದು. ಯಾಕೋ ಇವತ್ತು ಮಾತ್ರ ಇಂಥ ತೊಂದರೆ ಕೊಡ್ತು, ಯಾಕೆ ಅಂತ ಅರ್ಥ ಆಗಿಲ್ಲ. ಅದು ಸ್ವಲ್ಪ ಬೇಸರ ಅನ್ನಿಸ್ತು ಮನಸ್ಸಿಗೆ. ಅದ್ರಾಗೆ ತಾಂತ್ರಿಕ ತೊಂದರೆಗಳಿಗೆ ಯಾರು ಜವಾಬ್ದಾರರಾಗೋದಕ್ಕೆ ಸಾಧ್ಯವಿಲ್ಲ. ಆದ್ರೂ ಸಹಿತ ತುಂಬಾ ಒಳ್ಳೆ ಕಾರ್ಯಕ್ರಮವನ್ನ ತುಂಬಾ ಒಳ್ಳೆಯ ರೀತಿಯಲ್ಲಿ ಇದನ್ನ ಪ್ರಸ್ತುತಪಡಿಸಿದ್ದಾರೆ. ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಇಂಥ ಒಂದು ಪರಿಕಲ್ಪನೆಯನ್ನ ಮಾಡಿದಂತಹ ಸಂಚಾಲಕ ಸಮಿತಿಗೆ, ರವೀಂದ್ರ ಅವರಿಗೆ, ಪ್ರತಿಯೊಬ್ಬರಿಗೂ ನನ್ನ ಅನಂತಾನಂತ ಧನ್ಯವಾದಗಳು. ಎಲ್ರೂ ಕೇಳಿದ್ದೀರಾ, ಖಂಡಿತ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ನಿಮ್ಮ ಪ್ರೋತ್ಸಾಹಗಳು ಹೀಗೆ ಇರ್ಲಿ. ಅವಾಗ ನಾನು ಒಬ್ಬಳಷ್ಟೇ ಅಲ್ಲ, ಇಲ್ಲಿ ಪ್ರತಿಯೊಬ್ಬರೂ ಬೆಳಿತಾರೆ, ಏನೋ ಒಂದು ಸಾಧನೆಯನ್ನ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇದು ಒಂದು ಮೀಟು ಹಲಗೆ ಆಗ್ತಾ ಇದೆ ಅಂತ ಹೇಳ್ತೀನಿ. ಇದು ಈ ಸಮನ್ವಯ ಸಮಿತಿ ಪ್ರತಿಯೊಬ್ಬ ಇಲ್ಲಿನ ಕವಿಗೂ ಒಂದು ಮೀಟು ಹಲಗೆ ಆಗ್ತಾ ಇದೆ. ಅದಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತೆ. ನನ್ನಲ್ಲಿ ಇನ್ನು ಹೆಚ್ಚು ಪದಗಳಿಲ್ಲ. ಅನಂತಾನಂತ ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ಧನ್ಯವಾದಗಳು ರತ್ನ ಅವರೇ. ಇನ್ನು ಹೆಚ್ಚು ಸಾಧನೆಗಳು ನಿಮ್ ಕಡೆಯಿಂದ ಬರ್ಲಿ. ಈಗ ವಂದನಾರ್ಪಣೆ ಶ್ರೀಮತಿ ಶೀಲಾ ಭಂಡಾರ್ಕರ್ ಅವರಿಂದ. ಎಲ್ರಿಗೂ ನಮಸ್ಕಾರ. ಒಂದು ಸುಂದರ ಸಂಜೆಯಾಗಿ ಸುಂದರವಾದ ಇಂದಿನ ಕಾರ್ಯಕ್ರಮ ಇಷ್ಟು ಬೇಗ ಮುಗಿದು ಹೋಯಿತೆ ಎನಿಸಿತು. ಕಾರ್ಯಕ್ರಮದ ಅಂತಿಮ ಭಾಗವಾದ ವಂದನಾರ್ಪಣೆಯನ್ನು ನನಗೆ ವಹಿಸಿಕೊಟ್ಟ ಮತ್ತು ಇಂತಹ ಅನೇಕ ಸುಂದರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮರ್ಥವಾಗಿ ನಿಭಾಯಿಸುತ್ತಿರುವ ಸಮನ್ವಯ ಸಮಿತಿ ಕನ್ನಡ ಸಾಹಿತ್ಯ ವೇದಿಕೆಗೆ ವಂದಿಸುತ್ತಾ ವೇದಿಕೆಯ ಸಂಚಾಲಕ ಸಮಿತಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಶ್ರೀಮತಿ ರಾಧಿಕಾ ಗುಜ್ಜರ್ ಅವರನ್ನು ಅತ್ಯಂತ ಸುಂದರವಾಗಿ ಪರಿಚಯಿಸಿದ ಶ್ರೀಮತಿ ಲಕ್ಷ್ಮೀ ವಿಠಲ್ ಅವರಿಗೆ ತುಂಬು ಹೃದಯದ ವಂದನೆಗಳು.
ಕಾರ್ಯಕ್ರಮದ ಸಾರಥ್ಯ ವಹಿಸಿಕೊಂಡು ಸಾಗರದಾಚೆಯಿಂದಲೂ ಸಮರ್ಥವಾಗಿ ನಡೆಸಿಕೊಟ್ಟ ಶ್ರೀ ಶ್ರೀ ಪ್ರಕಾಶ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವೈವಿಧ್ಯತೆಯಲ್ಲಿ ಏಕತೆ ಎಂಬಂತೆ ವಿವಿಧ ವಿನೂತನ ಕಾರ್ಯಕ್ರಮಗಳ ಯೋಜನೆಗಳನ್ನು ಹಾಕಿ ಬೇರೆ ಬೇರೆ ಊರುಗಳಲ್ಲಿ ನೆಲೆಸಿರುವ ನಮ್ಮನ್ನೆಲ್ಲ ಒಂದೇ ವೇದಿಕೆಯಲ್ಲಿ ಕರೆತಂದು ಕೂರಿಸುವ ಈ ಕಾರ್ಯಕ್ರಮದ ರೂವಾರಿ ಶ್ರೀ ರವೀಂದ್ರ ಅವರಿಗೆ ಮನಸ್ಪೂರ್ವಕ ವಂದನೆಗಳು. ಸರಳ ಸುಂದರ, ಮತ್ತೊಮ್ಮೆ ಹೇಳುತ್ತೇನೆ, ಅತಿ ಸರಳ ಸುಂದರ ವ್ಯಕ್ತಿತ್ವ, ಕನ್ನಡ ನಾಡುನುಡಿಗಳನ್ನು ತಗ್ಗಿಸುತ್ತಾ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಪ್ರಯತ್ನಿಸಿ ಸಫಲರಾದ 27 ಮಹಾನ್ ಕೃತಿಗಳನ್ನು ರಚಿಸಿದ ಇಂದಿನ ಈ ಉಪನ್ಯಾಸದ ಕೇಂದ್ರ ಬಿಂದು ಶ್ರೀಮತಿ ರತ್ನಾಮೂರ್ತಿ ನಮ್ಮ ನಡುವಿನ ಗೆಳತಿ. ಸಾಹಿತ್ಯದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಗೈಯಲಿ, ಇನ್ನೂ ಹೆಚ್ಚಿನ ಶಕ್ತಿ ಉತ್ಸಾಹ ಇವರೊಳಗೆ ತುಂಬಿ ಬರಲಿ ಎಂದು ಹಾರೈಸುತ್ತಾ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. 27 ಕೃತಿಗಳನ್ನು ಓದಿ ಮನನ ಮಾಡಿಕೊಂಡು ಟಿಪ್ಪಣಿಗಳನ್ನು ರಚಿಸಿ ಉಪನ್ಯಾಸವನ್ನು ಪ್ರಸ್ತುತಪಡಿಸುವುದು ಏನು ಸುಲಭದ ಮಾತಲ್ಲ. ಎಲ್ಲರನ್ನೂ ಮೆಚ್ಚಿ ಪ್ರೋತ್ಸಾಹಿಸುವ ನನ್ನ ಸಹೃದಯಿ ಗೆಳತಿ, ಇವರೊಳಗೆ ಇನ್ನೆಷ್ಟು ಪ್ರತಿಭೆಗಳು ಅಡಗಿವೆಯೋ ಸಮಯವೇ ತಿಳಿಸಬೇಕು. ಉತ್ಕೃಷ್ಟ ಗುಣಮಟ್ಟದ ಸಂವಾದವನ್ನು ನಡೆಸಿಕೊಟ್ಟು ಇಂದಿನ ಸಂಜೆಯನ್ನು ಸಾರ್ಥಕವಾಗಿಸಿದ ಶ್ರೀಮತಿ ರಾಧಿಕಾ ಗುಜ್ಜರ್ ಅವರಿಗೆ ಅನಂತಾನಂತ ವಂದನೆಗಳು. ತಾಂತ್ರಿಕ ನೆರವು ನೀಡಿ ಸಹಕರಿಸಿ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡಿದ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ ಅವರಿಗೆ ಗೌರವ ಪೂರ್ವಕ ವಂದನೆಗಳು. ಇಷ್ಟು ಹೊತ್ತು ತಮ್ಮೆಲ್ಲಾ ವೈಯಕ್ತಿಕ ಕಾರ್ಯಗಳನ್ನು ಬದಿಗಿರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಪರವಾಗಿ ತುಂಬು ಹೃದಯದ ವಂದನೆಗಳು. ಇನ್ನೊಂದು ಸಂವಾದಕ್ಕೆ ಏನಾದ್ರು ಮತ್ತೊಂದು ಕೊಂಡಿ ಕಳಿಸ್ಬೇಕಾ? ಯಾಕಂದ್ರೆ ಈ ಕೊಂಡಿ ಮುಗಿತಾ ಇದೆ. ಬೇಡ ಸಂವಾದಕ್ಕಿಂತ ಕೊಂಡಿ ಕಳಿಸೋದು ಬೇಡ. ಒಂದೇ ಒಂದು ಮಾತು ಇದಕ್ಕೆ ಅಲ್ಲಿಗೆ ತಕ್ಕ ಹಾಗೆ ಆ ಮಾತು ಅವರು ಒಂದೊಂದು ಪುಸ್ತಕ ಪರಿಚಯ ಮಾಡಿಕೊಡ್ತಿದ್ದ ಹಾಗೆ ಆ ಪುಸ್ತಕದ ಮುಖಚಿತ್ರವನ್ನ ಮೇಲೆ ಬರುವ ಹಾಗೆ ಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗನ್ನ ತಂದು ಕೊಟ್ಟಂತ ಅನನ್ಯ ಗುರುಪ್ರಸಾದ್ ಅವರ ಒಂದು ಅವರ ಶ್ರದ್ಧೆ, ಆಸಕ್ತಿ, ಬದ್ಧತೆಗೆ ನನ್ನಲ್ಲಿ ಮಾತುಗಳಿಲ್ಲ. ನನ್ನ ಪೂರ್ತಿ ಗೀತಾಧಾರೆಯ ಏನು ಶ್ರೇಯಸ್ಸಿದೆ ಅದ್ರ ಅವ್ರಿಗೆ ತಿಳಿಸ್ಬೇಕು. ಇಲ್ಲಿ ನಾ ಬರೆದು ಒಂದ್ ಕಡೆ ಕೂತ್ಕೊತಾ ಇದ್ದೆ, ಅವರು ಅದನ್ನ ಆಸಕ್ತಿಯಿಂದ ತಗೊಂಡು ಅದೀಗ ಸಂಪೂರ್ಣ ಭಗವದ್ಗೀತೆ 18 ಅಧ್ಯಾಯಗಳ ಭಗವದ್ಗೀತೆ ಆಸಕ್ತರಿಗೆ ಲಭ್ಯವಿದೆ. ಆಮೇಲೆ ದಿನಕ್ಕೊಂದು ದೇವನುತಿ ಅದು ಲಭ್ಯವಿದೆ. ಮುಂದಿನದು ಅವರು ನನ್ನ ಒಂದು ಕೃತಿಗಳಲ್ಲಿ ಬಹಳಷ್ಟು ಯೋಜನೆಗಳನ್ನ ತೊಡಗಿಸ್ಕೊಂಡಿದ್ದಾರೆ. ಅದೆಲ್ಲ ಮಾಡುವಂತ ಶಕ್ತಿಯನ್ನು ನನಗೆ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳು ಗುರುಪ್ರಸಾದ್ ಅವರಿಗೆ. ಗುರುಪ್ರಸಾದ್ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಇವಾಗ ಮತ್ತೆ ಸಮಯ ಮುಗಿತಾ ಬಂದಿದೆ, ಅದರಿಂದ ವಿಸ್ತರಿಸೋದೇನು ಬೇಡ ಅಂತ ನಾನು ಅನ್ಕೊಳ್ತೀನಿ. ಎಷ್ಟು ಸಮಯ ಇದೆ ಅಷ್ಟೇ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯ್ತು.